ಸಾಮಾಜಿಕ ಹಾಗೂ ರಾಜಕೀಯ ಕ್ಷೇತ್ರದಲ್ಲಿ ಒಂದು ಸೇವೆಯನ್ನ ಮಾಡ್ತಿರ್ತಕ್ಕಂಥ ಡಾಕ್ಟರ್ ಅರಳಿ ಅವರಿಗೆ ಈ ಒಂದು ಇವತ್ತಿನ ದಿವಸ ಸತ್ಕಾರ, ಆ ಸತ್ಕಾರವನ್ನ ನಮ್ಮ ಡಾಕ್ಟರ್ ವಿಠಲ್ ಮಾಡ್ಯಾಳ್ ಹಾಗೂ ನಮ್ಮ MS ಅರಸ್ಗೋಣ್ ಸರ್ ಇವರು ನೆರವೇರಿಸಿಕೊಡ್ಬೇಕಂತ ಅವ್ರಿಗೆ ಕೇಳ್ಕೊಳ್ತಾ ಇದ್ದೇನೆ. ಅರಳಿ ಡಾಕ್ಟರ್ ಕುರಿತು ಹೆಚ್ಚಿಗೆ ಹೇಳುವ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಎಲ್ಲರಿಗೂ ಚಿರಪರಿಚಿತರದಾರ. ಅವರ ಸೇವೆ ಸಾಧನೆ ಆಗೈತಿ, ಅವ್ರು ಏನು ಸಾಧನೆ ಮಾಡಿದಾರ ಅನ್ನೋದು ತಮ್ಮೆಲ್ಲರ ಗ್ರಾಮೀಣ ಭಾಗದ ಎಲ್ಲ ಹೃದಯದವರಿಗೆ ಗೊತ್ತದ ಅಂತ ನಮ್ಮ ಅರಳಿ ಡಾಕ್ಟರ್ ಒಂದು ಸತ್ಕಾರ ಈಗ ಇಲ್ಲಿ ಸಂಯುಕ್ತವಾಗಿ ನಮ್ಮ MS ಅರಸ್ಗೋಣ್ ಸರ್ ಹಾಗೂ ನಮ್ಮ ಇದು ಬ್ಲಡ್ ಬ್ಯಾಂಕಿನ ಓನರ್ ಆಗಿರ್ತಕ್ಕಂಥ ಡಾಕ್ಟರ್ ವಿಠಲ್ ಮಾಡ್ಯಾಳ್ ಇವರು ನೆರವೇರಿಸಿಕೊಡ್ತಾ ಇದ್ದಾರೆ. ಅಷ್ಟೇ ಒಂದು ಸಂತೋಷದಿಂದ ಅರಳಿ ಡಾಕ್ಟರ್ ಸತ್ಕಾರವನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ. ಇವತ್ತಿನ ದಿವಸ ಇವತ್ತ ಆರೋಗ್ಯ ಶಿಬಿರ, ಉಚಿತ ತಪಾಸಣೆ ಈ ಅಂಗವಾಗಿ ಇಲ್ಲಿ ಬಹಳಷ್ಟು ಜನರು ತಮ್ಮ ಪ್ರಯತ್ನವನ್ನು ಮಾಡಿದಾರ. ಉಚಿತ ಆರೋಗ್ಯ ತಪಾಸಣೆ ಮಾಡಿದಾರ. ಶುಗರ್, BP, ಕಣ್ಣಿಂದು, ಹಲ್ಲು, ಕಿವಿ, ಮೂಗು ಈ ಎಲ್ಲ ಏನು ತೊಂದರೆ ಇರ್ತಕ್ಕಂಥ ಏನು ಭಕ್ತರು ಆಗಮಿಸಿದಾರಲ್ಲ ಅವರೆಲ್ಲರಿಗೂ ಉಚಿತವಾದ ಒಂದು ಸೇವೆಯನ್ನು ಸಲ್ಲಿಸಿದಾರ. ಇಲ್ಲಂದ್ರೆ ಮೇಲೆ ಒಂದು 60-70 ಪೇಷಂಟ್ಸ್ಗೆ ಅವರು ಸೇವೆಯನ್ನು ಕೊಟ್ಟಿದಾರ. ಈ ಒಂದು ಉಚಿತ ಆರೋಗ್ಯ ತಪಾಸಣೆಯಲ್ಲಿ ಒಂದು 20-20ಕ್ಕಿಂತ ಹೆಚ್ಚು ಸ್ಟಾಫ್ ಇಲ್ಲಿ ಸೇವೆಗೆ ಸಲ್ಲಿಸಿದಾರ. ಅದರ ಜೊತೆಗೇನೆ ರಕ್ತದಾನ ಶಿಬಿರ ಕೂಡ ಇಲ್ಲಿ ಆಯೋಜನೆ ಮಾಡಲಾಗಿತ್ತು. ಆ ರಕ್ತದಾನ ಶಿಬಿರದಲ್ಲಿ ಇಲ್ಲಿವರೆಗೆ ಇನ್ನೂ ಆ ರಕ್ತದಾನ ಶಿಬಿರ ನಡೀತಾನೆ ಇದೆ. ಆದರೆ ಇಲ್ಲಿವರೆಗೆ 100ಕ್ಕೂ ಮೇಲ್ಪಟ್ಟು ಯುವಕರು, ತಾಯಂದಿರು ಬ್ಲಡ್ ಡೊನೇಟ್ ಮಾಡಿದ್ದಾರೆ. ಇದು ಬಹಳ ವಿಶೇಷವಾದದ್ದು. ಗ್ರಾಮೀಣ ಭಾಗದಲ್ಲಿ 100ಕ್ಕೂ ಮೇಲ್ಪಟ್ಟು ಯುವಕರು ಸ್ವ ಇಚ್ಛೆಯಿಂದ ಯಾವುದೇ ಒತ್ತಾಯ ಇಲ್ಲದೇ ಅವರು ಬಂದು ರಕ್ತದಾನವನ್ನು ಮಾಡಿದಾರ. ಆ ರಕ್ತದಾನದ ಏನು ಓನರ್ ಅದಾರ ಡಾಕ್ಟರ್ ವಿಠಲ್ ಮಾಡ್ಯಾಳ್ ಅವರು, ಅವ್ರದ್ದು ಹಿಂದ ರತ್ನ ಪ್ರಕಾಶ್ ಬಾಬು ಪಾಟೀಲ್ ಬ್ಲಡ್ ಬ್ಯಾಂಕ್ ಹಾಗೂ ವಿಜಯಪುರ ಬ್ಲಡ್ ಬ್ಯಾಂಕ್, ಈ ಬ್ಯಾಂಕಿನ ಅವರು ಬ್ಲಡ್ ಬ್ಯಾಂಕಿನ ಓನರ್ ಅದಾರ. ಅವರ ಒಂದು ನೇತೃತ್ವದೊಳಗ ಕಮಿತ್ ಕಮ್ಮಿ 20 ಮಂದಿ ಜನ ಸ್ಟಾಫ್ ಈ ಒಂದು ರಕ್ತದಾನ ಶಿಬಿರದಲ್ಲಿ ತೊಡಗಿದಾರ. ಇವತ್ತಿನ ದಿವಸ ಅವರು ಉಚಿತವಾದ ಸೇವೆಯನ್ನು ಅವರೆಲ್ಲರೂ ನೀಡಿದಾರ. ಇದು ಪರಮ ಪೂಜ್ಯ ಅಪ್ಪಗಳ ಒಂದು ಗುರು ಮಹೋತ್ಸವದ ಕಾರ್ಯಕ್ರಮ ಅಂಗವಾಗಿ ನಡೆತಿರ್ತಕ್ಕಂಥ ಉಚಿತ ಆರೋಗ್ಯ ಶಿಬಿರ ಮತ್ತು ಆರೋಗ್ಯ ತಪಾಸಣೆ. ಈಗ ಪ್ರಪ್ರಥಮದಲ್ಲಿ ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಅಪ್ಪನವರ ಪಾದಕಮಲಗಳಿಗೆ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ, ನಡೆದಾಡುವ ದೇವರು, ಶತಮಾನದ ಸಂತರು, ಲಿಂಗೈಕ್ಯ ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪನವರ ಪಾದಕಮಲಗಳಿಗೆ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ, ಇಂದಿನ ಈ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ವಹಿಸಿರುವಂಥ ಪರಮ ಪೂಜ್ಯರ ಪಾದಕಮಲಗಳಿಗೆ ನಮಸ್ಕರಿಸಿ, ಕಾರ್ಯಕ್ರಮದ ರೂವಾರಿಗಳು, ಅಂತಾರಾಷ್ಟ್ರೀಯ ಯೋಗಾಚಾರ್ಯರು, ಪ್ರವಚನ ಪ್ರಖ್ಯಾತರಾದಂತಹ ಪರಮ ಪೂಜ್ಯ ಅಮೃತಾನಂದ ಸ್ವಾಮಿಗಳ ಪಾದಕಮಲಗಳಿಗೆ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ, ಇಂದಿನ ಈ ಸಭೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಮಹಾರಾಷ್ಟ್ರದ ಜನಪ್ರಿಯ ಜನನಾಯಕರು, ಮಾಜಿ ಮಂತ್ರಿಗಳು ಮತ್ತು ಶಾಸಕರಾದಂತಹ ಸನ್ಮಾನ್ಯ ಶ್ರೀ ದೇಶಮುಖ್ ಅಣ್ಣ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಈ ಭಾಗದ ಜನಪ್ರಿಯ ವೈದ್ಯರು, ಸಮಾಜ ಸೇವಕರು ಆದಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ ಹೊಳ್ಳಿ ಅವರೇ, ನನ್ನ ಆಪ್ತ ಸ್ನೇಹಿತ ವಿಜಯಪುರದ ಖ್ಯಾತ ಎಲುಬು ಕೀಲು ತಜ್ಞರಾದಂತಹ ಡಾಕ್ಟರ್ ಎಂಡಿಗೇರಿ ಅವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಯಾವತ್ತೂ ಎಲ್ಲ ತಾಯಂದರೆ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದರೆ, ತಮ್ಮೆಲ್ಲರಿಗೂ ಅನಂತ ಕೋಟಿ ನಮಸ್ಕಾರಗಳು. ತಾವೆಲ್ಲ ಕಳೆದ 10 ದಿವಸದಿಂದ ಆಧ್ಯಾತ್ಮ ಮತ್ತು ಸಂಸ್ಕಾರದ ಬಗ್ಗೆ ಸಾಕಷ್ಟು ಮಾತುಗಳನ್ನು ಕೇಳಿದೆ. ಒಬ್ಬ ವೈದ್ಯನಾಗಿ ಆರೋಗ್ಯದ ಬಗ್ಗೆ ನಾನು 4 ಮಾತುಗಳನ್ನು ಆಡಲಿಕ್ಕೆ ಇಚ್ಛೆ ಪಡ್ತೇನೆ. ಆರೋಗ್ಯದ ಈ ದೇಹ ಆತ್ಮದ ಅರಮನೆ, ಆರೋಗ್ಯದ ಈ ದೇಹ ಆತ್ಮದ ಅರಮನೆ, ಅನಾರೋಗ್ಯದ ಈ ದೇಹ ಆತ್ಮದ ಸೆರೆಮನೆ.
ಜೀವನದಲ್ಲಿ ನಾವು ಸಂಪಾದಿಸುವ ಎಲ್ಲ ಸಂಪತ್ತುಗಳಲ್ಲಿ ಅತಿ ಅಮೂಲ್ಯವಾದ ಸಂಪತ್ತು ಯಾವುದು ಅಂತಂದ್ರೆ ಅದು ಆರೋಗ್ಯದ ಸಂಪತ್ತು. ನನಗೆ ಸಾವಿರಾರು ಎಕರೆ ಜಮೀನದ, ತಿರುಗಾಡ್ಲಿಕ್ಕೆ 10 ಕಾರ್ ಅದಾವು, ಮಣ ಬಂಗಾರ ಐತಿ, ಕೋಟಿಗಟ್ಟಲೆ ರೊಕ್ಕ ಬ್ಯಾಂಕ್ನಾಗ ಐತಿ ಅಂತಂದ್ರೂ ಅದನ್ನು ನಾನು ಅನುಭವಿಸ್ಬೇಕಪ್ಪ ಅಂತಂದ್ರೆ ನಾನು ಆರೋಗ್ಯವಂತನಾಗಿರ್ಬೇಕಾಗ್ತದೆ. ಹಾಗಾಗಿ ಹೆಚ್ಚು ಸಂಪಾದನೆ ಮಾಡುವುದ ಬದಲಿಗೆ ಆರೋಗ್ಯವನ್ನು ಯಾವ ರೀತಿ ನಾವು ಚೆನ್ನಾಗಿ ಇಟ್ಕೋಬೇಕು ಅನ್ನೋದನ್ನು ಕಲ್ತ್ಕೋಬೇಕಾಗ್ತದೆ. ಆರೋಗ್ಯ ಚೆನ್ನಾಗಿರ್ಬೇಕಪ್ಪ ಅಂತಂದ್ರೆ ಸಾಕಷ್ಟು ನೀತಿ ನಿಯಮಗಳನ್ನು ನಾವು ಅನುಸರಿಸಬೇಕಾಗ್ತದೆ. ಎಷ್ಟು ಹೊತ್ತು ನಿದ್ದೆ ಮಾಡಬೇಕು, ಎಷ್ಟು ಹೊತ್ತು ಕೆಲಸ ಮಾಡಬೇಕು, ಏನು ತಿನ್ನಬೇಕು, ಏನು ಉಣಬೇಕು, ಯಾವ ರೀತಿ ನಾವು ಧ್ಯಾನ ಮಾಡಬೇಕು ಅನ್ನೋದನ್ನು ನಾವು ಅರಿತುಕೊಂಡು ಬದುಕಿದಾಗ ಮಾತ್ರ ನಾವು ಆರೋಗ್ಯವಂತರಾಗಿರ್ತೀವಿ. ಬಹಳಷ್ಟು 30-40 ವರ್ಷದ ಹಿಂದಿನ ಜೀವನ ಹೇಗಿತ್ತು, ವರ್ತಮಾನ ಕಾಲದ ಈಗಿನ ಜೀವನ ಹೇಗದಂತ ಹೇಳಿ ನಾವು ತುಲನೆ ಮಾಡಿ ನೋಡಿದಾಗ ಹಿಂದೆ ಸ್ವಲ್ಪ ಸ್ವಚ್ಛತೆ ಕಡಿಮೆ ಇತ್ತು. ಹಾಗಾಗಿ ಸಾಕಷ್ಟು ಸಾಂಕ್ರಾಮಿಕ ರೋಗಗಳನ್ನು ನಾವು ಅನುಭವಿಸ್ತಾ ಇದ್ದೀವಿ. ಅವಾಗ ಕಾಲರಾ, ಟೈಫಾಯ್ಡು, TB ಇಂಥ ರೋಗಗಳು ಜಾಸ್ತಿ ಬರ್ತಿದ್ವು. BP, ಶುಗರ್ ಮತ್ತು ಕ್ಯಾನ್ಸರ್ ಅಂತ ಯಾರಿಗೂ ನಮ್ಗೆ ಗೊತ್ತೇ ಇರಲಿಲ್ಲ. ಸ್ವಚ್ಛತೆ ಬಗ್ಗೆ ಆದ್ಯತೆ ಕೊಟ್ಟ ನಂತರ ಶುಚಿಯಾದ ನೀರನ್ನು ಬಳಸೋದ್ರಿಂದ ಅಥವಾ ಉತ್ತಮವಾದ ಆಹಾರವನ್ನು ಸೇವನೆ ಮಾಡ್ತಾ ಬಂದಂಗೆ ಇವೆಲ್ಲವೂ ನಿಯಂತ್ರಣಕ್ಕೆ ಬಂದು, ಆದರೆ ಹೇಗೆ ನಮ್ಮ ಆರ್ಥಿಕ ಸ್ಥಿತಿ ಸುಧಾರಣೆ ಆಗ್ತಾ ಬಂತು, ಕೈಯಲ್ಲಿ ದುಡ್ಡು ಜಾಸ್ತಿ ಬಂತು, ನಾವೆಲ್ಲ ಆಲಸಿಗಳಾಗ್ತಾ ಇದ್ದೀವಿ. ಪ್ರತಿಯೊಂದು ಕೆಲಸವನ್ನು ನಾವು ಒಂದು ಯಂತ್ರದ ಮುಖಾಂತರ ಮಾಡ್ಕೋತಾ ಇದ್ದೀವಿ. ಮನೆಯಲ್ಲಿ ಖಾರ ಕುಟ್ಟಬೇಕಂದ್ರೆ ಅದಕ್ಕೆ ಬೇರೆ ಮಷಿನ್ ಬಂದೈತಿ, ಹಿಟ್ಟು ಬೇಯಿಸ್ಬೇಕಂದ್ರೆ ಒಂದು ಮಷಿನ್ ಬಂದೈತಿ, ಬಟ್ಟೆ ತೊಳ್ಯಾಕೆ ಒಂದು ಮಷಿನ್ ಬಂದೈತಿ. ಮೊದಲೆಲ್ಲ ಇದೆಲ್ಲ ನಾವೆಲ್ಲ ಕೈಯಿಂದ ಮಾಡ್ತಾ ಇದ್ದೀವಿ, ಬೆವರು ಸುರಿಸ್ತಾ ಇದ್ದೀವಿ. ಹಾಗಾಗಿ ನಾವು ಆರೋಗ್ಯವಂತರಾಗಿದ್ದೀವಿ. BP, ಶುಗರು ಮತ್ತು ಇಂಥ ಕ್ಯಾನ್ಸರ್ ಜಡ್ಡ ನಮಗೆ ಗೊತ್ತಿರಲಿಲ್ಲ. ಆದರೆ ಇವತ್ತು ಊರಾಗಿರುವಂಥ ಪ್ರತಿ ಮನೆಯಲ್ಲಿ ಇರುವಂಥ 4 ಜನರಲ್ಲಿ 2 ಪ್ರತಿ ದಿವಸ 2 ಮಾತ್ರೆಯನ್ನು ಸೇವಿಸ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನಂದರೆ ನಾವೆಲ್ಲ ಆಲಸಿಯಾಗಿದ್ದೀವಿ, ಬೆವರು ಸುರಿಸೋದನ್ನು ನಾವು ಮರ್ತಿದ್ದೀವಿ. ಯಾವ ವ್ಯಕ್ತಿ ದಿನದ 2 ಗಂಟೆಗಳ ಕಾಲ ಬೆವರು ಸುರಿಸಿ ಕೆಲಸ ಮಾಡ್ತಾನೆ ಆತ ಆರೋಗ್ಯವಂತನಾಗಿರ್ತಾನೆ. ಯಾವ ವ್ಯಕ್ತಿ ದಿನದ ಅರ್ಧ ಗಂಟೆಗಳ ಕಾಲ ಯೋಗ ಮಾಡ್ತಾನೆ, 10 ನಿಮಿಷದ ಕಾಲ ಧ್ಯಾನ ಮಾಡ್ತಾನೆ, ಆ ವ್ಯಕ್ತಿ ಆರೋಗ್ಯವಂತನಾಗಿರ್ತಾನೆ. ಹಾಗಾಗಿ ನಾವೆಲ್ಲ ಆರೋಗ್ಯದ ದೃಷ್ಟಿಯಿಂದ ಸಾಕಷ್ಟು ಶ್ರೀಮಂತಿಕೆ ಇದ್ದರೂ ಸಹ ಸ್ವಂತಕ್ಕೆ ನಾವು ಬೆವರು ಸುರಿಸ್ಬೇಕಾಗ್ತದೆ. ಬೆವರು ಬೇರೆ ಮಷಿನ್ ತಂದು ಸುರಿಸಿದ್ರೆ ನಡೆಯಂಗಿಲ್ಲ. ಮನುಷ್ಯ ಊಟ ಮಾಡಿದ್ದೆಲ್ಲ ಎಲ್ಲಿ ಶೇಖರಣೆ ಆಗುತ್ತಪ್ಪ ಅಂತಂದ್ರೆ ಅದು ದೇಹದಲ್ಲಿ ಶೇಖರಣೆ ಆಗ್ತದೆ. ಉಂಡಿದ್ದೆಲ್ಲ ಒಳಗೆ ತುಂಬಿಕೊಂಡಾಗ ಅದು ಕೊಬ್ಬು ಜಾಸ್ತಿ ಆಗ್ತದೆ. ಆ ಕೊಬ್ಬಿಂದ BP ಬರ್ತದೆ, ಶುಗರ್ ಬರ್ತದೆ, ಹಾರ್ಟ್ ಆಗ್ತದೆ, ಲಕ್ವ ಹಿಡಿತದೆ, ಕ್ಯಾನ್ಸರ್ ಬರ್ತದೆ. ಆ ಕೊಬ್ಬನ್ನು ಕರಗಿಸಬೇಕು, ಮನುಷ್ಯ ತೆಳ್ಳಗಿರ್ಬೇಕಪ್ಪ ಅಂತಂದ್ರೆ ಕಡಿಮೆ ಊಟ ಮಾಡಬೇಕು, ಜಾಸ್ತಿ ಕೆಲಸ ಮಾಡಬೇಕು. ಅವಾಗ ಮಾತ್ರ ನಾವು ಆರೋಗ್ಯವಂತರಾಗಿರ್ಲಿಕ್ಕೆ ಸಾಧ್ಯ. ಮನ್ಯಾಗ ತಿನ್ನಕ್ಕೆ ಭಾಳಷ್ಟು ತಿನ್ನಿಸುವಂಥ ದಿನಸುಗಳದಾವ ಅಂತ ಹೇಳಿ ಮನ್ಯಾಗಿದ್ದವ್ರು ಕಿರಿಕಿರಿ ಮಾಡಿ ಮುಂಜಾನೆ ಇಡ್ಲಿ ಮಾಡಿರಿ, ಮಧ್ಯಾಹ್ನ ದೋಸೆ ಮಾಡ್ರಿ ಅಂತ ಹೇಳಿ ಬರೀ ಇಡ್ಲಿ ದೋಸೆ ತಿಂದೇವು ಅಂತಂದ್ರೆ ನಾವು ಹೋಗ್ತೀವಿ. ಅದು ಬಿಟ್ಟು ರೊಟ್ಟಿ ಊಟ ಮಾಡಿ, ಯಾರು ರಾಗಿ ಮುದ್ದೆಯನ್ನು ಊಟ ಮಾಡಿ ಬದುಕ್ತಾರೆ ಅವರು ಗಟ್ಟಿಯಾಗಿರ್ತಾರೆ, ಆರೋಗ್ಯವಂತರಾಗಿರ್ತಾರೆ. ಅದಕ್ಕೆ ಯೋಗಿಗಳು ಹೇಳೋ ಹಾಗೆ ಊಟ ಮಿತವಾಗಿರ್ಬೇಕು. ಮಿತ ಹೇಗಿರ್ಬೇಕಪ್ಪ ಅಂತಂದ್ರೆ 1 ಹೊತ್ತು ಉಣ್ಣೋ ಯೋಗಿ ಅಂತ, 2 ಹೊತ್ತು ಉಣ್ಣೋ ಭೋಗಿ, 3 ಹೊತ್ತು ಉಣ್ಣೋ ರೋಗಿ, 4 ಹೊತ್ತು ಉಣ್ಣೋವನ್ನು ಹೊತ್ಕೊಂಡು ಹೋಗಿ ಅಂತ. ಹಂಗೆ ಮಗು ಹಠ ಮಾಡ್ತದಂತ ಹೇಳಿ ಮುಂಜಾನಿಂದ ಸಂಜೆ ತನ ಅದೇನು ಕೇಳ್ತದ ಚಾಕ್ಲೇಟು, ಬರ್ಗರ್, ಪಿಜ್ಜಾ ಅಂತ ಹೇಳಿ ನಾವು ತಿನ್ಸ್ಕೊತ ಹೋದಿವಿ ಅಂದ್ರೆ ಮಗ ಎತ್ತರ ಬೆಳೆದ ಬದಲಿ ಅಡ್ಡ ಬೆಳಿತಾನೆ, ಮುಂದೆ ವಜ್ಜೆ ಆಗ್ತಾನೆ. ವಜ್ಜೆ ಹೆಂಗೆ ಆಗ್ತಾನಂದ್ರೆ ಸ್ವಂತಕ್ಕೂ ವಜ್ಜೆ ಆಗ್ತಾನೆ, ಮನೆಗೂ ವಜ್ಜೆ ಆಗ್ತಾನೆ. ಅದಕ್ಕೆ ಆ ವಜ್ಜೆ ಆಗಬಾರ್ದು. ಮಗ ಸಂಸ್ಕಾರಿತ ವ್ಯಕ್ತಿ ಆಗಬೇಕು, ತೆಳ್ಳಗಿರಬೇಕು, ಓಡಾಡ್ಕೊಂಡಿರ್ಬೇಕು, ಆ್ಯಕ್ಟಿವ್ ಆಗಿರ್ಬೇಕಪ್ಪ ಅಂತಂದ್ರೆ ಹೆಚ್ಚು ತರಕಾರಿಯನ್ನು ಊಟಕ್ಕೆ ಕೊಡಬೇಕು. ಎಲ್ಲ ಹಣ್ಣು ಹಂಪಲುಗಳನ್ನು ಒಂದು ವಾರದಲ್ಲಿ ಎಲ್ಲ ಹಣ್ಣು ಹಂಪಲನ್ನು ತಿನ್ಬೇಕು. ಮಗ ಈ ಕಾಯಿಪಲ್ಯ ಒಲ್ಲೆ ತಂದು ಅದನ್ನು ಊಟಕ್ಕೆ ಬಿಡಿಸಂಗಿಲ್ಲ ಅಂದ್ರೆ ತಪ್ಪಾಗ್ತದೆ. ಒಲ್ಲೆ ಅಂದ್ರೂ ಅವತ್ತಿನ ದಿವಸ ಅದ ಪಲ್ಯ ತಿನ್ಬೇಕು. ನಾವು ಹಾಕಿದ ಪಲ್ಯ ಪೂರ ಗಂಗಳ ಖಾಲಿ ಮಾಡುತ್ತಾನೆ, ಮ್ಯಾಗ ಇಳಿಸ್ಲಿಕ್ಕೆ ಬಿಡಬಾರ್ದು. ಅವಾಗ ಆ ವ್ಯಕ್ತಿ ಆರೋಗ್ಯವಂತನಾಗಿರ್ತಾನೆ. ಇವತ್ತು ನಮ್ಮ ದೇಶದಲ್ಲಿ ಜಗತ್ತಿನಲ್ಲಿರುವಂತಹ ಅತಿ ಹೆಚ್ಚು ಸಕ್ಕರೆ ಕಾಯಿಲೆ ಮತ್ತು ಹೃದಯ ತೊಂದರೆಯಿಂದ ಬಳಲ್ತಾ ಇರುವ ರೋಗಿಗಳು ಎಲ್ಲಿದ್ದಾರಪ್ಪ ಅಂತಂದ್ರೆ ನಮ್ಮ ಭಾರತ ದೇಶದಲ್ಲಿದ್ದಾರೆ. ಮೊದಲೆಲ್ಲ MD ಡಾಕ್ಟರ್ ಸಿಗೋದನ್ನ ಭಾಳ ಕಷ್ಟ ಇತ್ತು. ಈಗ ಪ್ರತಿ ಊರಲ್ಲಿ 10-15 ಹೃದಯ ತಜ್ಞರಿದ್ದರೂ ಸಹ ಯಾವ ಬೆಡ್ ಖಾಲಿ ಇಲ್ಲ. ಅದಕ್ಕೆ ಪರಿಸ್ಥಿತಿ ಇನ್ನೂ ಹೆಚ್ಚು ಬಿಗಡಾಯಿಸ್ಕಿಂತ ಮೊದಲೇ ನಾವೆಲ್ಲರೂ ಪ್ರಜ್ಞಾವಂತರಾಗಬೇಕು. ನಾವಷ್ಟೇ ಅಲ್ಲ, ನಮ್ಮ ನೆರೆಹೊರೆಯವರಿಗೆ ಮತ್ತು ನಮ್ಮ ಮಕ್ಕಳಿಗೆ ಯಾವ ರೀತಿ ನಾವು ಬದುಕಬೇಕು ಅನ್ನೋದನ್ನು ಕಲಿಸಿಕೊಡ್ಬೇಕು. ಯಾವ ಸಮಾಜ ಆರೋಗ್ಯವಂತ ಆಗಿರ್ತದೆ
ಅದು ಅಭಿವೃದ್ಧಿ ಅನ್ನೋ ಹೊಂತದ್ದು. ಇವತ್ತು ಮನ್ಯಾಗ ಇರೋರು 4 ಮಂದಿ ಗಳಸಾವ ಒಬ್ಬ, ಇಬ್ಬರನ್ನ ದವಾಖಾನಿಗೆ ಸೇರಿಸಿಬಿಟ್ರೆ ಅಂದ್ರೆ ಮನಿ ಮಠ ಮಾರ್ಕೊಂಡು ಹೋಗ್ಬೇಕಾಗ್ತದೆ. ಮೊದಲೆಲ್ಲ ಹೇಳ್ತಿದ್ರು ವೈದ್ಯೋ ನಾರಾಯಣ ಹರಿ ಅಂತೇಳಿ, ಯಾಕಂದ್ರೆ ಓದ್ಕೊಳ್ಳೆ ಒಂದು ಇಂಜೆಕ್ಷನ್ ಗುಳಿಗೆ ಕೊಟ್ಟರೆ ಆರಾಮಾಗ್ತಿತ್ತು. ಈಗಿನ ರೋಗ ಹೆಂಗದವ ಅಂತಂದ್ರೆ ಅವು 10 ದಿನ ಐಸಿನಾಗ ಇಟ್ಕೊಂಡ್ರು ಆರಾಮಾಗಲ್ಲ, ಅಂಥ ತೊಂದರೆ ಅದಾವ. ಮತ್ತು ಅದಕ್ಕೆ 10 ಲಕ್ಷ ರೂಪಾಯಿ ಬಿಲ್ ಮಾಡಿದ ಕೂಡ ಏನಪ್ಪ ಯಮಾಗಲ್ಲ ಅಂತ ನೀವು ಬೈತೀರಿ. ಅದಕ್ಕೆ ವೈದ್ಯರನ್ನ ಬದಲು ಬದಲಿ ನಾವು ಬದಲಾಗಬೇಕಾಗ್ತದೆ. ನಮ್ಮ ಊಟ ಮತ್ತು ನಮ್ಮ ನಡತೆ ಮತ್ತು ನಮ್ಮ ಚಟುವಟಿಕೆಗಳಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನಾವು ಕಂಡುಕೊಂಡೇವಪ್ಪ ಅಂತಂದ್ರೆ ಖಂಡಿತವಾಗಿಯೂ ನಾವು ಆರೋಗ್ಯವಂತರಾಗಿರ್ತೀವಿ ಅನ್ನೋ ಒಂದು ಮಾತನ್ನು ಹೇಳಿ, ಕಡಿಮೆ ಸಾರಿ ಬಂದಾಗ ಒಂದು ಸಣ್ಣ ಚುಟುಕು ಕವನ ಹೇಳಿ ಹೋಗಿದ್ದೆ ನಾನು. ಎಲ್ಲ ಇಲ್ಲಿ ನಡೆದಿರುವಂತಹ ತಾಯಂದಿರಿಗೆ ಇವತ್ತೇನಾಗಿದೆ ಅಂದ್ರೆ ಕರ್ನಾಟಕದಾಗ ಅನ್ನಭಾಗ್ಯ ಬಂದದ್ದು. ಪ್ರತಿಯೊಬ್ಬರಿಗೆ 10 kg ಅಕ್ಕಿ ಕೊಡಕತ್ತಾರೆ. ಅಕ್ಕಿ ಅಡುಗೆ ಮಾಡೋದು ಭಾಳ ಸರಳ ಆಗಿಬಿಟ್ಟದು. ಮುಂಜಾನೆ ಮೊಸರನ್ನ, ಮಧ್ಯಾಹ್ನ ಚಿತ್ರಾನ್ನ, ಸಾಯಂಕಾಲ ಇನ್ನೊಂದು ಅನ್ನ. ರೊಟ್ಟಿ ಮಾಡೋದನ್ನ ಮರೆತು ಬರೀ ಅನ್ನ ಊಟ ಹಾಕೋದ್ರಿಂದ ಆರೋಗ್ಯ ಬಿಗಡಿಸ್ತದೆ. ಅದಕ್ಕೆ ಹಿಂದೆ ಹಿರಿಯರು ಒಂದು ಮಾತು ಹೇಳ್ತಿದ್ರು, ಏನಂದರೆ ನಮ್ಮಜ್ಜಿ ಮಾಡುತ್ತಿದ್ದಳು ರಾಗಿ ಮುದ್ದೆಯ ಚೆಂಡು, ನಮ್ಮಜ್ಜಿ ಮಾಡುತ್ತಿದ್ದಳು ರಾಗಿ ಮುದ್ದೆಯ ಚೆಂಡು, ಅದನ್ನುಂಡು ನಮ್ಮ ಅಜ್ಜನಾಗಿದ್ದ ಕಬ್ಬಿಣದ ಗುಂಡು. ನಮ್ಮವ್ವ ಮಾಡುತ್ತಿದ್ದಳು ಬಿಸಿ ಜೋಳದ ರೊಟ್ಟಿ, ನಮ್ಮವ್ವ ಮಾಡುತ್ತಿದ್ದಳು ಬಿಸಿ ಜೋಳದ ರೊಟ್ಟಿ, ಅದನ್ನುಂಡು ನಮ್ಮ ಅಪ್ಪನಾಗಿದ್ದ ಜಗಜಟ್ಟಿ ಅಂತ. ಆದರೆ ನನ್ನವಳು ಮಾಡುತ್ತಿದ್ದಾಳೆ ಇಡ್ಲಿ ವಡ, ಅದನ್ನುಂಡು ನಾವಾಗಿದ್ದೇವೆ ಖಾಲಿ ಪ್ಲಾಸ್ಟಿಕ್ ಕೊಡ. ಅದಕ್ಕೆ ಬಾಯಿಗೆ ಏನು ರುಚಿ ಅನಿಸ್ತದ ಅದನ್ನು ಅಡುಗೆ ಮಾಡಿ ಉಣ್ಣೋದು ಬದಲು ಯಾವುದು ದೇಹಕ್ಕೆ ಒಳ್ಳೆಯದದ ಅದನ್ನು ನಾವು ಊಟ ಮಾಡಬೇಕಾಗ್ತದೆ. ನಾಲಿಗೆಯ ಕಟ್ಟಿಹನು ಕಾಲನಿಗೆ ದೂರಬೇಹನು, ನಾಲಿಗೆಯ ರುಚಿಯ ಮೇಲಾಡುತ್ತಿರುವವನು ಕಾಲನ ಹತ್ತಿರಬೇಕು ಸರ್ವಜ್ಞ ಅಂತ ಹೇಳಿ 1000 ವರ್ಷಗಳ ಹಿಂದೆನೇ ಸರ್ವಜ್ಞ ತನ್ನ ವಚನದಲ್ಲಿ ಈ ರೀತಿ ಉಲ್ಲೇಖ ಮಾಡಿದಾನೆ. ಯಾವಾಗ ರುಚಿಯದ ಅದು ದೇಹಕ್ಕೆ ಒಳ್ಳೆಯದಲ್ಲ, ಯಾವಾಗ ಕಹಿಯದ ಅದ ದೇಹಕ್ಕೆ ಒಳ್ಳೆಯದು. ಅದಕ್ಕೆ ನಾವೆಲ್ಲರೂ ಮಿತಹಾರಿಗಳಾಗಬೇಕು, ಒಳ್ಳೆಯದನ್ನು ಊಟ ಮಾಡಬೇಕು, ಆರೋಗ್ಯವಂತರಾಗಿ ಬದುಕಬೇಕು. ಇವತ್ತೇನು ಆರೋಗ್ಯ ಶಿಬಿರದಲ್ಲಿ ಸುಮಾರು 100 ಜನಕ್ಕಿಂತ ಹೆಚ್ಚು ಜನ ರಕ್ತದಾನ ಮಾಡಿದ್ದಾರೆ. ಏನೇನೋ ದಾನ ಮಾಡ್ತೇವೆ, ಆದರೆ ಇದು ಬಹಳ ಅತಿ ಅಮೂಲ್ಯವಾದಂಥ ದಾನ. ಯಾಕಂದ್ರೆ ಒಬ್ಬರು ಜೀವ ಉಳಿಸುವಂತಹ ಒಂದು ಯಾವುದಾದ್ರೂ ದಾನ ಇದ್ದರೆ ಅದು ರಕ್ತದಾನ. ಹಾಗಾಗಿ ಇಲ್ಲಿ ನೆರೆದಿರುವಂಥ ಎಲ್ಲ ಯುವ ಮಿತ್ರರು ಭಾರಿ ಈ ರೀತಿ ರಕ್ತದಾನವನ್ನು ಮಾಡ್ತಾ ಇರಬೇಕು. ಯಾಕಂದ್ರೆ ಕೃತಕ ಯಂತ್ರದಿಂದ ಈ ರಕ್ತವನ್ನು ತಯಾರು ಮಾಡಲಿಕ್ಕೆ ಇನ್ನೂ ತನಕ ಸಾಧ್ಯ ಆಗಿಲ್ಲ. ಅದಕ್ಕೆ ಯಾವಾಗಾರ ಎಮರ್ಜೆನ್ಸಿ ಬೇಕಪ್ಪ ಅಂತಂದ್ರೆ ಮತ್ತೊಬ್ಬರು ರಕ್ತ ಕೊಟ್ಟಾಗನೇ ನಾವು ರಕ್ತ ಹಾಕ್ಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿ ಭಾಳಷ್ಟು ಜನ ಕಣ್ಣಿನ ಕುರುಡತನವನ್ನು ನಿವಾರಣೆ ಮಾಡಬೇಕಾದ್ರೆ ನೇತ್ರದಾನ ಮಾಡಿದಾಗ ಮಾತ್ರ ಅದು ಸಾಧ್ಯ ಆಗ್ತದೆ. ಹಾಗಾಗಿ ನಾವೇನು ಒಂದು ಸಾವನ್ನು ಸಾಕ್ಷೀಕರಿಸ್ತೀವಿ, ಅದನ್ನು ನೇತ್ರದಾನ ರೂಪದಲ್ಲಿ ನಾವು ಪರಿವರ್ತನೆ ಮಾಡಿದೀವಪ್ಪ ಅಂತಂದ್ರೆ ಅದಲ್ಲದೆ ನಾವು ಸಹ ವಾಗ್ದಾನ ಮಾಡಬೇಕು. ನಾವು ತೀರಿ ಹೋದ ನಂತರ ನನ್ನ 2 ಕಣ್ಣುಗಳನ್ನು ನಾನು ದಾನ ಮಾಡ್ತೀನಿ. ಯಾಕಂದ್ರೆ ನಾವು ಕೊಟ್ಟಂಥ 2 ಕಣ್ಣುಗಳನ್ನು 2 ವ್ಯಕ್ತಿಗಳಿಗೆ ಮೊದಲು ನಾವು ಕಸಿ ಮಾಡ್ತಾ ಇದ್ದೀವಿ. ಒಂದು ಕಣ್ಣು ಒಬ್ಬಂಗ, ಮತ್ತೊಂದು ಕಣ್ಣು ಒಬ್ಬಂಗ, ಇಬ್ಬರಿಗೆ ಕಾಣಿಸ್ತಿತ್ತು. ಆದರೆ ವಿಜ್ಞಾನ ಈಗ ಎಷ್ಟು ಮುಂದುವರೆದಪ್ಪ ಅಂತಂದ್ರೆ ಒಂದೊಂದು ಕಣ್ಣೊಳಗೆ 3 ಪದರ ತೆಗೆದು ಬೇರೆ ಬೇರೆ ರೀತಿಯಿಂದ 3 ಕಡೆ ಹಾಕಿ ಒಟ್ಟು 6 ಜನಕ್ಕೆ ಉಪಯೋಗ ಆಗುವಂಥ ಒಂದು ಕೆಲಸ ಆಗ್ತದೆ. ಅದಕ್ಕೆ ನಾವು ಸತ್ತು ಹೋದ್ಮೇಲೆ ನಮ್ಮ ಕಣ್ಣು ಮಣ್ಣಲ್ಲಿ ಮಣ್ಣಾಗೋದು ಬೇಡ, ಚಿತೆಯಲ್ಲಿ ಭಸ್ಮ ಹೋಗೋದು ಬೇಡ. ಕನಿಷ್ಠ 6 ಜನರಿಗೆ ದೃಷ್ಟಿ ಕೊಡುವಂಥ ಒಂದು ಭಾಗ್ಯ ನಮಗಾಗ್ತದೆ. ಮುಂದಿನ ಜನ್ಮ ಐತಿಲ್ಲ ಗೊತ್ತಿಲ್ಲ, ಆದರೆ ಇವತ್ತು ನಾವು ತೀರಿ ಹೋದ್ನಂದ್ರೆ ನಮ್ಮ 2 ಕಣ್ಣುಗಳಲ್ಲಿ 6 ಜನರ ದೇಹದಲ್ಲಿ ನಾವು ಹುಟ್ಟಿ ಬರುವಂಥದ್ದು ಒಂದು ಸದಾವಕಾಶವನ್ನು ನಾವು ಅದನ್ನು ಪಡ್ಕೋಬೇಕನ್ನೋ ಮಾತನ್ನು ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ 2 ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಪರಮ ಪೂಜ್ಯ ಅಮೃತಾನಂದ ಸ್ವಾಮಿಗಳಿಗೆ ಮತ್ತೊಮ್ಮೆ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಹೇಳಿ ವೇದಿಕೆ ಮೇಲಿರುವಂಥ ಪರಮ ಪೂಜ್ಯರಿಗೂ ಮತ್ತು ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯಮಾನ್ಯರಿಗೂ ತಮ್ಮೆಲ್ಲರಿಗೂ ನಮಸ್ಕರಿಸಿ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ. ಪ್ರಭುಗೌಡ ಪಾಟೀಲ್ ಅವರು ಆರೋಗ್ಯ ಕುರಿತು ಬಹಳ ಸುಂದರವಾದ ವಿಚಾರಗಳನ್ನು ಹೇಳಿ ತಮ್ಮೆಲ್ಲರಿಗೆ ಮಾರ್ಗದರ್ಶನ ಮಾಡಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಈಗ ಇನ್ನೋರು ಡಾಕ್ಟರ್ ಎಂಡಿಗೇರಿ ಸರ್ ಇವರು ಈ ಒಂದು ವೇದಿಕೆ ಹಂಚಿಕೊಂಡಿದ್ದಾರೆ. ಅವರು ಕೂಡ ತಮ್ಮೆಲ್ಲರಿಗೆ ಮಾರ್ಗದರ್ಶನ ಮಾಡಬೇಕಂತೇಳಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ಮಲ್ಲಿಕಾರ್ಜುನ್ ಸ್ವಾಮೀಜಿಯವರ ನಮಸ್ಕರಿಸುತ್ತಾ, ನಡೆದಾಡುವ ದೇವರಾದ ಸಿದ್ದೇಶ್ವರ ಸ್ವಾಮಿಗಳು ನೆನೆಸುತ್ತಾ ಮತ್ತು ಅಧ್ಯಕ್ಷತೆಯನ್ನು ವಹಿಸಿರುವ ಪರಮ ಪೂಜ್ಯರಿಗೆ ನಮಸ್ಕರಿಸುತ್ತಾ, ವೇದಿಕೆಯಲ್ಲಿ ಆಸನರಾದ ಎಲ್ಲರಿಗೂ ನಮಸ್ಕರಿಸುತ್ತಾ ಮತ್ತು ಇಷ್ಟೆಲ್ಲ ಜನಕ್ಕೆ ಸೇರಿಸಿ ನಿಮ್ಮೆಲ್ಲರಿಗೂ ಒಂದು ಒಳ್ಳೆಯ
ಆ, ಆ, ಒಂದು ಒಳ್ಳೆಯ ವಿಚಾರವನ್ನು ಆಧರಿಸುತ್ತಾ ಮಾನ್ಯ ಪೂಜ್ಯರಾದ ಅಮೃತಾನಂದ ಸ್ವಾಮೀಜಿ ಅವರಿಗೆ ನಮಸ್ಕರಿಸುತ್ತಾ ನಾನು ಒಂದೆರಡು ಮಾತು ಹೇಳ್ಬೇಕಂತ ಅನಿಸ್ತೇನೆ. ನಾನು ಎಲುಬು ಕೀಲು ತಜ್ಞ, ಸೊ ಅದ್ರ ಬಗ್ಗೆ ಮಾತಾಡ್ತೀನಿ ನಿಮ್ಗೆಲ್ಲರಿಗೂ. ಸೊ ಹೇಗೆ ನಮ್ಮದು ಎಲ್ಲರಿಗೂ ಬಂದಿರೋ ತುಂಬ ಜನಕ್ಕೆ ಮೊಣಕಾಲು ನೋವು ಇರುತ್ತೆ ಮತ್ತು ಸೊಂಟ ನೋವು ಇರುತ್ತೆ, ಅದನ್ನು ಹೇಗೆ ತಡೆಯಬಹುದು ಅದ್ರ ಬಗ್ಗೆ ಇಷ್ಟೊತ್ತು ಎಲ್ಲ ಉಳಿದಿದ್ದೆಲ್ಲದ್ರ ಬಗ್ಗೆನೂ ಹೇಳಿಬಿಟ್ಟಿದ್ದಾರೆ ನಮ್ಮ ಪ್ರಭುಗೌಡ ಸರ್. ಏನೂ ಉಳಿಸಿಲ್ಲ ನಮ್ಗೆ ಹೇಳಲಿಕ್ಕೆ ಅವರು. ಸೊ ಈಗ ಬರೀ ಮೊಣಕಾಲು ಬಗ್ಗೆ ಹೇಳ್ಬೋದು, ನಾನು ಭಾಳ ಸೊಂಟನ ಬಗ್ಗೆ ಹೇಳ್ಬೋದು. ತುಂಬ ಹೊತ್ತು ಕೂತ್ಕೊಂಡು ಒಂದೇ ಜಾಗದಲ್ಲಿ ಕೂತ್ಕೊಂಡು ಕೆಲಸ ಮಾಡೋದು, ಮತ್ತು ಆಮೇಲೆ ತುಂಬ ಹೊತ್ತು ನಾವು ಏನಾದರೂ ಒಂದು ವಜ್ಜೆ ಹತ್ತು ತಿರುಗಾಡೋದು, ಅದನ್ನೆಲ್ಲ ನಾವು ಬಿಡಬೇಕು. ಮತ್ತು ನಾವು ಇಲ್ಲಿ ಯಾವುದಾವುದು ನಮಗೆ ಅನಿಸುತ್ತೆ ಅಂದರೆ, ಯಾವಾಗ ನೀವು ತುಂಬ ರೋಗಗಳು ನಾವೇ ಟ್ರೀಟ್ಮೆಂಟ್ ಮಾಡ್ಕೋಬೋದು, ನಾವೇ ಗುಣಪಡಿಸಬಹುದು. ಅದು ಹೇಗೆ ಅಂದರೆ ಒಂದಿಷ್ಟು ವ್ಯಾಯಾಮಗಳು ಮಾಡ್ಕೊತಿರ್ಬೇಕು, ಮತ್ತು ನಮ್ಮದೊಂದು ಶಿಸ್ತು ಅಳವಡಿಸ್ಕೋಬೇಕು. ದಿವಸ ಮುಂಜಾನೆ ವ್ಯಾಯಾಮ ಮಾಡಬೇಕು, ಮತ್ತು ಮಿತವ್ಯಯ ಊಟ ಮಾಡಬೇಕು, ಮತ್ತು ನಿದ್ದೆ ಕರೆಕ್ಟ್ ಆಗಬೇಕು. ರಾತ್ರಿ ಎಷ್ಟೊತ್ತಿದ್ರು 7 ತಾಸನ್ನು ನಿದ್ದೆ ಮಾಡಬೇಕು ನಾವು. ಇಲ್ಲಿ ಸೊ ಇಷ್ಟೆಲ್ಲ ಮಾತು ಮುಗಿಸಿ ನಾವು ಎಲ್ಲರಿಗೆ ನಮಸ್ಕಾರಗಳು. ಇಲ್ಲಿವರೆಗೆ ನಾವು ನಮ್ಮ ಆರೋಗ್ಯವನ್ನು ಯಾವ ರೀತಿಯಾಗಿ ಕಾಪಾಡಿಕೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಡಾಕ್ಟರ್ ಎಂಡಿಗೇರಿ ಸರ್ ಅವರು ಮಾರ್ಗದರ್ಶನ ಮಾಡಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಈಗ ಡಾಕ್ಟರ್ ಅರಳಿ ಸಾಹೇಬರು, ಪ್ರಸಿದ್ಧ ಸ್ತ್ರೀ ರೋಗ ತಜ್ಞರು, ತಮಗೆಲ್ಲರಿಗೂ ಗೊತ್ತದ, ಅವರು ನಮ್ಮೆಲ್ಲರ ಕುರಿತು ಮಾರ್ಗದರ್ಶನ ಮಾಡಬೇಕಂತ ಹೇಳಿ ಅವರಲ್ಲಿ ವಿನಂತಿ. ಪರಮ ಪೂಜ್ಯ ಮಲ್ಲಿಕಾರ್ಜುನ ಮಹಾಸ್ವಾಮೀಜಿ ಅವರಿಗೆ ಪಾದ ಸ್ಪರ್ಶ ಮಾಡಿ ನಡೆದಾಡುವ ದೇವರಾದಂಥ ಸಿದ್ದೇಶ್ವರ ಅಪ್ಪಗಳು ಈ ಕಾರ್ಯಕ್ರಮ ವ್ಯಾಸಪೀಠ ಮೇಲೆ ಇದ್ದಂಥ ಪರಮ ಪೂಜ್ಯ ಸ್ವಾಮಿಗಳು ಮತ್ತು ಎಲ್ಲ ಇದು ನಿಯೋಜನೆ ಯಾರು ಮಾಡಿದ್ದ ಅಂತ ಅಂದ್ರೆ ಈ ಭಾರ್ಗವ ಆಶ್ರಮದ ನಮ್ಮ ಅಮೃತಾನಂದ ಸ್ವಾಮಿಗಳು, ಈ ಖಾಸ ಸೋಲಾಪುರದಿಂದ ಬಂದಂಥ ನಮ್ಮದು ಭಾರತೀಯ ಜನತಾ ಪಾರ್ಟಿ ಮಾಜಿ ಮಂತ್ರಿ ಮತ್ತು ಈಗ ಶಾಸಕ ಇದ್ದಂಥ ಮಾನನೀಯ ಸುಭಾಷ್ ದೇಶಮುಖ್ ಸಾಹೇಬರು, ಡಾಕ್ಟರ್ ಪ್ರಭುಗೌಡ ಅವರು, ಮತ್ತು ಅವ್ರ ಜೊತೆ ಬಂದಂಥ ಡಾಕ್ಟರ್ ಇಂಡಿಗೇರಿ ಅವರು, ತಾವೆಲ್ಲರೂ ಈಗ ನಿಮಗೆಲ್ಲ ಗುರುತದ. ಈಗ ಆರೋಗ್ಯ ಬದ್ಧರು ಇವತ್ತು ಶಿಬಿರ ಆಯ್ತು, ರಕ್ತದಾನ ಶಿಬಿರ ಆಯ್ತು, ಮತ್ತು ಇವತ್ತು ಆರೋಗ್ಯ ಬದ್ದಲ ತುಸು ಮಾತಾಡೋ ಕಲಾಗ ನಾ ಇಲ್ಲಿ ಬಂದೀನಿ. ನಮ್ಮ ಕನ್ನಡ ಅಂದ್ರೆ ಎಲ್ಲ ಜತ್ತಿ ಕನ್ನಡ ಐತಿ. ಅಂದ್ರೆ ಬೆಂಗಳೂರು ಕನ್ನಡ, ಗುಲ್ಬರ್ಗಾ ಕನ್ನಡ, ದಾವಣಗೆರೆ ಕನ್ನಡ, ಬೇರೆ ಬೇರೆ ಕನ್ನಡ ಇರ್ತಾವೆ. ಮರಾಠಿನೂ ಬೇರೆ ಬೇರೆ ಇರ್ತಾವೆ. ಮರಾಠಿ ಪುಣೇರಿ ಮರಾಠಿ ಬೇರೆ, ಸೋಲಾಪುರ ಮರಾಠಿ ಬೇರೆ, ಕೊಲ್ಲಾಪುರ ಮರಾಠಿ ಬೇರೆ, ಮತ್ತು ಅದ್ರಾಗ ಜತ್ತಿ ಮರಾಠಿ ಬೇರೆ ಐತಿ. ಅವು ಮಾತಾಡೋ ಮುಂದೆ 4-5 ಬೇಗಳ ಎಲ್ಲಾರ್ದೆ ಕೊಲ್ಲಾಪುರ ಅನ್ಸಂಗಿಲ್ಲ. ಹಂಗೆ ಬೇರೆ ಬೇರೆ ಮಂದಿ ಬೇರೆ ಬೇರೆ ಟೈಪ್ ಮಾತಾಡ್ತಾರ. ನಾ ಖರೆ ಅಂದ್ರೆ ಮಾತೃಭಾಷೆ ಕನ್ನಡ, ಕಲ್ತದ್ದು ಮರಾಠಿ, ಮುಂದೆ MBBS MD ಆಗೋಣ ಆವಾಗ ಇಂಗ್ಲೀಷ್, ಮತ್ತು ರಾಷ್ಟ್ರ ಭಾಷೆ ಹಿಂದಿ ಐತತ್ ಹಿಂದಿ. ಹಿಂಗೆಲ್ಲ ಭಾಷೆ ನಾವು ದಿನಕ್ಕೆ ಮಾತಾಡ್ತಿರ್ತೀವಿ. ನಮ್ಮ ಕಡೆ ಹಿಂಗೆ ಹೆಣ್ಮಕ್ಳು ಬರ್ತಾರ. ಈಗ ಅಲ್ಲಿ ಕಡೆ ಉದ್ದಾಗೋಗಿದ್ದ ಅಡ್ಡಾಗತ್ತದ ಅಂತ ಹೇಳಿದ್ರಲ್ಲ ಅವ್ರು ಕೇಳ್ತಾರ, ವಜನ್ ಹೆಚ್ಚಾಗತ್ತದ, ತೂಕ ಹೆಚ್ಚಾಗತ್ತದ, ಡಾಕ್ಟರ್ ಗುಳಿಗೆ ಕೊಡ್ರಿ. ಅದೆಲ್ಲರೂ ಡಾಕ್ಟರ್ ಮೇಲೆ ಹಾಕಾಕತ್ತಾರ. ನಾವಂತೀವು ಗುಳಿಗೆ ಕೊಟ್ಟು ತೂಕ ಕಮ್ಮಿ ಆಗುದಿಲ್ಲ, ಅದಕ್ಕಿಂತ ನೀವು ಚುರುಮುರಿ, ಉಸಳಿ, ಟೊಮೆಟೊ, ಗಜರಿಕಾಯಿ ಹಿಂಗೆಲ್ಲ ತಿನ್ನದ್ ಬರ್ರಿ, ನಿಮ್ದು ತೂಕ ಕಮ್ಮಿ ಆಗ್ತೈತಿ ಅನ್ನೋಣ. ಅವ್ರು ಏನ್ ಕೇಳಬೇಕು, ಡಾಕ್ಟರ್ ಇದೆಲ್ಲ ಊಟಕ್ಕಿಂತ ಮೊದಲು ತಿನ್ಬೇಕು ಏನು ಊಟ ಆಗಾಗ ತಿನ್ಬೇಕು?
ಇಂಥ ಮಂದಿ ಭೇಟಿ ಆಗತ್ತೆ. ಒಬ್ಬೇಕೆರೆ ಹಿಂಗ ಒಬ್ಬರು ಬಂದಿದ್ರು, ಅವ್ರಂದ್ರು ನಾವು ಭಾಳ ದಪ್ಪ ಆಗತ್ತೀವಿ ಡಾಕ್ಟ್ರ, ಮತ್ತು ನಂದು ಈಗ ಅಲ್ಲಿ ಕಡೆ ಶುಗರ್ ಹೆಚ್ಚಾಗೈತ್ರಿ, ನಾವು ಹಂಗಾರೆ ಮಾಡ್ರಿ, ಮತ್ತು ಏನು ಪಂತೆ ಮಾಡೋದು ಹೇಳ್ರಿ. ಇನ್ನು ಎಷ್ಟು ಪಂತೆ ಮಾಡಿದಾರ ಅವ್ರು ಎಟ್ಟು ಕೇಳ್ತಾರ, ಇದು ಅವಘಡ. ನಾ ಅವರ ಅಕ್ಕಂಗ ಅಂದೀವು ಅವ್ರಿಗೆ, ನೋಡ್ರಿ ನೀವು ಹಿಂಗೆ ಮಾಡ್ರಿ, ಪಂತೆ ಮಾಡೋದಿತ್ತಂದ್ರೆ ತಾಟ ಒಳಗೆ ಏನು ಬಿಳಿದೈತಿ ಆ ಬಿಳಿ ತಿನ್ಬೇಡ್ರಿ, ತಾಟ ಒಳಗೆ ಕಲರ್ಫುಲ್ ಏನೈತಿ ಅದು ಕಲರ್ಫುಲ್ ತಿನ್ರಿ, ನಿಮ್ಮ ಶುಗರ್ ಕಂಟ್ರೋಲ್ನಾಗ ಉಳಿತದೆ. ಅವ್ರಿಗೆ ತಿಳಿದಿಲ್ಲ ಅದು. ನೀ ತಾಟ್ನಾಗ ಬಿಳಿದ ಏನಿರ್ತೈತಂದ್ರೆ ಬಿಳಿ ಇರ್ತೈತೆ, ಅದ್ರಾಗ ಶುಗರ್ ಹೆಚ್ಚಿರ್ತದೆ, ಅಂದ್ರೆ ವಾತ್ ಹೆಚ್ಚಾಗ್ತದ, ಕಾರ್ಬೋಹೈಡ್ರೇಟ್ ಹೆಚ್ಚಿರ್ತದ, ದಮ್ ಹೆಚ್ಚಾಗ್ತಾರ, ಹೆಚ್ಚಿಗೆ ತೂಕ ಹೆಚ್ಚಾಗೋಣ ಶುಗರ್ ಬರ್ತದ. ನಾ ಹೇಳು ಪದ್ಧತಿನೇ ಹೇಳಕತ್ತೀನಿ. ಅವ್ರಿಗೇನನ್ನಿ, ನೀವು ಹಾಲು ಹೆಚ್ಚಿಗೆ ತಗೊಂಡ್ರಿ, ಕೆನಿ ತಿಂದ್ರಿ, ಬೆಣ್ಣೆ ತಿಂದ್ರಿ, ಅದರ ನಂತರ ಅನ್ನ ಉಂಡ್ರಿ, ಅದರ ನಂತರ ನಿಮ್ದು ರೊಟ್ಟಿ ತಿಂದ್ರಿ, ಎಲ್ಲ ಬಿಳಿನೇ ಐತಲ್ಲ, ಇದು ಹೆಚ್ಚಿಗೆ ಪ್ರಮಾಣನಾಗ ಇದು ತಿಂದ್ರಿ ಅಂದ್ರೆ ಶುಗರ್ ಹೆಚ್ಚಾಗ್ತದ. ಅದಕ್ಕಿಂತ ನೀವು ಕಲರ್ಫುಲ್ ತಿನ್ರಿ. ಕಲರ್ಫುಲ್ ಅಂದ್ರೇನು, ಅದ್ರಾಗ ನೀವು ಟೊಮೆಟೊ ಐತಿ, ಗಜರಿಕಾಯಿ ಐತಿ, ಇವು ಏನಂತಾರ ಉಸಳಿ ಅಂತಾರಲ್ಲ, ಉಸಳ ಏನಂತಾರ, ಮಟ್ಕಿ ಉಸಳ ಅದು ಅಂತಿರ್ಲ, ಮೂಗು ಮಟ್ಕಿ ಮುಸಳ, ಮೋಡ ಅಲ್ಲಿ ಧಾನ್ಯ, ಇದು ತಿನ್ರಿ, ಚಪಾತಿ ತಿನ್ರಿ, ಸೌಂತಿಕಾಯಿ ಪಲ್ಯ ತಿನ್ರಿ, ಇವು ಎಲ್ಲ ಬೇರೆ ಬೇರೆ ಕಾಯಿಪಲ್ಯ ಎಲ್ಲ ಕಲರ್ಫುಲ್ ಅದ. ಬಿಳಿ ಕಾಯಿಪಲ್ಯ ಒಂದೂ ಇಲ್ಲ, ಎಲ್ಲ ಕಲರ್ಫುಲ್ ಕಾಯಿಪಲ್ಯ ತಿನ್ರಿ, ನಿಮ್ಮ ಶುಗರ್ ಕಂಟ್ರೋಲ್ನಾಗ ಬರ್ತೈತೆ ಅನ್ನೋಣ. ಅವ್ರು ಏನು ಕೇಳ್ಬೇಕು ನನಗೆ, ಒಗ್ಗರಣೆ ಅನ್ನ ಮಾಡಿ ತಿಂದ್ರೆ ನಡೀತೈತೆ ಅಂದ್ರೆ ಅನ್ನ ತಿನ್ಬೇಡ್ರಿ ಅಂತ ಹೇಳೋಣ. ಅನ್ನ ಒಗ್ಗರಣೆ ಅನ್ನ ಮಾಡಿ ನೀವು ರಂಗಿತ ಕಲರ್ ತಿನ್ನೋಣ, ನಾ ಕಲರ್ ಮಾಡಿ ತಿಂತೀನಿ ಅಂದ್ರೆ ನಮ್ಮ ಲಕ್ಷಣಾಗೆ ಗೊತ್ತು. ಡಾಕ್ಟರ್ಗಳಿಗೆ ಡಾಕ್ಟರ್ ಇದಾರ, ನಾವ್ ಏನು ಹೇಳಿದ್ರ ಅವ್ರು ಕೇಳ್ತಾರಂತ ನಾವ್ ಎಂದೂ ತಿಳ್ಕೊಂಗಿಲ್ಲ. ಮತ್ತ ಕೆಲವು ಮಂದಿ ಹಿಂಗ ಇರ್ತಾರಲ್ಲ, ಈ ಕಡೆಯಿಂದ ಬಾಜು ಮಂದಿ, ನಾ ಈ ಕಡೆಯಿಂದ ಬಾಜು ಮಂದಿ ಡಾಕ್ಟರ್ ಅದೀವಿ, ಇವ್ರದು ನಮ್ದು ಬಹಳ ಸಂಬಂಧ ಬರಂಗಿಲ್ಲ. ಇವ್ರು ರೊಕ್ಕ ಕೊಡೋ ಕಾಲ ಅಟ್ಟ, ಅವ್ರದ್ದು ನಂದು ಗುರ್ತು ಆಗಲ್ಲ. ಅದಕ್ಕೆ ಇಲೆಕ್ಷನ್ ನಿಂತಿದ್ನಿ ವಿಧಾನಸಭಾದಾಗ, ಇವ್ರೆಲ್ಲ ಹಾಕಿದ್ರು, ಇವ್ರ ಮತನ ಹಾಕಿಲ್ಲ. 30,000 ಅಟ್ಟ ಬಿದ್ದು, 20 ಬಿದ್ದಿದ್ದು ಅಂದ್ರೆ ಆರ್ಸ್ ಬರ್ತಿದ್ವು. ಆ ಸಲ ಆಮದಾರ ಆಗ್ತಿದ್ವಿ. ಯಾರು ಎಲ್ಲ ಗೋಳ ಬರೀ ಹೆಣ್ಮಕ್ಳನ್ನ ಹಾಕೋತ್ತೆ, ಹೆಣ್ಮಕ್ಳ ಅಷ್ಟು ಮತ ಹಾಕಿದ್ವು. ಅವು ಗಂಡಸರ್ದು ನಂದು ಗುರ್ತೇ ಇಲ್ಲ. ಅದಕ್ಕೆ ಇವು ಏನಿರ್ತದ, ಇವ್ರು ಬಂದು ಕೇಳ್ತಾರ, ಡಾಕ್ಟರ ಈ ಗುಳಿಗೆ ಸೈಡ್ ಎಫೆಕ್ಟ್ ಏನೈತಿ ಹೇಳ್ರಿ, ಮತ್ತು ನೋಡ್ರಿ, ಮತ್ತೆ ಯಾವ ಗುಳಿಗೆ ಕೊಟ್ರಿ, ಸೈಡ್ ಎಫೆಕ್ಟ್ ಆಗಿತ್ತು, ನಮ್ಗೆ ತ್ರಾಸ ಆಗಿತ್ತು, ನಮ್ದು ಲಿವರ್ ಬಾದ್ ಆಗಿತ್ತು. ಖರೆ ಇವ್ರು ಏನೇನ್ ಮಾಡಿ ಬಂದಿರ್ತಾರ, ದಾರು, ತಂಬಾಕು, ಸಿಗರೇಟ್, ಮಾವ, ಗುಟ್ಕ ಎಲ್ಲ ತಿಂದ ಮತ್ ನಮ್ ಕೇಳ್ತಾರ ಗುಳಿಗೆ ಸೈಡ್ ಎಫೆಕ್ಟ್ ಏನಂತ ಹೇಳಿ. ಇವ್ರದ್ದು ಸೈಡ್ ಎಫೆಕ್ಟ್ ಯಾರು ಹೇಳ್ಬೇಕು? ಅದಕ್ಕೆ ಒಂದು ಮನುಷ್ಯ ನಾವು ಹೇಳಿದ್ದೀವಿ, ದಾರು ಕುಡಿಬೇಡ, ಬಾದ್ ಇರ್ತೈತಿ, ದಾರುದಿಂದ ಶರೀರ ಒಳಗಿಂದ ಎಲ್ಲ ಇವು ಏನ್ ಇರ್ತಾವಲ್ಲ ಕಳ್ಳು ಬಾದ್ ಆಗ್ತೈತಿ. ಇದು ಹೇಳು ಕಾಲಾಗ ಒಂದು ಬಾಟ್ಲ್ಯಾಗ ನಾವು ದಾರು, ಒಂದು ಗ್ಲಾಸ್ನಾಗ ದಾರು ತಗೊಂಡಿವು, ಒಂದು 2-3 ಹುಳ ತಗೊಂಡಿವು, ಅದ್ರ ಹಾಕಿದ್ವಿ. ನೋಡಿ ಹಿಂಗ್ ಹುಳ ಸತ್ತೈತಿ, ಸಾಯ್ತೈತಿ ಅದು ಹುಳ ಅದರ ದಾರು ಒಳಗ, ನಿನ್ ಶರೀರ ನಾಶ ಆಗ್ತೈತಿ ಅಂತ ಹೇಳೋಣ. ಅವಂದ ಒಬ್ಬ ಎದ್ದಿತ್ತ, ನೀವು ಡಾಕ್ಟರ್ ಬರೋರು ಹೇಳ್ತೀರಿ, ಮಾನ್ಯ ಒಂದು ಡಾಕ್ಟರ್ ಕಡೆ ಹೋಗಿದ್ನಿ, ಅವ್ ಹೊಟ್ಟೆಗೆಲ್ಲ ಜಂತ್ ಆಗ್ಯಾವು, ಹುಳ ಆಗ್ಯಾವ ಅಂತ ಹೇಳಿದ. ಅವೆಲ್ಲ ಸಾಯ ಹುಡುಕಲ್ಲ, ನಾ ದಾರು ಕುಡಿದ್ಬಿಡ್ತೀನಿ. ಮತ್ತೊಬ್ಬ ಹಿಂಗ ಗಂಟು ಬಿದ್ದ, ಅವ ದಾರು ಕುಡೋದು ಅವನು ಲಿವರ್ ಬಾದ್ ಆತ. ಲಿವರ್ ಬಾದ್ ಮ್ಯಾಲೆ ಹೋದ, ತುಸು ಪುಣ್ಯ ಮಾಡಿದ್ ಬಹುತೇಕ. ಅವ ದೇವ್ರ ಕಡೆ ಹೋದ, ಚಿತ್ರಗುಪ್ತ ಹಿಶೋಬ್ ತಗೋ ಮನುಷ್ಯ ಇದ್ದ. ಆ ಚಿತ್ರಗುಪ್ತ ಕೇಳಿದ, ನೀ ತುಸು ಪುಣ್ಯ ಮಾಡಿ ಮುಂದಿನ ಸಲ ಮತ್ತ ನಿನಗ ಜನ್ಮದ, ಮತ್ತ ಮನುಷ್ಯರ ಜನ್ಮದ, ನಿನಗೆ ಈಗ ಬೇಡ, ನಿನಗೆ ಏನ್ ಬೇಕು ಅವ್ ಏನ್ ಬಿಡಿರ್ಬೇಕು ನೋಡ್ರಿ ದೇವ್ರ, ನೀವೆಲ್ಲ ಬರೋರ್ ಮಾಡ್ರಿ, ಮುಂದಿನ ಸರಿ ನಾ ಮತ್ತ ಮನುಷ್ಯರ ಜನ್ಮ ತಗೋತೀನಿ. ಖರೆ ಅವಾಗ ನನಗೆ ಹಲ್ಲು ಒಂದ ಕೊಟ್ರೆ ನಡಿತೈತಿ, ಲಿವರ್ ಅಟ್ಟು 32 ಕೊಡುತ್ತ ಅಂದ್ರೆ ಅದು ಕುಡಿದ್ ಬಿಡಂಗಿಲ್ಲ.
ಇವೇನ್ ಚಟಗಳು ಅದಲ್ಲ ಎಲ್ಲ ಮಂದಿದು. ಆ ಮಾವ ಗುಟ್ಕ ತೋಡು ಎಲ್ಲರೇ ಆ ಸರ್ಕಾರಿ ದವಾಖಾನೆ ಕಿಂवा ಸರ್ಕಾರಿ ಬಿಲ್ಡಿಂಗ್ ಆಗೋಣ ಅಲ್ಲಿ ಇಟ್ಟು ರೊಕ್ಕ ಕೊಟ್ಟು ಕಟ್ಟಿರ್ತಾರ, 2 ತಿಂಗಳಾಗ ಲಕ್ಷಣ ಬರ್ತೈತಿ. ಎಲ್ಲಾ ಮೂಲಿ ಹೋಗಿರ್ತಾವ. ಅದ್ರ ಉಗುಳ್ ಮೂಲಿ ಹೋಗಿರ್ತೈತಿ. ಸ್ವಚ್ಛ ಮಾಡಕ್ಕೂ ಬರಂಗಿಲ್ಲ. ಹೊಟ್ಟೆಗೆ ಒಳಗ್ ಹೋಗೋದು ಯಾರು ಸ್ವಚ್ಛ ಮಾಡೋರು ಅದು ತಿಳಿಯಂಗಿಲ್ಲ. ಹಂಗ ಸ್ವಚ್ಛ ಮಾಡೋರು ನೀವು ಒಳಗ್ ಹೋಗದ್ದು. ಅದಕ್ಕೆ ಇದು ಗುಟ್ಕಾ ಮಾವ ದಾರು ಸಿಗರೇಟ್ ಎಲ್ಲ ಬಂದ್ ಮಾಡ್ರಿ. ಈ ಯಾರ್ಯಾರು ಇದು ಪ್ರವಚನ ಕೇಳಾಕ್ ಬಂದಾರ ಅವ್ರಿಗೆ ಬಂದ್ ಮಾಡ್ರಿ, ಉಳಿದದ್ದು ಅವ್ರು ನೋಡು ಅಂದ್ರೆ ಅಟ್ಟಿರ್ತೀವಿ. ಇವತ್ತಿಂದ ಟೇಕ್ ಹೋಮ್ ಮೆಸೇಜ್ ಅಂದ್ರೆ ಮನೆಗೆ ಹೋಗೋ ಮುಂದೆ ಏನ್ ನಾವು ಕರ್ಕೊಂಡು ಹೋದಿವಪ್ಪ, ಡಾಕ್ಟರ್ ಅರಳಿ ಜತ್ಯಾವ ಬಂದ ಅವ್ ಹೇಳಿ ಹೋದ, ಹಿಂಗ ಒಳಗೆ ಯಾರು ಹೋತಂದ್ರ ಅದು ಸ್ವಚ್ಛ ಮಾಡಕ್ ಬರಂಗಿಲ್ಲ. ಅಟ್ಟ ನೀವು ತಿಳ್ಕೊಂಡು ಹೋದ್ರು ಸಾಕತ್. ಇನ್ನು ಭಾಳ ಟೈಮ್ ಕೊಟ್ಟಿಲ್ಲ ಇವರು. ಎಲ್ಲ ಇಟ್ಟು ಮಂದಿ ಮಾತಾಡೋದರತ್ತ ನನಗೂ ಜರ ಸಂಶಯ ಬರ್ತೀನಿ. ಎಷ್ಟು ಟೈಮ್ ಕೊಡ್ತಾರೆ ಯಾಕೆ ಕೊಡ್ತ ನಾವು ಮಾತಾಡ್ಕೋತ ಕೂತ್ರೆ 1.5 ತಾಸು ಹತ್ತೈತಿ. ನಮ್ಗೆ ಹಂಗೆ 2 ತಾಸು ಹತ್ತೈತಿ. ಖರೆ ಹೆಣ್ಮಕ್ಳ ಕಾಲ ಅಂತ ಹೇಳ್ತೀನಿ. ಈಗಿನ ಕಾಲನಾಗ ಗರ್ಭಾಶಯ ಪಿಶ್ವಿ ಕ್ಯಾನ್ಸರ್ ಅಂದ್ರೆ ನಾ ಏನು ಹೆಣ್ಮಕ್ಳ ಡಾಕ್ಟರ್ ಅದೀನಿ. ನಾ ಹೆಣ್ಮಕ್ಳ ಡಾಕ್ಟರ್ ಯಾಕೆ ಆದ್ನಿ ಅಂದ್ರೆ ಅದು ಹೇಳ್ತೀನಿ. ಅವಾಗ ಮಂದಿ ಆಶೀರ್ವಾದ ಕೊಡ್ತಿತ್ತು. ಹಿಂಗೆ ಸ್ವಾಮಿಗಳು ಇರ್ತಿತ್ತಲ್ಲ ಎಲ್ಲರೂ. ಅಷ್ಟಪುತ್ರ ಸೌಭಾಗ್ಯವತಿ ಭವ, ಅಷ್ಟಪುತ್ರ ಸೌಭಾಗ್ಯವತಿ ಭವ ಅಂದ್ರೆ ನಾವು ಹಿಂಗೆ ತಿಳ್ಕೊತಿದ್ವಿ. ಇನ್ನು ಒಬ್ಬೇಕ್ ಹೆಣ್ಮಗಳು 8 ಹಡ್ಯಾಕಿ ನಮ್ಮ ದವಾಖಾನೆ ಫುಲ್ ನಡೀತಾವತ್ತ ಆ ವಿಚಾರಲಿ ನಾವು ದವಾಖಾನೆ ತೆಗೆದ್ವಿ. ಈಗ ಏನಾಗೈತಿ, ಅಷ್ಟಪುತ್ರ ಸೌಭಾಗ್ಯವತಿ ಅನ್ನೋರು ಯಾರು ಇಲ್ಲ ಈಗ. ಮತ್ತೆ ಹಡ್ಯಾವರು ಇಲ್ಲ. ಮತ್ತೆ ಹಡ್ಯಾವ್ರ ಲಗೇಜ್ ಬಂದು ನನಗೆ ಏನ್ ಕೇಳ್ತಾರ, 1-2 ಹಡಿತಾವು. ಬ್ಯಾನರೇ ತಾಳ್ಕೋ ತಾಕತ್ತಿಲ್ಲ. ಆಕೆ ಆತಿ ಬಂದು ಕೇಳ್ತಾಳ, ಈಕೆ ಸೊಸಿ ಬರೀ ಮುಕ್ಕೋತಾಳ್ರಿ, ಮತ್ತೆ ಈಕೆ ಕಾಮಣಿ ಆಗಂಗಿಲ್ಲ ಅಂತ ಆಕೆ ಒದರ್ತಾಳ. ನಾವಂತೀವಿ ಮುಕ್ಕೋಡ್ ಕಾಮಣಿ ಆಗಂಗಿಲ್ಲ, ಕಾಮಣಿ ಆಗಾಡ್ ನಿದ್ದೆ ಬರ್ತೈತಿ. ಅದು ತಿಳಿಸಿ ಹೇಳಕತ್ತೈತಿ. ಆಮೇಲೆ ಇದು ನಾರ್ಮಲ್ ಮಾಡೋರು ಇದು ಸೀಸರ್ ಅಂತ ಕೇಳ್ತಾವ. ಮೊದ್ಲು ನೀ ಬೋರ್ ಹೊಡೆ ನೀರು ಹತ್ತೈತೆ ಇಲ್ಲ ಹೇಳ್ತೈತೆ ಹಂಗೆ ಐತಪ್ಪ, ಇದು ನಮ್ಗೇನು ಹೇಳಕ್ ಬರಂಗಿಲ್ಲ. ಅವಾಗ ಬ್ಯಾನ್ ಹೆಂಗೆ ಬರ್ತಾವ ಹಂಗೆ ಅದು ಹೇಳ್ತೀನಿ. ಎಲ್ಲ ಬ್ಯಾನಿ ನೀತ ಹಾಕೊಂಡಿ ನಾರ್ಮಲ್, ಡಾಕ್ಟ್ರಿಗೆ ಬ್ಯಾನ್ ಬರ್ತಂದ್ರೆ ಸೀಸರ್. ಡಾಕ್ಟ್ರಿಗೆ ಬ್ಯಾನ್ ಯಾಕೆ ಬರ್ತೈತಂದ್ರ ಈಕಿ ಹೇಳ್ತಿ ಕಳಿ ಕೊಡಕತ್ತಂದ್ರ ಆಕಿ ಗಂಡ ಅಲ್ಲಿ ಹೊರಗೆ ತಿರ್ಗಾಡ್ತಿರ್ತಾನ. ಅವ ಅರ್ಧ ತಾಸಲ್ಲಿ ಬಂದು ಡಾಕ್ಟರ್ ರೀ ನೋಡ್ರಿ ಎಷ್ಟು ತ್ರಾಸ ಮಾಡ್ಕೋಕತ್ತಾಳ. ಅವಾಗ ಬಹಳ ಹೆಚ್ಚಿಗೆ ಪ್ರೇಮ ಅವ್ರದ್ದು ಬರ್ತದ. ಅವಾಗ ಯಾಕೆ ಎಷ್ಟು ಪ್ರೇಮ ಬರ್ತದ ನಂಗೆ ಏನೋ ಗೊತ್ತಿಲ್ಲ. 1-2 ತಾಸು 3 ತಾಸು ಆಗಣ ಬರ್ತಾವು. ಆಕಿಗೆ ಯಾರು ಏನ್ ಬೇಕಾದ್ ಮಾಡ್ರಿ, ಬ್ಯಾನ್ ಅಟ್ಟು ಕಮ್ಮಿ ಮಾಡ್ತಾರ. ಬ್ಯಾನ್ ಕಮ್ಮಿ ಮಾಡಿ ನಾನು ಹಡ್ಯಾಕ್ ಹಂಗ ಹಂಗೂ ಮಾಡ್ರಿ, ಸೀಸರ್ ಮಾಡಿ. ಇನ್ ಸೀಸರ್ ಮಾಡ್ರಲ್ಲ ನಾವು ಹಂಗಾರ ಮಾಡಿ ಸೀಸರ್ ಮಾಡ್ತೀವಿ, ಕೂಸು ತೆಗಿತೀವಿ. ಆಕಿನ ಚಲೋ ಕೂಸು ಚಲೋ ಎಲ್ಲ ಆತು. ಆಮೇಲೆ ಬಿಲ್ ಕೊಡೋ ಟೈಮ್ ಬರ್ತೈತಿ. ಆಮೇಲೆ ಒಂದು ಮುದಿಗೆ ಬರ್ತೈತಿ ಬರೋಬ್ಬರ. ಆ ಮುದಿಕಿ ಏನಂತೈತಿ, ಡಾಕ್ಟರ್ ರೊಕ್ಕ ಇಲ್ರಿ ನಮ್ಮ ಕಡೆ ಹಂಗೆ ಮಾಡೋದು. ಅರೇ ಅವಾಗರೇ ನಿನ್ನ ಮಗ ನಿನ್ನ ಹಳೆ ಹೇಳ್ತಿದ್ದ, ಅವ ಅಗದಿ ಬಹಳ ಪ್ರೇಮ ಇತ್ತು. ಅಂತಿದ್ದ ಎಟ್ಟಾಗ ಬಿಲ್ ಆಗ್ಲಿ ನೀವು ಸೀಸರ್ ಮಾಡ್ರಿ ಹಿಂಗೆಲ್ಲ ಹೇಳ್ತಿದ್ದ. ಮತ್ತೆ ಈಗ್ಯಾಗ ಬಿಲ್ ಕೊಡಂಗಿಲ್ಲ. ಅವನೇನ್ ಕೇಳ್ತೀರಿ, ಅವ್ ಅಂತವನ ಅದಾನ. ₹1 ಖರ್ಚು ಮಾಡಿಲ್ಲ, ಏನು ಓಡಿ ಹೋಗ್ಯಾನ ನೋಡ್ರಿ. ಅವಾಗ ಹಿಡ್ದು ಈ ಕಡೆ ಬಂದಿಲ್ಲ. ಏನ್ ಡಾಕ್ಟರ್ಗಳು ಏನ್ ಮಾಡ್ಬೇಕು ಅಂದ್ರ ಈಗಿನ ಕಾಲನಾಗ ಎಲ್ಲಾ ಡಾಕ್ಟರ್ ಮೇಲೆ ಹಾಕೋದು. ಒಟ್ಟು ಚಲೋ ಆತಂದ್ರ ನಮ್ ನಶೀಬ್ಲೆ, ಕೆಟ್ಟ ಆತಂದ್ರ ಇವನೇ ಮಾಡಿದ್ರು. ಅವು ನಾನು ಅದೇ ಹೇಳ್ತಿರ್ತೀನಿ. ಇವ್ 10 ಜನ ರೊಟ್ಟಿ ಬಡಿತಾರ, ಅವು ಚಲೋ ಆಗ್ತಾವ, ಹೌದಿಲ್ಲ? ಸ್ವಸ್ದಾರ ರೊಟ್ಟಿ ಬಡಿತಾರ, ಹರಿತಾವ. ಆಕೆ ಸೊಸಿ ಇರ್ತಾಳ, ಆಕೆ ನೆಟ್ಟಗೆ ಬರಂಗಿಲ್ಲ, ಗುರ್ತೈತಿ. ನಾವು 35 ವರ್ಷ ಪ್ರಾಕ್ಟೀಸ್ ಮಾಡ್ತೀವಿ. ನಮ್ಮ ಕೈಯಾಗೂ ಒಮ್ಮೆ ರೊಟ್ಟಿ ಹರಿತಾವು. ಆಕೆ ಆತ್ತಿ ಹರ್ಯಾಣ ಏನಂತಾಳು, ಗೋಧಿ ಹಿಟ್ಟು ಮೇಲೆ ಬಿಡಿಸ್ಕೊಂಡು ಬಂದೈತಿ ಬಹುತೇಕ. ಇಲ್ಲಕಂದ್ರೆ ಜ್ವಾಳದ ಒಳಗೆ ಜಿಗಟಿಲ್ಲ. ಹಂಗ ನಾವಾದ್ರೂ ಆಪರೇಷನ್ ಮಾಡೋ ಮುಂದ ನಿಮ್ಮ ಒಳಗೆ ಜಿಗಟ್ ಕಮ್ಮಿ ಇತ್ತು, ನಿಮ್ಮ ಶರೀರ ಗೋಧಿ ಹಿಟ್ಟು ಮೇಲೆ ಬಿಡಿಸ್ಕೊಂಡು ಬಂದಿತ್ತಂದ್ರ ಡಾಕ್ಟರ್ ಏನ್ ಮಾಡಲ್ಲ, ಬರೋತಿಲ್ಲ. ಸುಮ್ಮನೆ ನಮ್ಮ ಮೇಲೆ ಹಾಕ. ಚಲೋ ಆತಂದ್ರೆ ನಮ್ಮ ನಸೀಬ, ಕೆಟ್ಟ ಆತಂದ್ರೆ ಇವನ ಮಾಡಿದ. ಅದ ಮಾಡಕ್ ಕೂತಿರ್ತೀವಿ ನಾವು. ಇದು ಮಂದಿಗೆ ತಿಳಿಯಂಗಿಲ್ಲ. ಮೊದಲಿನ ಮಂದಿ ಅದು ಬೇಸು ಕಲ್ಲು ತಗೊಂಡು ಹಿಟ್ಟು ತೆಗತಿದ್ರಿಲ್ಲ, ಅವಾಗ ಕಾಲು ಹಿಂಗಿರ್ತಿದ್ದು.
ಒಂದು ಕಾಲು ಈ ಕಡೆ ಇಡ್ತಿದ್ರು, ಒಂದು ಕಾಲು ಈ ಕಡೆ ಇಡ್ತಿದ್ರು. ಬೇಸುಕರ ತಾಳ್ಗಿನ ಜಾಗ ದೊಡ್ಡದಾಗ್ತಿತ್ತು, ಬಾಣ್ತಾನ್ ಸರಳ ಆಗ್ತಿತ್ತು. ಈಗ ಅವು ಹಿಂಗ್ ನಿಂದಿರ್ತಾವು, ಅವ ಅಡಿಗೆ ಮಾಡ್ತಾವು, ಅಲ್ಲೇ ಕುರ್ಚಿ ಮಾಡ್ಕೊಂಡಿರ್ತಾವು. ತಳಗ್ ಮಣಿ ಮೇಲ್ಕೊಂಡಿರ್ತಾವ, ಇವಕ್ಕೂ ತಳ್ಕೊಂಡ್ರ ಹಂಗ ಬಾಣ್ತಾನ ಆಗ್ತೈತಿ. ಸುಮ್ ನಮ್ಮ ಹೆಸರಲ್ಲೇ ಒದ್ಕೋತೀನಿ ತಿರುಗಿತ್ರಿ. ಮತ್ತೊಂದು ಗರ್ಭಾಶಯದ ಕ್ಯಾನ್ಸರ್ ಅತ್ತ. ಈಗ ಕೋವಿಡ್ನಾಗ ಹಂಗ ಮಂದಿ ತೀರ್ಕೋತಿತ್ತು, ಸಾಯ್ತಿತ್ತು. ಅದ್ರಗಿಂತ ಹೆಚ್ಚು ಮಂದಿ ಕ್ಯಾನ್ಸರ್ಲೆ ಸಾಯ್ತಾರ. ಗುರ್ತಿದ್ದೇನೆ ಗರ್ಭಾಶಯ ಕ್ಯಾನ್ಸರ್. ಆ ಗರ್ಭಾಶಯ ಕ್ಯಾನ್ಸರ್ ಅಂದ್ರ ಗರ್ಭಾಶಯಗೆ ಏನಾರ ತ್ರಾಸ ಆಗದ್ದು ಯಾರು ಲೌಕರ ಹಳ್ಳ್ಯಾಗ ಹೇಳಂಗಿಲ್ಲ, ಮುಚ್ಚಿಡ್ತಾವ. ಇಲ್ಲಿ ಗುಳ್ಳೆತ್ತು, ಇಲ್ಲಿ ಏನಾರ ತ್ರಾಸ ಆತಂದ್ರ ಬರೋರು ಹೋಗೋರು ಏನಾಗೈತಿ ನಿನ್ಗ ಹೋಗಿ ತೋರಿಸು, ಏನಾಗೈತಿ ಗಂಟ ಹೋಗಿ ತೋರಿಸು, ಹಿಂಗ ಹೇಳ್ತಾರ. ಗರ್ಭಾಶಯ ಪಿಶ್ವಿಗೆ ಗಾಯ ಆಗತ್ತಂದ್ರ, ಗರ್ಭಾಶಯ ಪಿಶ್ವಿ ಕ್ಯಾನ್ಸರ್ ಆಗಿತ್ತಂದ್ರ ಯಾರಿಗೂ ಕಾಣಿಸಂಗಿಲ್ಲ, ನಿಮಗೂ ಕಾಣಿಸಂಗಿಲ್ಲ, ನಮ್ಮ ಕಡೆನೂ ಬರಾಕತ್ತೈತಿ. ಅಲ್ಲಿ ತಳಗಿನ ತಪಾಸಾರದೆ ತಿಳಿಯಂಗಿಲ್ಲ. ಅದಕ್ಕೆ ಈಗ ಚಲೋ ಚಲೋ ಮಷಿನ್ ಬಂದಾವ. ಕಾಲ್ಪೋಸ್ಕೋಪಿ ಅಂತದ, ಅದು ತಳಗಿನ ಚೆಕ್ ಮಾಡೋಣ ಲಗೇಜ್ ತಿಳಿತದ. ಇನ್ನೂ 2 ವರ್ಷಲೆ 3 ವರ್ಷಲೆ 4 ವರ್ಷಲೆ ಕ್ಯಾನ್ಸರ್ ಆಗೋದೈತೋ ಇಲ್ಲೋ ತಿಳಿತದ. ಅದಕ್ಕೆ ಶರೀರ ರೆಗ್ಯುಲರ್ ಚೆಕಪ್ ಮಾಡ್ಕೋರಿ. ಈ ಕಣ್ಣಿನ ಡಾಕ್ಟರ್ ಹಂಗೆ ಹೇಳಿದ್ರೆ ಕಣ್ಣು ಚೆಕಪ್ ಮಾಡ್ಕೋಬೇಕು, BP ಚೆಕಪ್ ಮಾಡ್ಕೋಬೇಕು, ಶುಗರ್ ಚೆಕಪ್ ಮಾಡ್ಕೋಬೇಕು. ಆಗಾಣೆ ಯಾರು ಬೇಕಾದ್ರೆ ಆಗ್ತದ. ಆಗೋಕ್ಕಿಂತ ಮೊದಲು ಕಾಳಜಿ ತಗೋಬೇಕು. ನಾವು 4 ವೀಲರ್ ಗಾಡಿ ತರ್ತೀವಿಲ್ಲ, ಆ ಗಾಡಿ ತರೋಣ ಯಾರು ಗಾಡಿ ಮಾರ್ತಾರೆ ಡೀಲರ್ ಅಂತೀವಿ, ಅವೇನ್ ಮಾಡ್ತಾನ 10,000 ಕಿಲೋಮೀಟರ್ ಆಗೋಣ ಫೋನ್ ಮಾಡ್ತಾನೆ. ಈಗ 10,000 ಕಿಲೋಮೀಟರ್ ಆಗೋಣ ಬರ್ರಿ, ಅದು ನಿಮ್ಮ ಎಲ್ಲ ಹವಾ ಚೆಕ್ ಮಾಡಬೇಕು, ಇಂಜಿನ್ ಚೆಕ್ ಮಾಡಬೇಕು, ಆಯಿಲ್ ಚೇಂಜ್ ಮಾಡಬೇಕು, ಆಯಿಲ್ ಬದಲಿ ಮಾಡಬೇಕು, ಎಲ್ಲ ಸರ್ವಿಸಿಂಗ್ ಮಾಡ್ತಾನೆ ನಾವು ಗಾಡಿದು. ನಾವು ಹುಟ್ಟಾಣ ಸರ್ವಿಸಿಂಗ್ ಮಾಡಕ್ ಯಾರು ಫೋನ್ ಮಾಡಂಗಿಲ್ಲ. ದೇವ್ರು ತಯಾರು ಮಾಡಿರ್ತಾನೆ ನಮ್ಗೆ. ಏನ್ ದೇವ್ರು ಹೇಳ್ತಾನೋ ಈಗ ಎಷ್ಟೈತಿ ವಯಸ್ಸ 10, ಐ ಡಾಕ್ಟರ್ ಕಡೆ ಹೋಗಿ ಚೆಕ್ ಮಾಡ್ಕೊಂಡ್ ಬಾ. 30 ಈಗ ಹೋಗಿ ಈ ಕಡೆ ಚೆಕ್ ಮಾಡ್ಕೊಂಡ್ ಬಾ. ಹಿಂಗ ಯಾರು ಹೇಳಂಗಿಲ್ಲ. ಅವ್ ಒಂದ ಫೋನ್ ಮಾಡ್ತಾನೆ ಕಡಿದು ಬರಿ ಮೇಲೆ. ಅದಕ್ಕೆ ನೀವು ತಿಳ್ಕೊರಿ, ನಿಮ್ಮ ಶರೀರ ರೆಗ್ಯುಲರ್ ಚೆಕ್ ಮಾಡ್ಕೋಬೇಕು. 4-5 ಲಕ್ಷ ಗಾಡಿ ಕಾಲಾಗ ನಾವು ಡೀಲರ್ ಕಡೆ ಹೋಗ್ತೀವಿ. ಮತ್ತು ಇದು ಶರೀರ ಎಷ್ಟು ತುಟ್ಟೈತಿ ಗೊತ್ತಿಲ್ಲ ನಿಮಗೆ. ನೀವು ಎಲ್ಲರೂ ಕೊಟ್ಟೇದಿಸದಿರಿ. ಒಂದು ಕಿಡ್ನಿ ಆಪರೇಷನ್ ಮಾಡಬೇಕಾದ್ರೆ 3.5 ಲಕ್ಷ ರೂಪಾಯಿ ಖರ್ಚೈತಿ. ಒಂದು ಹಾರ್ಟದ ಆಪರೇಷನ್ ಮಾಡಬೇಕಾದ್ರೆ ಎಷ್ಟೋ ಲಕ್ಷ. ಲಿವರ್ ಬದಲಾಯಿಸ್ಬೇಕಾದ್ರೆ 50 ಲಕ್ಷ ರೂಪಾಯಿ. ಕಣ್ಣಿಂದ ಆಪರೇಷನ್ ಮಾಡಾಕ 50,000 ರೂಪಾಯಿ. ಎಲುಬು ಒಂದು ಮುರಿತಂದ್ರೆ 50,000. ಒಂದು ಎಲುಬಿಗೆ 206 ಎಲುಬು ಅದಾವು ಶರೀರನಾಗ. ಎಲ್ಲ ಒಂದೊಂದೊಂದೊಂದು ಬರೋದು ಇವತ್ತು ಹಿಶೋ ಬಿಡ್ರಿ. 2 ಕೋಟಿ 3 ಕೋಟಿಗಿಂತ ಹೆಚ್ಚು ನಮ್ಮ ಶರೀರ ಅದ. ಆ ಶರೀರ ಕಾಳಜಿ ಮಾಡಬೇಕಾದ್ರೆ ರೆಗ್ಯುಲರ್ ಚೆಕಪ್ ಮಾಡಬೇಕು, ರೆಗ್ಯುಲರ್ ವ್ಯಾಯಾಮ ಮಾಡಬೇಕು, ರೆಗ್ಯುಲರ್ ಏನ್ ಶರೀರ ಬೇಕು ಅದು ತಿನ್ಬೇಕು. ನಾಲಿಗೆಗೆ ಏನ್ ಬೇಕು ಅದು ತಿನ್ಬೇಡ್ದು. ಅದಿಲ್ಲ, ನಾವು ನಾಲಿಗೆ ಕಾಲ ಹೆಚ್ಚು ತಿಂತೀವಿ, ಹಟ್ಟಿ ಕಾಲ ಕಮ್ಮಿ ತಿಂತೀವಿ. ಅವು ಹೆಣ್ಮಕ್ಳು 20-30 ಕಿಲೋ ವಜನ್ ಆಗಿರ್ತೈತಿ. ಮದುವೆ ಆಗ್ಬೇಕಂತ ಎಷ್ಟು ತಳ್ಳಗಿರ್ತಾವ, ಊಟನೂ ಮಾಡಂಗಿಲ್ಲ. ಯಾವಾಗ ಮದುವೆ ಆಗ್ತೈತಿ ದೇವ್ರ 16 ಸೋಮವಾರ ಎಲ್ಲ ಮಾಡ್ತಾವ. ಹೊಟ್ಟಿಗೆ ತಿನ್ನಂಗಿಲ್ಲ, ನೆತ್ತಿಗೆ ತಿನ್ನಂಗಿಲ್ಲ. 16 ಸೋಮವಾರ ಮಾಡಿ ಒಬ್ಬ ಗಂಡು ಸಿಕ್ಕ ಆಮೇಲೆ ಮದುವೆ ಆಗೋಣ. ಆಮೇಲೆ ಸಣ್ಣಗೆ ಬೆಳ್ಕೋತ ಅವ್ ಗಂಡು ಸುಧಾ ಹೇಳಂಗಿಲ್ಲ ವಜನ್ ಹೆಚ್ಚಾಗೈತೆ ಅಂತ ಅವ್ನು ದಡಸ್ ಆಗಂಗಿಲ್ಲ ಹೇಳುದು. ಹಂಗೈತೆ ನಾನು ಹಾಕಿದ ಪೈಲ ಹಂಗದಿ ಹಂಗ ಅದಿ ಅಂತ ಹೇಳ್ತಾನೆ. ಅವ ಹೆಚ್ಚ ಕಮ್ಮಿ ಇದ್ರೆ ಊಟ ಹಂಗ ಅವ್ಗೆ ಯಾರು ಮಾಡಾಕ ಅವ್ರು. ಆಮೇಲೆ ಅದು ಅಡ್ಡ ಸಣ್ಣಗೆ ಬೆಳ್ಕೊತ ಹೋಗ್ತಾವೆ. 20-30 ಕಿಲೋ ವಜನ್ ಆಗ್ತೈತಿ ಹೆಚ್ಚ. ಅದು 20 ಕಿಲೋ ತೊಗೊಂಡು ತಿರ್ಗಾಡ್ಬೇಕಲ್ಲ, ಅದೇನು ತೆಗಿಯೋದು ಹಂಗೆ ಇಡಾಕ್ ಬರ್ತೈತಿ. ಆಮೇಲೆ ಅದಕ್ಕೆ ಊರ್ ತುಂಬ ತೊಗೊಂಡು ತಿರ್ಗಾಡು. ಆಮೇಲೆ ಅವು ಕಾಲ ಇವೇನು ಮಣ್ಕಾಲ ಅದಾವಲ್ಲ, ಅವು ಕುರ್ಕೂರ್ ಚಾಲು ಮಾಡ್ತಾರೆ. ಆಮೇಲೆ ಮಣ್ಕಾಲ ಡಾಕ್ಟರ್ ಈಗ ಅಲ್ಲಿ ಕಡೆ ಎಲ್ಲ ಬೇರೆ ಬೇರೆ ಡಾಕ್ಟರ್ ಪ್ರಸಿದ್ಧ ಆಗಾಕತ್ತಾರ. ಅವಾಗ ನಾವು ಹೆಣ್ಮಕ್ಳು ಡಾಕ್ಟರ್ ಭಾಳ ಪ್ರಸಿದ್ಧ ಇದ್ದೀವಿ ನಾವು. ಮುಂದೆ ಅದು ಹಾರ್ಟ್ ಡಾಕ್ಟರ್ ಇದ್ದಿಲ್ಲ ಅವಾಗ ಮಕ್ಕಳು ಸುಧಾ ತಾನ ಆಗ್ತಿದ್ದು. ಈಗ ಟೆಸ್ಟ್ ಬೇಬಿ ಹತ್ತೈತಿ, ಮಕ್ಕಳು ಸುಧಾ ಲೋಕರ ಆಗೋಲ್ಲ ಈಗ. ಅಂದ್ರೆ ಈಗೆಲ್ಲ ಶರೀರ ಬದಲಾಸಕತ್ತದ, ಪ್ರಕೃತಿ ಬದಲಾಸಕತ್ತದ. ಇದು ಹೋಗೋ ಮುಂದೆ ಒಂದು ಹೇಳ್ತೀನಿ, ಹಿಂದಿ ಒಳಗೆ ಹೇಳ್ತೀನಿ. ಅದಕ್ಕೆ ಹಂಗೈತಿ ಬೇಕು. 1 गुना खाना, 2 गुना ವ್ಯಾಯಾಮ करना, 3 गुना ಪಾನಿ ಪೀನಾ. ನೀರು ಹೆಚ್ಚು ಕುಡಿಬೇಕು, 3 ಲೀಟರ್ ನೀರು ಕುಡಿಬೇಕು.
ಅವ್ರ 4 ಗುಣ ಹಸನ ನಗಬೇಕು. ಮನುಷ್ಯ ನಗದ್ದು ಮರ್ತಾನ. ಎಷ್ಟು ಹೆಚ್ಚು ನಗ್ತೀರಿ, ಒಬ್ಬರು ನಕ್ಕೋತ್ ಕೊಟ್ಬಿಡ್ಬೇಡ್ರಿ, ಮಂದಿ ಒಳಗೆ ನಗ್ರಿ, ವಾತಾವರಣ ಚಲೋ ಮಾಡ್ರಿ, ಸ್ಟ್ರೆಸ್ ಕಮ್ ಮಾಡ್ರಿ, ಟೆನ್ಷನ್ ಕಮ್ ಮಾಡ್ರಿ. ಅದಕ್ಕೆ 1 गुना खाना, 2 गुना व्यायाम करना, 3 गुना पानी पीना और 4 गुना हंसना, ये सेहत के लिए अच्छा है. ಹಿಟ್ ಹೇಳಿ ನಾ ಎಲ್ಲರಿಗೂ ಧನ್ಯವಾದ. ಇಲ್ಲಿವರೆಗೆ ಡಾಕ್ಟರ್ ಅರಳಿ ಸಾಹೇಬರು ಬಹಳ ಹೃದಯಸ್ಪರ್ಶಿ ಮಾತುಗಳಲ್ಲಿ ಸ್ತ್ರೀಯರ ಕುರಿತು, ಆರೋಗ್ಯದ ಕುರಿತು ಬಹಳ ಎಲ್ಲರಿಗೆ ಮನಮುಟ್ಟುವಂತೆ ಮಾರ್ಗದರ್ಶನ ಮಾಡಿದ್ದಾರೆ. ಅವರು ಹೇಳುವುದು 100ಕ್ಕೆ 100 ಸತ್ಯದ. ಅದನ್ನು ತಾವು ಎಲ್ಲ ಜೀವನದಲ್ಲಿ ಅಳವಡಿಸಿಕೊಂಡು ಆರೋಗ್ಯವಂತರಾಗಿರ್ರಿ ಅಂತ ಡಾಕ್ಟರ್ ಹೇಳಿದ್ದಾರೆ. ಅವರಿಗೆ ತಮ್ಮೆಲ್ಲ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಈಗ ಇವತ್ತಿನ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ದಕ್ಷಿಣ ಸೋಲಾಪುರದ ಆಮದಾರರು ಹಾಗೂ ಮಾಜಿ ಸಹಕಾರ ಮಂತ್ರಿಗಳು ಆಗಿರ್ತಕ್ಕಂಥ ಸುಭಾಷ್ ಬಾಪು ದೇಶಮುಖ್ ಸಾಹೇಬರು ನಾನು ಮಾತಾಡಿ. साहेब मराठी बोललं तरी चालतंय आणि कन्नड ಅವರಿಗೆ ಸಾಹೇಬರಿಗೆ ಮರಾಠಿನೂ ಬರ್ತಾವು, ಕನ್ನಡನೂ ಬರ್ತಾವ. ಅವರಿಗೆ ಕನ್ನಡ ಬರಂಗಿಲ್ಲ. मराठी आवाज येत नाही जास्ती, त्याच्यामुळे मी सर्वांचा आभार मानतो. तुम्हाला खूप शुभेच्छा देतो. आता थोडं डॉक्टरने तुम्हाला हसवलेलं आहे. प्रचंड हसावं असं वाटतंय. तुम्ही पण हसा. प्रत्येकाने आपलं आरोग्य सांभाळावं असं वाटतंय. आपल्याला दिलेलं हे जीवन आहे, जीव आहे, हे फुकट मिळालेलं आहे. त्याची किंमत आपल्याला नाही. बहुतेक माझ्या अंदाजाने डॉक्टरने प्रत्येक अवयवाची किंमत सांगितली का असं मला वाटतं. कारण मला अंदाज आला नाही, पण ते सांगत होते किडनीला एवढं तेवढं काय काय सांगत होते. पण माझं मत आहे की ह्या प्रत्येक अवयवाची जरी किंमत केली ते कोट्यावधी रुपयाची किंमत होती. परंतु हे मोफत मिळाल्यामुळे किंमत होती. समाजाला जिथे मोफत मिळतं त्याची कदर नसते खरं नाही. आणि म्हणून मला वाटतं बहुतेक डॉक्टर साहेबांनी बराचसा उपदेश केलेला आपल्याला. तंबाखू, गुटखा, दारू, हे म्हणजे आम्ही काय करायला लागलेलं आहे याचं जरा चिंतन केलं पाहिजे. म्हणजे आपल्याला सर्वांनाच विनंती आहे, तुम्ही तुमचं आरोग्य जर सांभाळलं तर तुम्ही तर सुखी राहाल, तुमचं आरोग्य सुदृढ राहील, तुमचा परिवार सुखी राहील, तुमचा परिवार समृद्ध होईल. आणि परिवार ज्यावेळेस समृद्ध होतो त्यावेळेस खऱ्या अर्थाने देश समृद्ध होतो. ही आमच्या देशाची संपत्ती आहे. ही संपत्तीची जडणघडण चांगली झाली पाहिजे, हे आपणच सगळ्यांनी विचार केला पाहिजे. आमचे जर विचार चांगले असतील तर आमची जडणघडण चांगली व्हायची. आमच्या वागणूक चांगली असेल तर आमची जडणघडण चांगली होणार आहे. मला असं वाटतं की आपलं वागणं, बोलणं, बसणं, उठणं ह्याच्यावर सुद्धा बऱ्याचशा गोष्टी अवलंबून आहेत. आणि आपली संगत सुद्धा कुणाला असेल पाहिजे. मला तर नेहमी वाटतं आम्ही ज्या क्षेत्रात काम करतोय, राजकारणामध्ये आम्ही काम करतोय, राजकारणाला आम्हाला अध्यात्माची गरजच आहे. कारण राजकारणामध्ये जे आत्ता तुम्ही ऐकत आहात, आपल्या सर्वांची जी मतं असतात राज्यकर्त्याविषयी, त्याला कुठेतरी अध्यात्माची जोड असली तर आमच्यात सुद्धा थोडंसं वागण्यात, बोलण्यात ह्याच्यातसुद्धा फरक पडत असतो. आणि मी जास्त बोलत नाही. मला असं वाटतं की या ठिकाणी मी भाग्यवान आहे की अशा पवित्र ठिकाणी मला बोलवलं. आमचे बिज्जरकी सरांच्यामुळं मला इथं येणं झालं. मी खरोखरच आपल्या सर्वांचं मनापासून आभार मानतो. खूप खूप शुभेच्छा तुम्हाला. आतापर्यंत सुभाष बाबू देशमुख साहेबांनी थोड्या वेळेमध्ये आपले मनोगत अति सुंदररित्या आपण व्यक्त केला. त्याबद्दल आमच्या आश्रमच्या सेवा समितीच्या वतीने सर्वांच्या वतीने मनपूर्वक आभार. ಈಗ ಇವತ್ತಿನ ಕಾರ್ಯಕ್ರಮದ ದೇವಿ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಮಹಾಂತ ಬಸವಲಿಂಗ ಸ್ವಾಮಿಗಳು, ಗುರು ಬಸವೇಶ್ವರ ಮಠ ಬೇಲೂರು ಅವರ ಆಶೀರ್ವಚನ. ಪ್ರಥಮಂತೂ ಬಸವಣ್ಣ, ದ್ವಿತೀಯಂತೂ ಲಿಂಗವು
ತೃತೀಯಂತು ತತ್ವ ಬ್ರಹ್ಮಾಂಡವೆಲ್ಲ ಅಕಳಂಕ ಗುಣನಿಧಿ ಚಿದಾನಂದ ಬಸವಂಗೆ ಬಕುತನಾದಿನ ಗುರುವೆ ಯೋಗಿನಾಥ ಸದಾವಕಾಲ ಸ್ಮರಣೀಯರಾದ ಬಸವಾದಿ ಶಿವಶರಣೆಯರಂತರಂಗದ ದಿವ್ಯ ಜ್ಯೋತಿಗೆ ಶರಣೆಂದು ಮಾನವ ಕುಲಕೋಟಿ ಕಲ್ಯಾಣಕ್ಕೆಂದು ತಮ್ಮದೇ ಆದಂತಹ ತತ್ವ ಮತ್ತು ಸಿದ್ಧಾಂತವನ್ನ ಬಿಟ್ಟು ಹೋದಂತ ಜಗದೆಲ್ಲ ಸಂತ ಮಹಾಂತ ದಾರ್ಶನಿಕರ ಅಂತರಂಗದ ದಿವ್ಯ ಜ್ಯೋತಿಗೆ ಶರಣೆನ್ನುತ್ತ ಬಾಲ್ಗಾಮದ ಈ ಗುರುದೇವ ಆಶ್ರಮವನ್ನ ಈ ಭೂಮಿಯ ಮೇಲಿನ ಕೈಲಾಸವನ್ನಾಗಿ ಮಾಡುತ್ತಿರುವಂತಹ ಯೋಗ ಆಚಾರ್ಯರು, ಸರಳರು, ಜ್ಞಾನರತ್ನರೂ ಆಗಿರುವಂತಹ ಪರಮ ಪೂಜ್ಯ ಶ್ರೀ ಅಮೃತಾನಂದ ಮಹಾಸ್ವಾಮಿಗಳವರ ಸಾನ್ನಿಧ್ಯದಲ್ಲಿ ಗುರುದೇವರ ಉತ್ಸವ ಬಹಳಷ್ಟು ಮಂದಿ ಈ ಗುರುದೇವರ ಉತ್ಸವ ಇವತ್ತಿಂದ ಬಹಳ ದೊಡ್ಡ ಸಾರ್ಥಕತೆಯ ಉತ್ಸವ. ಇವತ್ತಿಂದ ಎಷ್ಟು ದೊಡ್ಡ ಉತ್ಸವ ಇವತ್ತಿಂದು ಅಂತಂದ್ರೆ, ಪೂಜ್ಯರು ರಕ್ತದಾನ ಶಿಬಿರವನ್ನು ಇಡುವುದರ ಮೂಲಕ, ನಿಮ್ಗೆ ಗೊತ್ತಿರಲಿ, ಕನ್ನಡದೊಳಗೆ ರಕ್ತ ಅಂದ್ರೆ ಜೀವಿಯ ಜೀವರಕ್ಷಕ ದ್ರವ ಅಂತ. ರಕ್ತಕ್ಕೆ ಜೀವಿಯ ಜೀವರಕ್ಷಕ ದ್ರವ ಡಾಕ್ಟರ್ ಮಾತಾಡ್ತಾ ಹೇಳಿದರು. ಟುಡೇ ಟೆಕ್ನಾಲಜಿ ವೆರಿ ಹೈ. ಎಷ್ಟೇ ದೊಡ್ಡ ಟೆಕ್ನಾಲಜಿ ಐತಂದ್ರೂ ಕೂಡ ನಮ್ಮ ಕಡೆಯಿಂದ ಜಸ್ಟ್ ಸ್ಮಾಲ್ 1 ಡ್ರಾಪ್ ಬ್ಲಡ್, ಒಂದು ಹನಿ ರಕ್ತವನ್ನು ಕೂಡ ನಮಗೆ ಹೊರಗಡೆ ತಯಾರು ಮಾಡೋಕ್ಕಾಗತ್ತಿಲ್ಲ. ನಾವು ಉಂಡಂಥ ಅನ್ನವೇ ರಕ್ತವಾಗಿ ನಮ್ಮ ದೇಹದ ಚಯಾಪಚಯ ಕ್ರಿಯೆಗಳನ್ನು ನೋಡ್ಕೊಂಡು ಹೋಗ್ತದೆ. ಇಂತಹ ಸಂದರ್ಭದಲ್ಲಿ ಗುರುದೇವರ ಉತ್ಸವಗಳ ಒಂದು ಆದರ್ಶದ ಕಾರ್ಯಕ್ರಮ. ಇಟ್ಸ್ ಲೈಕ್ ಎ ಬೆಸ್ಟ್ ರೋಲ್ ಮಾಡೆಲ್ ಪ್ರೋಗ್ರಾಮ್ ಟುಡೇ. ಇವತ್ತಿನ ಒಂದು ಕಾರ್ಯಕ್ರಮ ಅತ್ಯಂತ ಆದರ್ಶಪೂರ್ಣವಾದಂತಹ ಕಾರ್ಯಕ್ರಮ. ಯಾಕಂದ್ರೆ ಇದು ಬುದ್ಧಿಜೀವರ ಸದಾಶಯ. ಸುಮ್ಮನೆ ಹಿಂಗೆ ಬಿದ್ದು ಹೋಗಿ ಬಿಡ್ತೇವಿ, ಬದುಕ ಒಂದ್ ದಿವಸ ಅಳದು ಹೋಗ್ಬಿಡ್ತತಿ. ಆ ಬದುಕ ಬಿದ್ದು ಅಳದು ಮಣ್ಣಾಗೋಕೆ ನಮ್ಮ ಮೊದಲ ಸಾರ್ಥಕತೆ ಏನಾಗ್ಬೇಕು ಅಂತ ಹೇಳ್ತಿದ್ರು. ಯಾರ್ಯಾರು ರಕ್ತದಾನವನ್ನ ಮಾಡಿರಲ್ಲ, ಆ ರಕ್ತದಾನ ಮಾಡಿದಂತ ಎಲ್ಲ ಕೈಗಳಿಗೂ ಒಂದ್ಸಲ ಜೋರಾದ ಚಪ್ಪಾಳೆನ ತಟ್ಟಿ. ಯಾಕಂದ್ರ ನಿಮ್ಮ ಒಂದು ಹನಿ ರಕ್ತ ಮತ್ತೊಂದು ಜೀವಕ್ಕೆ ಏನಕತ್ತಿ ಅಂದ್ರ ಉಸಿರನ್ನ ಕೊಡ್ತದ. ಅಂತಹ ವೈದ್ಯೋ ಹರಿನಾರಾಯಣ ಅನ್ನುವ ಹಾಗೆ ಈ ರಕ್ತದಾನ ಶಿಬಿರದಲ್ಲಿ 3 ಜನ ವೈದ್ಯರು ಇವತ್ತಿನ ವೇದಿಕೆ ಮೇಲೆ ಇದಾರ. ಮತ್ತ ಇವತ್ತಿನ ನಮ್ಮ ಈ ಭಾಗದ ಶಾಸಕ ಕೂಡ ವೇದಿಕೆ ಮೇಲೆ ಇದಾರ. ಅವರನ್ನ ಅಭಿನಂದಿಸಿ ಇವತ್ತಿನ ಈ ಎಲ್ಲಾ ಕಾರ್ಯಕ್ರಮಗಳು ಅಚ್ಚುಕಟ್ಟಾಗಿ ನಡೆಯುವಲ್ಲಿ ಬಹಳಷ್ಟು ಭಕ್ತರ ಶ್ರಮ. ಪೂಜ್ಯರು ಯಾವಾಗಲೂ ಹೇಳ್ತಿರ್ತಾರೆ, ನಾವು ಸುಮ್ಮನೆ ನಿಮಿತ್ತ ಭಕ್ತರೇ ಉತ್ಸವ ಅಂತ ಹೇಳಿ. ಇದು ಗುರುದೇವರ ಉತ್ಸವ ನೀವು ತಲೆ ಇಟ್ಕೋರಿ. ಪೂಜ್ಯರ ಉತ್ಸವ, ಬುದ್ಧಿಜೀವರ ಉತ್ಸವ, ಗುರುದೇವರ ಉತ್ಸವ ಅಂದ್ರ ನಿಜವಾಗ್ಲೂ ಇದು ಯಾರ ಉತ್ಸವ ಅಂತಂದ್ರ ಬಾಲ್ಗಾವರ ಎಲ್ಲ ಸುತ್ತಮುತ್ತಲ ಸದ್ಭಕ್ತರ ಉತ್ಸವ ಅನ್ನುವಂತ ಮಾತಂತ ಇಟ್ಕೋರಿ. ಒಂದ್ ಕಡೆ ಒಬ್ಬ ಕವಿ ಭಾಳ ಚಂದ ಹೇಳ್ತಾನ, ರಾಜ್ಯಕ್ಕೆ ಒಂದು ರಾಜ್ಯ, ಒಂದು ಸಾಮ್ರಾಜ್ಯ, ರಾಜ್ಯಕ್ಕೆ ರಾಜ್ಯಾಭಿಷೇಕವಾದರೆ ರಾಜ್ಯಕ್ಕೊಂದು ರಾಜ್ಯೋತ್ಸವ, ರಾಜ್ಯಕ್ಕೊಂದು ರಾಜ್ಯೋತ್ಸವ. ರಾಜ್ಯದ ರಾಜನ ಮನೆ ಅಂಗಳದೊಳಗೆ ಪುತ್ರನೊಂದು ಜನಿಸಿದರೆ ರಾಜ್ಯದಲ್ಲಿ ಒಂದು ಪುತ್ರೋತ್ಸವ, ರಾಜ್ಯದಲ್ಲಿ ಒಂದು ಪುತ್ರೋತ್ಸವ. ಬಾನಂಗಳವನ್ನ ಪೂರ್ಣ ಹುಣ್ಣಿಮೆಯ ಚಂದ್ರ ಬೆಳದಿಂಗಳ ಚೆಲ್ಲಿದರೆ ದರೆಗೊಂದು ಹಾಲು ಬೆಳದಿಂಗಳ ಉತ್ಸವ. ಬಾಲ್ಗಾಮರ ಗುರುದೇವರ ಆಶ್ರಮದಲ್ಲಿ ಭಕ್ತ ಸಾಗರ ಸೇರಿದರೆ ಅದು ಸಿದ್ದೇಶ್ವರ ಪೂಜ್ಯರ ಉತ್ಸವ, ಗುರುದೇವರ ಸಂಭ್ರಮದ ಉತ್ಸವ. ಈ ಗುರುದೇವರ ಸಂಭ್ರಮದ ಉತ್ಸವದಲ್ಲಿ ನೀವು ಭಾಗಿಯಾಗಿರಿ. ಏನು ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪಾಜಿಯವರು ಅಂದ್ರ ನೀವು ಅವ್ರ ಬಗ್ಗೆ ಮಾತಾಡೋಕ್ಕೂ ಯೋಗ್ಯರಿಲ್ಲ. ಅವ್ರ ಬಗ್ಗೆ ಮಾತಾಡೋಷ್ಟು ಯೋಗ್ಯತನೂ ನಮಗಿಲ್ಲ. ಆ ಹಾದಿಯೊಳಗ ಬಹಳಷ್ಟು ವಿರಳ ಸಾಧಕರು, ಅಂಥದ್ರಲ್ಲಿ ನಮ್ಮ ಪರಮ ಪೂಜ್ಯ ಅಮೃತಾನಂದ ಸ್ವಾಮಿಗಳು ಪೂಜ್ಯರ ಆ ಮಾರ್ಗದೊಳಗ ಹೊಂಟಾರ. ಪೂಜ್ಯರ ಮಾರ್ಗದರ್ಶನ, ಪೂಜ್ಯರ ಸರಳತೆ, ಪೂಜ್ಯರ ಸಜ್ಜನಿಕತ್ವ, ಪೂಜ್ಯರಲ್ಲಿ ಹೃದಯ ತುಂಬಿರುವಂತ ನಿಷ್ಕಲ್ಮಶವಾದಂತ ಪ್ರೇಮ. ಬಹಳಷ್ಟು ಮಾತಾಡ್ತೀವಿ, ನಮ್ಮಲ್ಲಿ ನಿಷ್ಕಲ್ಮಶವಾದಂತ ಪ್ರೇಮದ ಕೊರತೆ ಬಹಳದ. ಯಾರಲ್ಲೂ ಪ್ರೇಮ ಇಲ್ಲ ಇವತ್ತು, ಯಾರಲ್ಲೂ ಪ್ರೇಮ ಇಲ್ಲ. ಎಲ್ಲರೊಳಗೂ ಏನೈತಿ ಅಂದ್ರ, ಏನಾದ್ರೂ ಬಯಸಿದ್ರ ನಾನು ನನಗೇನು ಕೊಟ್ರೆ ನಾನು ಹಿಂಗೆ ಕೊಡ್ತೀನಿ, ನೀ ಹಿಂಗ ಮಾಡಿದ್ರೆ ನಾ ಇದನ್ನ ಮಾಡ್ತೇನೆ ನೋಡಿ. ನೋ ಪತ್ರಿಕೆ ಇಲ್ಲ, ಬ್ಯಾನರ್ಸ್ ಇಲ್ಲ, ಏನೂ ಇಲ್ದನ ಊರಿಗೆ ಹೋಗಿ ಪೂಜ್ಯರು ಆಶ್ರಮ ಗುರುದೇವರ ಉತ್ಸವ ತಾವೆಲ್ಲರೂ ಬರ್ಬೇಕು ಅಂದ್ರ ಏನೂ ಇಲ್ದನ ನೀವೆಲ್ಲರೂ ಬಂದು ಸೇರಿರಿ ಅಂತಂದ್ರ ನಿಜವಾಗ್ಲೂ ಈ ಬಾಲ್ಗಾವದ ಅಂಗಣ ಬಹಳ ಪುಣ್ಯದ ನಾಡು ಅನ್ನುವಂತ ಮಾತನ್ನ ಈ ಪುಣ್ಯದ ಸಭೆಯೊಳಗೆ ಹೇಳಿ, ಮತ್ತೊಂದು ನಿಮಗೆಲ್ಲರಿಗೆ ಮತ್ತೆ ಹೇಳಕ್ಕೇನು ಇಷ್ಟಪಡ್ತೀನಿ ಅಂತಂದ್ರ, ಇಬ್ರು ಗಂಡ ಐತಿದ್ರಂತ. ಎಷ್ಟು ಮಂದಿ ಇದ್ರಂತ? कितना? हाँ, 2 बीवी और 2 पति.
ಇಬ್ರು ಗಂಡ ಐತಿದ್ರೆ ಇಬ್ಬಿಬ್ರು ಗಂಡ ಐತಿದ್ರ ಒಬ್ಬರ ಗಂಡ ಐತಿರ್ತಾರೆ ಇಬ್ಬಿಬ್ರು ಇರ್ತಾರಣ್ಣ ಇಬ್ರು ಗಂಡ ಐತಿದ್ರಂತ. ಆ ಗಂಡ ಐತಿ ಹೆಂಗಿದ್ರು ಅಂತ ಅನ್ನೋದಕ್ಕ 12ನೇ ಶತಮಾನದ ಕಲ್ಯಾಣದ ಒಂದು ಪ್ರಸಂಗ. ಹೆಂಗಿರ್ಬೇಕು ಗಂಡ ಐತಿ ಅದ್ರ ಇವತ್ತಿನ ಬದುಕಿಗೆ ಬಹಳ ದೊಡ್ಡ ಅವಶ್ಯಕತೆ. ಇವತ್ತು ಏನಾಗ್ಬಿಟ್ಟೈತಿ ಬದುಕು ಅಂತಂದ್ರೆ ನಿಜವಾಗ್ಲೂ ನಡೆಯುವಂತ ಘಟನೆ. ಎಲ್ಲರೂ ಹೈಲಿ ಕ್ವಾಲಿಫೈಡ್, MSc BSc IAS KAS FRCC ಎಲ್ಲರೂ ಕ್ವಾಲಿಫೈಡ್ ಹೈಲಿ. ಬದುಕು ಮಾತ್ರ ಇಷ್ಟು ಶೂನ್ಯಗಿರ್ತತಿ ಅಂತಂದ್ರ ಒಂದೇ ಬೆಡ್ ಮೇಲೆ ಗಂಡ ಐತಿ ಮಲ್ಕೊಂಡಿರ್ತಾವ. ಗಂಡ ವಾಟ್ಸಪ್ನೇ ಬಿಸಿ, ಹೆಂಡತಿ ಫೇಸ್ಬುಕ್ನೇ ಬಿಸಿ, ಮಕ್ಕಳು ಟ್ವಿಟರ್ನೇ ಬಿಸಿ. ನೋಡ್ರಿ ಅಲ್ಲೇ ಒಂದೇ ಬೆಡ್ ಮೇಲೆ ಇರ್ತವೆ, ಒಂದಕ್ಕೊಂದು ಸಂಬಂಧ ಇಲ್ಲ. ಸಂಬಂಧಗಳು ಏನಾಗ್ಬಿಟ್ಟವ ಅಂದ್ರ ಸತ್ತು ಮಣ್ಣು ಪಾಲಾಗ್ಬಿಟ್ಟವ. ನೆನ್ಪಿಟ್ಕೋರಿ, ಗುರುದೇವರ ಉತ್ಸವ ಅಂದ್ರೆ ಏನಂತಂದ್ರ ಮನುಷ್ಯನನ್ನ ಹೆಂಗ ಪ್ರೇಮದಿಂದ ಕಾಣ್ಬೇಕ, ಮನುಷ್ಯನನ್ನ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮುಳ್ಳುಗಳ ಗುಡಿ ಒಳಗೆ. ನಾವು ದೇವರನ್ನ ಎಲ್ಲೋ ಕಲ್ಲು ಮುಳ್ಳು ಗುಡಿ ಒಳಗೆ ಹುಡುಕಾಕತ್ತೀವಿ. ಅಲ್ಲೆಲ್ಲ ಯಾಕೆ ಹುಡುಕ್ತಿ ಮರಯ? ಎಲ್ಲದನ್ನ ದೇವರು ಅಂತಂದ್ರ ಎಲ್ಲಿ ನಿಷ್ಕಲ್ಮಶವಾದಂತ ಹೃದಯ ಪವಿತ್ರವಾದ ಪ್ರೇಮ ಇರ್ತೈತಲ್ಲ ಅಲ್ಲೇ ನಿಜವಾದ ಭಗವಂತನ ಅಸ್ತಿತ್ವ ಐತಿ. ಅಲ್ಲಿ ಯಾಕೆ ಹೋಗ್ತೀರಿ? ಸುಮ್ಮನೆ ಹುಡುಕು ಅಂದ, ನಿಮ್ಮೊಳಗ ಹುಡುಕು ಅಂದ, ನಿಮ್ಮೊಳಗ ಹುಡುಕ್ರಿ ಅಂದ. ಅದಕ್ಕ ಅವ್ರಿಬ್ರು ಗಂಡ ಐತಿ ಬಹಳ ಚಂದ ಇದ್ರಂತ. ಎಷ್ಟು ಚಲೋ ಇದ್ರು ಅಂದ್ರ ಯಾರು ಬಂದು ಏನಂದ್ರು ಕೂಡ ಅಷ್ಟು ಚಂದ ಇದ್ರಂತ ಗಂಡ ಹೆಂಡತಿ. ಆ ಚಂದ ಇದ್ದ ಗಂಡ ಹೆಂಡತಿ ಚಲೋ ಇದ್ರು, ಅವ್ರು ಬಹಳ ಚಲೋ ಇದ್ರು. ಅಲ್ಲೊಬ್ಬ ಬಂದ, ಅವ ಅಂದ, ಬಂದವನ ಬಸವಣ್ಣವ್ರಂತಲ್ಲಿ ಬಂದ. ಕೇಳ್ದ ಬಸವಣ್ಣವ್ರನ್ನ, ಏನಂತ? ಬಸವಣ್ಣವ್ರ ಮತ್ತೆ ನಿಮ್ಮನ್ನ ಕಂಡಾಪಟ್ಟಿ ಶಾಣ್ಯಾರ ಅಂತ ಹೇಳ್ತಾರ, ಕಂಡಾಪಟ್ಟಿ ದೊಡ್ಡವ್ರು ಅಂತ ಹೇಳ್ತಾರ, ನಿಮ್ಗಿಂತ ದೊಡ್ಡವ್ರು ಈ ಭೂಮಿ ಮೇಲೆ ಯಾರು ಇಲ್ಲ ಅಂತ ಹೇಳ್ತಾರ. ಮತ್ತೆ ನಮ್ಮದೊಂದು ಪ್ರಶ್ನೆ ಏನು ಅಂತಂದ್ರ, ಏನ ಸಂಸಾರಸ್ಥರು ಬಹಳ ಶ್ರೇಷ್ಠರು, ಏನ ಸನ್ಯಾಸಿಗಳು ಬಹಳ ಶ್ರೇಷ್ಠರು, ಇವೆರಡಕ್ಕೂ ನೀವು ಉತ್ತರ ಕೊಟ್ರ ಚಲೋ, ಇಲ್ಲ ಅಂತಂದ್ರೆ ಮತ್ತೆ ನೀವೇನಷ್ಟು ಜಾಣ ಅಂತ ನಾ ಅನ್ನಂಗಿಲ್ಲ ಅಂದ್ರು. ಅವ್ರಂದ್ರು, ಮಾರಯ್ಯ ಈ ಪ್ರಶ್ನೆ ಕೇಳಕ್ ನನ್ನಂತಲೇ ಯಾಕೆ ಬಂದಿ ನೀನು? ಕಲ್ಯಾಣದ ಅಂಗಳ ಒಳಗ ಕಟ್ಟ ಕಡೆ ಬೀದಿ ಒಳಗ ಅಲ್ಲೇ ದಾಸಿಮಯ್ಯನವರು ಮತ್ತು ದುಗ್ಗಳೆ ಅಂತ ಇಬ್ರು ಚಲೋ ಗಂಡ ಅಂತಿದಾರ, ಬಹಳ ಚಂದ ಬದುಕಕತ್ತಾರ. ಈ ಪ್ರಶ್ನೆನ ದಾಸಿಮಯ್ಯನವ್ರನ್ನ ಕೇಳಿದ್ರೆ ಸಾಕು, ಅವರೇ ಇದಕ್ಕೆ ಉತ್ತರ ಕೊಡ್ತಾರ ಅಂತ ಅಂದ್ರು. ಯಾರು ಇಲ್ಲೇ ಇದ್ರಿಲ್ಲ, ಏನ್ ಬಿಡು ಡಾಕ್ಟರ್ ಮಸ್ತ್ ನಗಿಸಿದ್ರೆ ನಗ್ಸಿ ಕುಂತೀವಿ, ನೀವೇನ ಬೇರೆ ಹೇಳಕತ್ರಿ ಅಂತ ಹೇಳ. ಮತ್ತೆ ನೀವು ಅಲ್ಲಿ ಹೋಗಿ ಕೇಳ್ರಿ ಅಂದವ. ನಾನು ಇಷ್ಟು ದೊಡ್ಡ ಪರಾಂಗತ, ಸಾಕಷ್ಟು ಶಾಸ್ತ್ರವನ್ನ ಬಲ್ಲವ, ನಾನು ಹೋಗಿ ಅವ್ರನ್ನ ಕೇಳ್ದ ಅಂದ. ಉತ್ತರ ಬೇಕಂದ್ರೆ ಹೋಗಿ ಇಲ್ಲಿ ಕುಂದ್ರು ಅಂದವ. ಸರಿ ಹಂಗಾರೆ ಕಲ್ಯಾಣದ ಬಸವಣ್ಣವ್ರ ಹೇಳ್ಯಾರ ಅಂದ ಬಳಕ ಯಾಕೆ ಹೋಗ್ಬಾರ್ದು ಅಂತೇಳಿ ಅಲ್ಲಿಗೆ ಹೋದ. ಮಠ ಮಧ್ಯಾಹ್ನ ಕೆಟ್ಟ ಬಿಸಿಲ. ನೀವೆಲ್ಲ ಗಂಡ ಹೆಂಡತಿ ಯಾವ್ದಾರ ಬಂದಿರಲಿಲ್ಲ? ಗಂಡ ಹೆಂಡತಿ ಬಂದಿರಲಿಲ್ಲ? ಒಬ್ಬೊಬ್ರು ಬಂದಿರೇನ? ಕೈ ಎತ್ತಾರ. ನಾನು ಹೆಂಡತಿ ಇಬ್ರು ಜೋಡಿನ ಬಂದಿರಿ. ಬರ್ಬೇಕು ಅಂತಿದೆ. ನಮ್ಮ ಆಶ್ರಮ, ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳು, ನಮ್ಮ ಚಿಂತನೆಗಳು, ನಾವು ಬರ್ಬೇಕಿಲ್ಲ. ನಾವು ಬರ್ದ ಇನ್ನು ಬೇರೆಯವರು ಬರ್ತಾರೆ, ನಾವು ಬರ್ಬೇಕಿಲ್ಲ. ಅಲ್ಲಿ ಹೋದ, ಬಿಸಿಲಾಗ ನಿಂತ ಕಾಯಕದೊಳಗೆ ನಿರತರಾಗಿದ್ರು ದಾಸಿಮಯ್ಯನವರು. ತಮ್ಮ ಕೆಲಸ ಮಾಡ್ತಾ 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 ಕೆಲಸದೊಳಗ ಮಗ್ನರಾಗ್ಬಿಟ್ರು. ಯಾವಾಗ ಕೆಲಸದೊಳಗ ಮಗ್ನರಾಗ್ಬಿಟ್ರು, ಕೆಲಸದಾಗ ಮಗ್ನರಾದ ತಕ್ಷಣ ಬಿಸಿಲಾಗ ನಿಂತ ಸಾಕಾತು. ಅವ ಅಂದ, ದಾಸಿಮಯ್ಯನವ್ರೆ, ನಾನು ಬಂದ ಗಳಿಗೆ ಆಯ್ತು, ನೀವು ಇನ್ನೂ ನಮ್ಮ ಕಡೆ ನೋಡಕತ್ತಾರಿಲ್ಲ, ಕ್ಷಮ ಮಾಡ್ರಿ ಮಾರ, ನಾವು ಕೆಲಸದಾಗಿದ್ವಿ, ಕಾಯಕದೊಳಗೆ ನಿರತರಾಗಿದ್ವಿ, ನೋಡ್ಲಿಲ್ಲ. ಬರ್ರಿ ಯಾರು ಏನ್ ಬಂದ್ರಿ, ಬರ್ರಿ ಕುಂದ್ರಿ. ಗುಡಿಸಲ್ ಮನಿ, ಸೂರ್ಯನ ಬಿಸಿಲು ಓಟು ಒಳಗೆ ಬಿದ್ದಿತ್ತು. ಗೊತ್ತಾಗತ್ತಿಲ್ಲ ನಿಮ್ಗೆ? ಸೂರ್ಯನ ಬಿಸಿಲು ಒಳಗೆ ಬಿದ್ದಿತ್ತಂದ್ರೆ पूरे घोंसले के अंदर सूरज की किरण आके नाच रहा था, ताकि उनके छोटा सा घोंसल ऐसे था. ಸಣ್ಣ ಮನೆ, ಆ ಮನೆ ಒಳಗೆ ಬಿಸಿಲು ಬಿದ್ದಿತ್ತು, ಗುಡಿಸಲ್ ಮನೆ. ಅಲ್ಲಿ ಆತ ಬಂದ, ಬರ್ರಿ ಅಲ್ಲಿ ಬ್ರಾಹ್ಮಣೋತ್ತಮರೇ ಬರ್ರಿ, ಮ್ಯಾಲೆ ಬರ್ರಿ ಅಂತ ಕುಂದ್ರಿಸಿದ. ಮತ್ತ ತಮ್ಮ ಕೆಲಸ ಮಾಡಕತ್ತ. ಅಲ್ಲ, ನನ್ನೊಂದು ಪ್ರಶ್ನೆ ಹೇಳಲ್ಲ. ಏನು ಪ್ರಶ್ನೆ? ಮತ್ತ ಜೀವನದ ಯಾತ್ರೆ ಒಳಗ ಸನ್ಯಾಸಿಗಳು ಬಹಳ ದೊಡ್ಡವರು, ಏನು ಸಂಸಾರಸ್ಥರು ಬಹಳ ದೊಡ್ಡವರು ಅಂದ. ಯಪ್ಪ ಸ್ವಲ್ಪ ಕೆಲಸ ಮಾಡಕತ್ತೀನಿ, ಕುಂದ್ರಿ ಹೇಳ್ತೇನೆ ಅಂದ. ಅವ ಕೇಳ್ದ, ಇವ್ರು ಕೆಲಸ ಮಾಡಕತ್ರು. ಇನ್ನೇನು ಕೆಲಸ ಮಾಡಕತ್ತಿದ್ರು, ಸೂಜಿನ ಹಿಂಗ ಹೆಣಿತಾ ತಾವ ಹಿಂಗ ಜೋರಾಗಿ ಚಿಮ್ಮಿದ್ರು. ಸೂಜಿ ಅಸ್ತೂರ ಬಿತ್ತು, ಕಾಣಕತ್ತೈತಿ ಮನಿ ಒಳಗ. ಆದ್ರೂ ಅಂತ ನಾ ಏನಂತ, ದುಗ್ಗಳೆ, ನನ್ನ ಸೂಜಿ ಕಳೆದು ಹೋಗ್ಬಿಟ್ಟದ, ನನಗೆ ಸೂಜಿ ಕಾಣ್ಸಾಕತ್ತಿಲ್ಲ, ಅದಕ್ಕೆ ದಯಮಾಡಿ ಚಿಮ್ನಿ ಹಚ್ಕೊಂಡು ಬಾ ಅಂದ. ನಿಮ್ಮ ಗಂಡ್ಗಳು ನಿಮಗೆ ಏನಾದ್ರು ಕೆಟ್ಟ ಬಿಸಲಾಗ? आपको ही पूछ रहा हूँ मैं, खड़ी धूप में अगर तुम्हारा पति परमेश्वर आपको कहा तो पता नहीं सुई कहाँ गिर गई, लेके आओ, झाड़ू लेके आओ क्या? ಸರಿ ತೋಡ ಬರಲ್ಲ ಅನ್ನೋದ್ರೆ ಏನಂತ? ಕೆಟ್ಟ ಬಿಸಿಲ ಸೂಜಿ ಕಾಣೋಲ್ಲ ನಿಮ್ಗಂತೀರಿ ನೀವು. ಆದ್ರೆ ದುಗ್ಗಳೆ ಗಂಡ ಹೆಂಡತಿ ಹೆಂಗಿರ್ಬೇಕು ಅಂತ. ದುಗ್ಗಳೆ ಅಂತಾಳ, ಒಂದ್ ಬಿರು ಮಾತಾಡಂಗಿಲ್ಲ,
ಯಜಮಾನ್ ಹೇಳಕತ್ತಾನ ಏನಂತ, ಏ ದುಗ್ಗಳೆ ಈ ಬಿಸಿಲೊಳಗೆ ಸೂಜಿಯಲ್ಲಿ ಹೊತ್ತು ಕಾಣವಲ್ದು, ಚಿಮ್ನಿ ಹಚ್ಕೊಂಡು ಬಾ. ಏನೂ ಇಲ್ಲ, ಚಿಮ್ನಿ ಹಚ್ಕೊಂಡು ಬಂದ್ಲು, ಇಟ್ಲು. ಆಮೇಲೆ ಕೇಳಕ್ ಬಂದಿದ್ದಲ್ಲ ಇಬ್ಬರಾಗ ಯಾರು ದೊಡ್ಡವರು ಅಂತೇಳಿ, ಅವ ತಲೆ ಕೆರ್ಕೊಳಕತ್ನ, ಎಲ್ಲಿ ಕಳಿಸ್ಯಾರ ಬಸವಣ್ಣ. ಯಾಕೆ ಬಿಸಿಲಾಗ ಸೂಜಿ ನನಗೆ ಕಾಣಕತ್ತೈತಿ, ಇಲ್ಲೇ ಕುಂತೇನಿ, ಅವು ಕಾಣಕತ್ತೈತಿ, ಚಿಮ್ನಿ ಹಚ್ಕೊಂಡು ಬಾ ಅಂತ ಕಳಿಸ್ತಾನೆ. ಇವ್ರು ಅಂತೆಲ್ಲ ನಾನು ಯಾವ್ದು ಶ್ರೇಷ್ಠ ಯಾಡ್ರಾಗ ಅಂತ ಇಲ್ಲಿ ಕಳ್ಸ್ಯಾನ ಅಂದ್ರೆ ಮುಗಿದು ಹೋಗ್ತಾನೆ ಕತ್ತಿಯನ್ನ. ಸರಿ, ಕಳಿಸ್ತವ್ರು ಬೇರೆ ಯಾರು ಅಲ್ಲ, ಬಸವಣ್ಣವ್ರು ಕಳ್ಸ್ಯಾರಲ್ಲ ಅಂತ ಕುಂತ. ಬಸವಣ್ಣವ್ರು ಕಳ್ಸ್ಯಾರ ಅಂತ ಕುಂತ ಮತ್ತೊಂದು 5-10 ನಿಮಿಷ ಹೋತು. ಏ ದುಗ್ಗಳೆ, ಅತಿಥಿಗಳು ಬಂದಾರ, ಏನಾರ ಒಂದಿಷ್ಟು ಪ್ರಸಾದ ಮಾಡೇನು. ಕಡೂರ್ ಮನೆ ಅವತ್ತಿನ ಕಾಯಕ, ಅವತ್ತು ಬಂದಿದ್ದನ್ನು ಅವತ್ತ ತಂದು ಅವತ್ತ ನಾಳೆಗೆ ಬೇಕು ಅನ್ನೋ ಭಾವ ಇದ್ದಿದ್ದಿಲ್ಲ, ನಾಡ್ದಕ್ಕೆ ಬೇಕು ಅನ್ನೋ ಭಾವ ಇದ್ದಿದ್ದಿಲ್ಲ. ಅವತ್ತಿನ ಸತ್ಯಶುದ್ಧ ಕಾಯಕವನ್ನು ಮಾಡಿ ಅವತ್ತೇನು ಬರ್ತಿತ್ತು ಅದನ್ನ ಮಹಾಪ್ರಸಾದ ಅಂತ ಸ್ವೀಕಾರ ಮಾಡ್ತಿದ್ರು. ಅಂಥದ್ರೊಳಗ ಬೆಳಗ್ಗೆ ಮಾಡಿದ ಅಂಬಲಿತ್ತು, ಏನಿತ್ತೀವ ಬೆಳಗ್ಗೆ ಮಾಡಿದ ಅಂಬಲಿತ್ತು, ಜೋಳದ ಹಿಟ್ಟಿನ ಅಂಬಲಿ. ಅದರ ಅಂಬಲಿ ಒಂದಿಷ್ಟು ಮಜ್ಜಿಗೆ, ತಣ್ಣನ ಮಜ್ಜಿಗಿತ್ತ, ಅದನ್ನ ಮಣಿ ಇಟ್ಲು, ಬರ್ರಿ ನೀವು ಹಸ್ತೀವಿ ಅಂತ ಕಾಣಿಸತ್ತಿ ಅಂತ ಪ್ರಸಾದ ಕಿಡಿ ಮಾಡಿದ್ರು. ತಣ್ಣನ ಅಂಬಲಿ ಉಣ್ಣಾಕತ್ತಾನ. ಏ ಗೊತ್ತಾಗತ್ತಿಲ್ಲ ದುಗ್ಗಳೆ, ಕೆಟ್ಟ ಸೆಕಿ ಸುಡಾಕತ್ತತಿ ಅಂಬಲಿ, ಗಾಳಿ ಬೀಸು ಅಂದ. ನಿಮ್ಗಂದ್ರ ಭಯಂಕರ ಸುಡಾಕತ್ತೈತಿ, ಉಣ್ಣಾಕ ಆಗ್ತಾ ಇಲ್ಲ, ಬೀಸು ಅಂತಂತ. ನಿಮಗೇನ್ರ ಅಂದ್ರ ಎಲ್ಲೈತದ ಮರ ಅಂತೀರಿ ನೀವು? ಏನು ಅನ್ಲಿಲ್ಲ. ಬೀಸುಣಿಕೆ ಬೀಸು ಅಂತ ಕುತ್ಕೊಂಡ್ಲು, ಬೀಸುಣಿಕೆ ಬೀಸು ಅಂತ ಕುತ್ಕೊಂಡ್ರು. ಇಬ್ರು ಪ್ರಸಾದ ಮಾಡಿದ್ರು, ಹೊರಗೆ ಬಂದ್ರು, ಮತ್ತೆ ಕೆಲಸ ಮಾಡಕತ್ರು. ಅಲ್ರಿ ಮತ್ತ ನಾವ್ ಹೇಳಿದ್ ಏನಾಯ್ತು ಅಂದವ, ಏನು ಅಂದವ, ಸಂಸಾರಸ್ತ್ರ ದೊಡ್ಡವರು ಏನು ಸನ್ಯಾಸಿಗಳು ದೊಡ್ಡವರು ಅಂದಾಗ ಅವಾಗಂತನ ಇಚ್ಛೆಯ ನರಿತು ನಡೆಯುವ ಸತಿ ಎನ್ನ ಅಂಗಳದ ಮನೋಮಧ್ಯದಲ್ಲಿ ಇದ್ದಡೆ, ಇಚ್ಛೆಯ ನರಿತು ನಡೆಯುವ ಸತಿ ಎನ್ನ ಅಂಗದ ಮನೋಮಧ್ಯದಲ್ಲಿ ಇದ್ದರೆ, ಅಂತರಂಗದ ಇನಿತಿಯ ಸಂದೇಶವನ್ನರಿತು ನಡೆಯುವ ಗಂಡ ಅರಿತು ನುಡಿದು ನಡೆದಡೆ ಅದು ಸಂಸಾರ ದೊಡ್ಡದು. ಇಚ್ಛೆಯ ಮರೆತು ನಡೆಯುವ ಗಂಡ ಹೆಂಡತಿ ಇದ್ದರೆ ಆಗ ಸನ್ಯಾಸತ್ವ ದೊಡ್ಡದು, ಆಯ್ಕೆ ನಿನ್ನದು ಅಂದ. ನೀವ್ ಆಯ್ಕೆ ಮಾಡ್ಕೋ ಅಂದವ. ಯಾಕೆ ಈ ಮಾತು ಇಲ್ಲಿ ಹೇಳಕತ್ತೀನ ಅಂತಂದ್ರ, ಯಾಕ ಗುರುದೇವರ ಉತ್ಸವಕ್ಕೆ ನಾವು ಬರಬೇಕು ಅಂತಂದ್ರ, ಯಾಕ ಗುರುದೇವರ ಉತ್ಸವದಲ್ಲಿ ಅಧ್ಯಾತ್ಮದ ಅಂತರಂಗದ ಕಿರಣ ನಡೆದಾಡುವ ದೇವರು. ನೆನ್ಪಿಟ್ಕೋರಿ, ನಾವೆಲ್ಲ ಕಾವಿ ಕೆಶಾಯಂಬರವನ್ನ ಹಾಕೊಂಡು ಸ್ವಾಮಿ ಅನ್ಸ್ಕೊಂಡ್ರ, ಕಾವಿ ಕೆಶಾಯಂಬರ ಆವಿಗೆ ಜುಟ್ಟು ಮುಡಿ ಯಾವುದನ್ನು ಇಲ್ಲದೆ ಅಖಂಡ ಜ್ಞಾನವನ್ನ ತಮ್ಮೊಳಗಿಟ್ಟುಕೊಂಡ ಇಡೀ ವಿಶ್ವವನ್ನೇ ಪರ್ಯಟನ ಮಾಡಿ ಈ ಲೋಕಕ್ಕೆ ಸರಳತೆ ಮೂಲಕ ಅಖಂಡ ಜ್ಞಾನವನ್ನು ಹಂಚೋದ್ರ ಮೂಲಕ ಎರಡನ್ನೋದು ಯಾವುದೂ ಇಲ್ಲ, ಎಲ್ಲವೂ ಅಖಂಡವಾದ ಪರವಸ್ತು ಒಂದೇ ಅದ. ಅದು ನಿನ್ನೊಳಗೂ ಅದ, ನನ್ನೊಳಗೂ ಅದ. ನಡೆ ಮತ್ತು ಕ್ರಿಯೆ ಶುದ್ಧವಾಗಿರ್ಲಿ, ನಿನ್ನೊಳಗ ಪೂಜ್ಯ ಸಿದ್ದೇಶ್ವರ ಅಪ್ಪಾಜನೇ ಇರ್ತಾನೆ ಅನ್ನುವಂತ ಮಾತನ್ನ ಜಗತ್ತಿಗೆ ಸಾರಿ ಹೋಗ್ಬಿಟ್ಟು ಬೇಕು ಅನ್ನುವಂತ ಭಾವ ಎಳ್ಳಷ್ಟು ಇಟ್ಟುಕೊಳ್ಳಿಲ್ಲ. ಯಾವ ಕಾಷಾಯಾಂಬರವಿಲ್ಲ, ಯಾವ ಕಾವಿ ಇಲ್ಲ, ಯಾವ ಇಡಿ ಇಲ್ಲ, ಮುಡಿ ಇಲ್ಲ, ಜಡಿ ಇಲ್ಲ, ಏನೂ ಇಲ್ಲ. ಸುಂದರ ಸರಳ ಬದುಕನ್ನ ಬದುಕಿದ್ರು. ನಮ್ಮ ಮಧ್ಯೆ ಇವತ್ತು ಅದಾರ, ನಿನ್ನನ್ನು ಇದ್ರು, ನಾನೇ ಅಂತಾರ. ಅಂತಹ ಪರಮ ಪೂಜ್ಯರ ಅಂಗಳದೊಳಗ ನಾವು ನೀವೆಲ್ಲ ಅದೇವಲ್ಲ, ಇದ ನಮ್ಮ ಭಾಗ್ಯ. ಆ ಎಲ್ಲ ಸಂದೇಶಗಳನ್ನು ಹೊತ್ತುಕೊಂಡ ಗುರುದೇವ ಆಶ್ರಮದ ಮೂಲಕ ಮಹಾರಾಷ್ಟ್ರ ಗಡಿ ಭಾಗದಿಂದ ಹಿಡ್ಕೊಂಡು ಎಲ್ಲಾ ಹಳ್ಳಿಗೂ ಸಂಚಾರ ಮಾಡಿ ನಿಮ್ಮೆಲ್ಲರಿಗೂ ಆಮಂತ್ರಣನ ಕೊಟ್ಟ, ನೀವೆಲ್ಲರೂ ಪೂಜ್ಯರಿಗೆ ಹೂ ಅಂದ್ರೆ ಬಹಳ ಪ್ರೀತಿ ಅಲ್ಲ, ಅಪ್ಪಾಜಿಯವರಿಗೆ ಹೂ ಅಂದ್ರೆ ಬಹಳ ಪ್ರೀತಿ. ಆ ಹೂವನ್ನು ಮುಂದಿದ್ರೆ ಸಾಕ, ಆ ಹೂವನ್ನು ನೋಡೇ ಕಲ್ತ ಸಾಕ ಬದುಕ ಅಂತ. ಆ ಹೂವನ್ನು ನೋಡಿ ನಾವು ಕಲಿಯದ, ಏನು ಕಲಿಯದ ಹೂವನ್ನು ನೋಡಿ. ನಾನ ಬರೆದ ಒಂದು ಪದ್ಯ ನಿಮ್ಗೆ ಹೇಳಿ ಮುಗಿಸ್ಬಿಡ್ತಾನೆ ನನ್ನ ಮಾತು. ಏನು ಹೂವನ್ನು ನೋಡಿ ನಾವು ಕಲಿಯದ ಅಂತ. ನಾವು ಈ ಹೂವನ್ನು ನೋಡಿ ಏನು ಕಲಿಬಹುದು ಅಂತಂದ್ರ ಹೇಳ್ತಾನ ಕವಿ, ಎಲೆ ಮಾನವ ಮನವೇ ನಾನೊಂದು ಹೂ, ಎಲೆ ಮಾನವ ಮನವೇ ನಾನೊಂದು ಹೂ, ಮುಂಜಾನೆಗೆಂದು ಅರಳಿದೆ, ಮಧ್ಯಾಹ್ನಕ್ಕೆಂದು ಬಾಡಿದೆ, ಸಂಜೆ ಎಂದು ಬಿದ್ದೆ. ಮುಂಜಾನೆಗೆಂದು ಅರಳಿದೆ, ಮಧ್ಯಾಹ್ನಕ್ಕೆಂದು ಬಾಡಿದೆ, ಸಂಜೆ ಎಂದು ಬಿದ್ದೆ. ಅರಳಿ ಬಾಡಿ ಬೀಳುವ ಮುನ್ನ, ಅರಳಿ ಬಾಡಿ ಬೀಳುವ ಮುನ್ನ ಗುರುವಿನ ಕೊರಳಿಗೆ ಹಾರವಾಗಿ ಬಂದು ಗುರುವಿನ ಮನವ ಸಂತೃಪ್ತಿಗೊಳಿಸಿದೆ. ನಾರಿಯರ ಮುಡಿಯನ್ನೇರಿ ನಾರಿಯರ ಮನವ ಸಂತೃಪ್ತಿಗೊಳಿಸಿದೆ. ದೇವರ ಮುಡಿಯನ್ನೇರಿ ದೇವರ ಮನವ ಸಂತೃಪ್ತಿಗೊಳಿಸಿದೆ. ಎಲೆ ಹುಚ್ಚು ಮನುಷ್ಯನೇ, ನಾನೊಂದು ಹೂ, ಮುಂಜಾನೆಗೆಂದು ಅರಳಿದೆ, ಮಧ್ಯಾಹ್ನಕ್ಕೆಂದು ಬಾಡಿದೆ, ಸಂಜೆ ಎಂದು ಬಿದ್ದೆ. ಅರಳಿ ಬಾಡಿ ಬೀಳುವ ಮುನ್ನ, ಅರಳಿ ಬಾಡಿ ಬೀಳುವ ಮುನ್ನ ಪ್ರಾಯದ ವಧುವರರ ಕೊರಳಿಗೆ ಹಾರವಾಗಿ ನಾನೇ ಬಂದೆ. जवानी जवानी में दीवानी होकर जब शादी करेगा तब तो फूल नाचता रहता है ना, जवानी जवानी में. ಆ ಹೂ ಹೇಳಕತ್ತದ, ಪ್ರಾಯದ ವಧುವರರ ಕೊರಳಿಗೆ ಹಾರವಾಗಿ ನಾನೇ ಬಂದೆ.
ನಿನ್ನ ಹುಟ್ಟಿನ ತೊಟ್ಟಿಲಿಗೆ ಶೃಂಗಾರವಾಗಿ ನಾನೇ ಬಂದೆ, ನೀನು ಸತ್ತಾಗ ನಿನ್ನ ಚಟ್ಟಕ್ಕೂ ಶೃಂಗಾರಗೊಂಡು ನಾನೇ ಬಂದೆ. ಒಂದು ದಿನದ ನನ್ನ ಬದುಕು ನಿನ್ನ ಜನನಕ್ಕಾಗಿತ್ತು, ಜೀವನಕ್ಕಾಗಿತ್ತು, ಮರಣಕ್ಕಾಗಿತ್ತು. 100 ವರ್ಷದ ನಿನ್ನ ಬದುಕು ಯಾರಿಗಾಗಿತ್ತು ಎಲೆಮಾನವ ಅಂತ ಹೂ ನಿಮ್ಮನ್ನು ಕೇಳಿದಾಗ ಅದಕ್ಕೆ ಉತ್ತರವನ್ನು ಕೊಡುವಂತ ಬದುಕು ನಮ್ಮದಾಗ್ಬೇಕಾ? ಸಾರ್ಥಕತೆಯ ಬದುಕು ನಮ್ಮ ಬದುಕಾಗ್ಬೇಕಾ? ನಾವೆಲ್ಲ ತಂದೆ ತಾಯಿಗಳು ಬಹಳಷ್ಟು ಮಂದಿ ನಮ್ಮ ಮಕ್ಕಳಿಗೆ ಸಂಸ್ಕಾರ ಕಲಿಸೋದನ್ನ ಮರೆಯಕತ್ತೀವಿ. ಗುರುದೇವರ ಉತ್ಸವ ಒಂದು ನೆಪ. ಆ ಗುರುವಿನ ಉತ್ಸವದ ಅಂಗಣದ ಮೂಲಕ ನೀವು ಏನು ಕಲಿಬೇಕಾಗೈತಿ ಅಂತಂದ್ರ ಒಂದಿಷ್ಟು ಸಂಸ್ಕಾರ ಮತ್ತು ಸಂಸ್ಕೃತಿಗಳು ಏನು ಕಲಿಬೇಕಾಗಿತ್ತಲ್ಲ, ಅದಕ್ಕೋಸ್ಕರ ಈ ಪೂಜ್ಯರ ಉತ್ಸವ, ಅದಕ್ಕೋಸ್ಕರ ಪೂಜ್ಯರ 4 ನಲ್ಮೆಯ ಜ್ಞಾನದ ನುಡಿಗಳು, ಪುಣ್ಯಾತ್ಮರ ಸ್ಮರಣೆ, ಇವೆಲ್ಲವೂ ನಮಗೆ ಏನು ಕಲಿಸ್ಕೊಡ್ತತಿ ಅಂತಂದ್ರ ನಾವು ಕೂಡ ಬದುಕಿನ ಅಂಗಣದೊಳಗ ಹೆಂಗ ಬದುಕಬೇಕು ಅನ್ನೋದನ್ನ ಕಲಿಸ್ಕೊಡ್ತದ. ಆ ದಿಶೆಯೊಳಗೆ ನೀವೆಲ್ಲಾ ತಂದೆ ತಾಯಿಗಳು ಇಲ್ಲಿ ಬಂದಿರಿ. ನಿಮ್ಮ ಮನೆಯೊಳಗ ನಿಮ್ಮ ಮಕ್ಕಳನ್ನ ಹೋಗಿ ಕೇಳ್ರಿ, ಯಾರು ನಿಮ್ಮ ಬದುಕಿನ ಹೀರೋ ಅಂತ ಕೇಳಿದ್ರ ನಿಮ್ಮ ಮಕ್ಳು ಏನ್ ಹೇಳ್ತಾವೆ ಹೇಳ್ರಿ? ಪಟ್ ಅಂತ ಕೇಳಿರ್ಬೇಕ್ರಿ ನಿಮ್ಮ ಮಕ್ಕಳನ್ನ. ಯು ನೋ ಸ್ವಾಮೀಜಿ ಮೈ ಲೈಫ್ ಹೀರೋ ಯಶ್ ಆರ್ ಋತಿಕ್ ಕೇಳಿರ್ಬೇಕ್ರಿ. ನಿಮ್ಮ ಹುಡುಗರು ಹಿಂಗೆ ಹೇಳ್ತಾವ. ನೀವು ಹೀರೋ ಯಾರು ಅಂತ ಕೇಳ್ರಿ, ಯಶ್ ಆರ್ ಋತಿಕ್ ಅಂತ ಕೇಳ್ತಾವ. ಇಲ್ಲಾಂದ್ರ ಕನ್ನಡದವ್ರ ಕೇಳ್ರಿ, ರಾಜ್ಕುಮಾರ್ ಅವ್ರು ಇವ್ರು ಅಂತ ಹೇಳ್ತಾರ. ಅಲ್ಲ, ನಾವೊಬ್ರು ಹೇಳಲಿಲ್ಲ, ಒಬ್ಬಕರ ಹೆಣ್ಮಗಳ ಸಾಲಿ ಕಲಿಯುವಂತ ಹೆಣ್ಮಗಳ, ಒಬ್ಬವರ ಸಾಲಿ ಕಲಿಯುವಂತ ಹುಡುಗ, ಒಂದ್ಸಲ ಹೇ ಮಾ ನೀ ನನಗ ಜನ್ಮವನ್ನ ಕೊಟ್ಟಿಯ, 9 ತಿಂಗಳ ನನ್ನ ಹೊಟ್ಟೆ ಒಳಗಿಟ್ಕೊಂಡಿಯ, 9 ತಿಂಗಳಲ್ಲ 2 ವರ್ಷ ಎದೆ ಹಾಲು ಉಣಿಸಿಯ, ನನ್ನ ಮಸ್ತಕಕ್ಕ ಜ್ಞಾನದ ಅಮೃತವನ್ನ ಉಣಿಸಿ ನನಗ ಶಕ್ತಿಯನ್ನ ಕೊಟ್ಟು ನಡೆಯುವ ಹಾದಿಯನ್ನು ಕಲಿಸಿ ನಮ್ಮವ್ವ ನೀ ನನ್ನ ನಿಜವಾದ ಬದುಕಿನ ಹೀರೋ ಅಂತ ಒಬ್ಬವರ ಮಗ ಬಂದು ಮುಂದೆ ಹೇಳ್ಯಾನ. ಒಮ್ಮೆರ ನಮ್ಮ ಅಪ್ಪ ನಮ್ಮ ಹುಟ್ಟಬೇಕ ಮಮ್ಮಿ ಐ ಲವ್ ಯು ಸೋ ಮಚ್ ಅಂದನ. ಒಮ್ಮೆರ ನಮ್ಮ ಅಪ್ಪನ ಹುಟ್ಟಿದಬೇಕ ಪಪ್ಪ ಐ ಲವ್ ಯು ಸೋ ಮಚ್ ಅಂದನ. ಕಾಲೇಜ್ ಹೊಂಟಿರ್ತೀವಿ, PUC ಓದ್ತಿರಂಗಿಲ್ಲ, ಒಬ್ಬ ಯಾವ ಹುಡುಗ ಬಂದು ಲವ್ ಯು ಅಂದ್ಬಿಟ್ರೆ ಹೂತ್ಕೊಂಡಂಗ ಓಡೇ ಹೋಗ್ಬಿಡೋದು. ಏನ್ ಗತಿ ತಂದೆ ತಾಯಿಗಳು? ಅಧ್ಯಾತ್ಮದ ಪಾಠ ನಮ್ಗೆ ಏನು ಕಲಿಸತಿ ಅಂತಂದ್ರ ನಾವ್ ಹೆಂಗ ಬದುಕ್ಬೇಕು ಅನ್ನೋದನ್ನ ಕಲಿಸತಿ. ನಮ್ಮ ಬದುಕಿನ ಅಂಗಳದೊಳಗ ಹೆಂಗ ಬದುಕ್ಬೇಕು ಅನ್ನೋದನ್ನ ಕಲಿಸತಿ. ಆ ಬದುಕಿನ ಹಾದಿಯೊಳಗ ನಾವ್ ಹೆಂಗ ನಡಿಬೇಕು ಅನ್ನೋದನ್ನ ಕಲಿಸತಿ. ಹಾಗೆ ನಡೆಯುವಾಗ ಯಾರು ನಮ್ಮ ಬದುಕಿನ ಹೀರೋ ಅಂತ ಕೇಳಿದ್ರ ನಾವ್ ಎದಿ ತಟ್ಟಿ ಹೇಳ್ಬೇಕ. ಏನು, ಯಾರು, ಎಲ್ಲಿ ನಮ್ಮ ಬದುಕಿನ ಹೀರೋ ಯಾರು ಅಂತ ಕೇಳಿದ್ರ ನಾವ್ ಎದಿ ತಟ್ಟಿ ಹೇಳ್ಬೇಕ. ನಮ್ಮ ಬದುಕಿನ ಹೀರೋ ಯಾರು ಅಂತ ಕೇಳಿದ್ರ ಎಲ್ಲಿ ಭಯ ಇಲ್ಲಂಗೆ ಹೇಳ್ಬೇಕ. ನಮಗೆ ಜನ್ಮವನ್ನು ಕೊಟ್ಟ ನಮ್ಮಪ್ಪ ಬದುಕಿನ ಹಾದಿಯೊಳಗೆ ಹೆಂಗ ನಡಿಬೇಕು ಅಂತೇಳಿ 2 ಏಟು ಬಾರಿಸಿ ಹೆಂಗ ಇರ್ಬೇಕ ಬದುಕಿನಾಗ ಅಂತ ಕಲಿಸುತ್ತಲ್ಲ ನಮ್ಮಪ್ಪ, ಅವ ನಮ್ಮ ಬದುಕಿನ ನಿಜವಾದ ಹೀರೋ. ಯಾರು ನಮ್ಮ ಬದುಕಿನ ಹೀರೋ ಅಂತ ಕೇಳಿದ್ರ ಮೈ ಬಣ್ಣ ಮಣ್ಣಿಗೆ ಕೊಟ್ಟ, ಮಣ್ಣಿನ ಬಣ್ಣ ತಾ ತಗೊಂಡ, ಮಣ್ಣೊಳಗ ಮಣ್ಣಾಗಿ ದುಡಿದ ನಮ್ಮ ಬಾಯಿ ಒಳಗೆ ಒಂದಿಷ್ಟು ತುತ್ತು ಅನ್ನವನ್ನ ಕೊಡ್ತಾನ ರೈತ, ಅವ ನಮ್ಮ ಬದುಕಿನ ನಿಜವಾದ ಹೀರೋ. ಯಾರು ನಮ್ಮ ಬದುಕಿನ ಹೀರೋ ಅಂತ ಕೇಳಿದ್ರ ಎರಿ ಭಗದ ತೋರಿಸ್ಬೇಕ. ಯಾರು ನಮ್ಮ ಬದುಕಿನ ಹೀರೋ ಅಂತಂದ್ರ ಗುರುದೇವರು ಅನ್ನುವಂತ ಪರಮ ಪೂಜ್ಯರು ಅಧ್ಯಾತ್ಮದ ಪಾಠವನ್ನ ನಮ್ಮ ಎಡೆ ಅಂಗಣದೊಳಗೆ ಉತ್ತಿ ಬಿತ್ತಿ ಮನುಷ್ಯನ ನಾವ ಹೆಂಗ ಬದುಕಬೇಕ, ಸರಳತೆಯ ಹಾದಿ ಅಂದ್ರೆ ಏನು ಅಂತ ಸಾವಿರ ವರ್ಷಗಳ ಗತಿಸಿ ಹೋದ್ರೂ ನಮ್ಮ ಮಧ್ಯೆ ಎಂದೂ ಬಾಡದ ದವ ನಕ್ಷತ್ರವಾಗಿ ನಿಂತಾರಲ್ಲ ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪಾಜಿ, ಅಂತವರು ನಮ್ಮ ಬದುಕಿನ ನಿಜವಾದ ಹೀರೋ. ಯಾರು ನಮ್ಮ ಬದುಕಿನ ಹೀರೋ ಅಂತ ಕೇಳಿದ್ರ ಗಡಿ ಭಾಗದೊಳಗೆ ಶತ್ರುಗಳ ಎದೆಯನ್ನ ಕೊಟ್ಟ, ಎದೆಯ ಗುಂಡನ್ನ ತಾತಿಂದ ಭಾರತಾಂಬೆಯ ಮಡಲಿಗೆ ರಕ್ತವನ್ನ ಚೆಲ್ಲಿ ನಮ್ಮ ಬದುಕು ಶೃಂಗಾರಗೊಳ್ಳಿ ಅಂತ ತಾನು ಸತ್ತು ಭಾರತಾಂಬೆಯ ಮಡಿಯೊಳಗೆ ಮಣ್ಣಾಗ್ತಾನ ಸೈನಿಕ, ಅವ ನಮ್ಮ ಬದುಕಿನ ನಿಜವಾದ ಹೀರೋ. ಯಾರು ನಮ್ಮ ಬದುಕಿನ ಹೀರೋ ಅಂತ ಕೇಳಿದ್ರ ನಮ್ಗೆ ಗೊತ್ತೇ ಇಲ್ಲ. 3 ತಾಸು ಆಕ್ಟ್ ಮಾಡುವಂತ ಹೀರೋಗಳು, ರೀಲ್ ಹೀರೋಗಳು ನಮ್ಮ ಬದುಕಿನ ಹೀರೋಗಳು ಅಲ್ಲ. ನಿಜವಾಗ್ಲೂ ನಮ್ಮ ಬದುಕಿನ ಅಧ್ಯಾತ್ಮದ ಪಾಠವನ್ನ ಕಲಿಸುವಂತ ಗುರುವಿಂದ ಹಿಡಿದ ಪ್ರತಿಯೊಂದು ವಸ್ತು ನಮಗೆ ಬದುಕಿಗೆ ಗುರುವಾಗಿರ್ತಲ್ಲ, ಅದೆಲ್ಲವೂ ನಮ್ಮ ಬದುಕಿನ ಹೀರೋ ಅನ್ನೋದನ್ನ ನಾವ್ ಯಾವ ಕಾಲಕ್ಕೂ ಮರಿಬಾರ್ದ. ಇವತ್ತಿನ ಯುವ ಪೀಳಿಗೆ ಯಾವ ಕಡೆ ಹೊಂಟತಿ ಅಂತಂದ್ರ ಯಾರು ನಮ್ಮ ಬದುಕಿನ ನಿಜವಾದ ಹೀರೋ ಅನ್ನೋದನ್ನ ಮರ್ತ ಎಲ್ಲೆಲ್ಲೋ ಹೊಂಟಬಿಟ್ಟದ. ಹಂಗಾರ ನಮ್ಮ ಬಾಲ್ಗಾಮದ ಈ ಗುರುವಿನ ಉತ್ಸವದ ಅಂಗಳ ನಮಗೆ ಏನನ್ನ ಕಲಿಸ್ಕೊಡ್ತತಿ ಅಂತಂದ್ರ ನಮ್ಮ ನಿಜವಾದ ದಾರಿ ಯಾವುದು, ಮನುಷ್ಯನಾಗಿ ಬದುಕಲಿಕ್ಕೆ ಯಾವ ದಾರಿ ಒಳಗೆ ಹೋಗ್ಬೇಕ, ಹೆಂಗ ಹೋಗ್ಬೇಕನ್ನೋದನ್ನ ಈ ನಮ್ಮ ಗುರುದೇವರ ಆಶ್ರಮ, ಗುರುದೇವರ ಉತ್ಸವ ನಮಗೆ ಕಲಿಸ್ಕೊಡ್ತತಿ ಅನ್ನುವಂತ ಮಾತನ್ನ ಯಾರು ಕೂಡ ಮರಿಬಾರ್ದು ಅನ್ನೋದನ್ನ ಇಡೀ ಬಂದಂತ ತಂದೆ ತಾಯಿಗಳಿಗೆ ಮತ್ತೊಮ್ಮೆ ಭಕ್ತಿಯ ಭಿನ್ನವನ್ನು ಮಾಡಿಕೊಂಡು ಪರಮ ಪೂಜ್ಯರ ಈ ಉತ್ಸವ, ಗುರುದೇವರ ಉತ್ಸವ ವರ್ಷ ಪೂರ್ತಿ ಹೀಗೆ ನಡೀತಾ ಇರಲಿ. ವರ್ಷ ಪೂರ್ತಿ ನಡೆಯುವಂತ ಉತ್ಸವಕ್ಕೆ ಜನಸಾಗರ ಹೀಗೆ ಹರಿದು ಬರ್ತಾ ಇರಲಿ. ಹೀಗೆ ಹರಿದು ಬರುವಂತ ಜನಸಾಗರ ತಮ್ಮ ಬದುಕಿನ ಪಾಠವನ್ನ ಸ್ವಲ್ಪ ಬದಲಾಯಿಸಿಕೊಳ್ಳಿ ಅನ್ನುವಂತ ಮಾತನ್ನು ಹೇಳಿ ಕೊನೆಯದಾಗಿ ಸಿದ್ದೇಶ್ವರ ಅಪ್ಪಾಜಿಯವರು ಸಿದ್ಧರಾದವರು, ಎಂಬಲ್ಲಿ ಸಿದ್ಧರಾದವರು, ಸಿದ್ಧ ಬುದ್ಧಿಯನ್ನೇ ಭೂಮಿಗೆ ತಂದವರು, ಶಿವನಿಂದ ಅಪ್ಪಣೆಯನ್ನು ಪಡೆದು ಮರ್ತ್ಯಲೋಕದ ಅಂಗಳಕ್ಕೆ ಬಂದು ಶಿವನಾಗಿ ಬದುಕಿ ಶಿವಪ್ರೀತಿಯನ್ನೇ ಧರೆಗೆ ಹಂಚಿದವರು ಯಾರವರು? ಅವರೇ ನಮ್ಮ ಪರಮ ಪೂಜ್ಯರು, ಪೂಜ್ಯ ಸಿದ್ದೇಶ್ವರ ಅಪ್ಪಾಜಿಯವರು. ಎಂಬಲ್ಲಿ ಸಿದ್ಧನಾದವರು, ಸಿದ್ಧ ಬುದ್ಧಿಯನ್ನೇ ಧರೆಗೆ ತಂದವರು, ದೇವದಾನವರಿಗೂ ಸ್ವಚ್ಛ ಪ್ರೀತಿಯ ಪಾಠವ ಮಾಡಿದವರು, ಸ್ವಚ್ಛ ಪ್ರೀತಿಯ ಪಾಠವ ಮಾಡಿದವರು,
ಮನುಷ್ಯನಾಗಿ ಬದುಕುವ ನಿಷ್ಕಲ್ಮಶ ಪ್ರೇಮವ ಹೇಳಿದವರು ಯಾರವರು? ಅವರೇ ನಮ್ಮ ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪಾಜಿಯವರು. ಶ್ರೀ ದೇ ಸ್ವರನಿನಾದದ ಓಂಕಾರವನ್ನೇ ಬಿತ್ತಿದವರು ದರೆಯ ದೇಗುಲಕ್ಕೆ ಓಂಕಾರದ ಪಾಠವನ್ನು ಮಾಡಿದವರು ಯಾರವರು? ಅವರೇ ಪೂಜ್ಯ ಸಿದ್ದೇಶ್ವರ ಅಪ್ಪಾಜಿಯವರು. ಎಂಬಲ್ಲಿ ರಮೆಯ ಮರೆತು ಎಲ್ಲರಲ್ಲೂ ಶುದ್ಧರನ್ನೇ ಬಿತ್ತಿದವರು, ಶುದ್ಧರಾದವರು ಯಾರವರು? ಅವರೇ ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪಾಜಿಯವರು ಅಂತ ಮಾತನ್ನು ಹೇಳಿ ಈ ಸುಂದರವಾದ ವೇದಿಕೆಯಲ್ಲಿ 4 ಅನುಭವದ ಮಾತನ್ನು ಹೇಳಿಕೆಯನ್ನು ಮಾಡಿಕೊಟ್ಟಂತ ಪರಮ ಪೂಜ್ಯರಿಗೆ ಎಲ್ಲ ತಂದೆ ತಾಯಿಗಳಿಗೆ ವಂದಿಸಿ ನನ್ನ ಮಾತನ್ನು ಪೂಜ್ಯರ ಪಾದಕ್ಕೆ ಅರ್ಪಿಸ್ತೇನೆ. ಎಲ್ಲರಿಗೂ ಶರಣಾರ್ಥಿಗಳು. ಪೂಜ್ಯರಿಗೆ ಮತ್ತು ಎಲ್ಲ ಅತಿಥಿಗಳಿಗೆ ತಮಗೆಲ್ಲರಿಗೂ ನಮಸ್ಕಾರ. ಈಗ ಕೊನೆಗೆ ಕಾರ್ಯಕ್ರಮದ ಕೆಲವು ಸೂಚನೆಗಳು. ಮೊದಲನೇ ಸೂಚನೆ ಏನು ಅಂತಂದ್ರೆ, ನಾವಿಲ್ಲೇನು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ, ಈ ಮೈದಾನ ಇವತ್ತನೇ ತಯಾರಾಗ್ಯದ. ಮಧ್ಯದಲ್ಲಿ ಅವೇನು ಗಿಡ ಕಾಣ್ತಾವ ನಿಮಗೆ, ಬಹಳ ಜನ ಗಿಡ ಅದಾವ ಏನೂ ಇಲ್ಲ ಅಂಥೇಳಿ ಕೈ ಹಿಡಿತಾರೆ ಅಥವಾ ಮೈಯರಿ ಹಚ್ತಾರೆ. ಅದರಲ್ಲಿ ಭಯಂಕರ ಮುಳ್ಳದಾವ. ಅದಕ್ಕೆ ನೀವೆಲ್ಲರೂ ಏನು ಮಾಡಬೇಕು ಅಂತಂದ್ರೆ, ಗಿಡಗಳಿಗೆ ಯಾರು ಕೈ ಹಚ್ಚಬೇಡ್ರಿ ಮತ್ತು ಅದ್ರ ಸಮೀಪ ಹೋಗುವಂಗಿಲ್ಲ. ಸಣ್ಣ ಹುಡುಗರಿದ್ರಂದ್ರೂ ಬಿಡಬಾರ್ದು. ನೀವು ಸಹಿತ ಸಾವಕಾಶವಾಗಿ ಎಲ್ಲಿ ಗಿಡ ಇರೋದಿಲ್ಲ ಅಲ್ಲಿಂದ ಹೋಗೋದು ಬರೋದು ಮಾಡಬೇಕು. ನಾನು ಈಗ ಕುಳಿತಾಗ ನೋಡ್ತಾ ಇದ್ದೆ, ಭಾಳಷ್ಟು ಜನ ಕೈಯರೇ ಹಿಡಿತಾರೆ, ಅದಕ್ಕೆ ಮೈಯರೇ ಹಚ್ತಾರೆ. ಮತ್ತು ಅದು ಮೈ ಹರಿದ ಬಳಿಕ ಅಮೃತಾನು ಸಾಂಗಳ ಕಡೆಯಿಂದ ಹೋದಾಗನೇ ಹಿಂಗಾಯ್ತು ಅಂತ ನನ್ನ ಹೆಸರು ಹೇಳಕ್ಕೆ ಹೋಗ್ಬೇಕು. ಅದು ಒಂದು ಸೂಚನೆ. ಆನಂತರ ಇವತ್ತು 8ನೇ ತಾರೀಕು, ನಾಳೆ 9, ನಾಳೆ ದೀಪೋತ್ಸವ ಕಾರ್ಯಕ್ರಮ ಇರ್ತದೆ. ಅದು ಬಹಳ ಪ್ರಮುಖವಾದಂಥ ಕಾರ್ಯಕ್ರಮ. ನಾಳೆ ಜಪಯೋಗ ಇರ್ತದೆ, ನಾಳೆ ದೀಪೋತ್ಸವ. ಆ ದೀಪೋತ್ಸವಕ್ಕೆ ನೀವು ಪ್ರತಿಯೊಬ್ಬರು ಮನೆಯಿಂದ ಒಂದು ದೀಪವನ್ನು ತೆಗೆದುಕೊಂಡು ಬರಬೇಕು. ಹೆಣ್ಮಕ್ಳಿದ್ರೆ ಆರತಿಯನ್ನು ತೆಗೆದುಕೊಂಡು ಬರ್ರಿ, ಅಥವಾ ನೀವು ಪುರುಷರೆಲ್ಲರೂ ಒಂದು ಪಣತೆಯನ್ನು ತೆಗೆದುಕೊಂಡು ಬರಬೇಕು. ಯಾರೂ ಮೇಣಬತ್ತಿಯನ್ನು ತೆಗೆದುಕೊಂಡು ಬರೋ ಹಾಗಿಲ್ಲ. ನೀವೇ ಎಣ್ಣೆ ತೆಗೆದುಕೊಂಡು ನೀವೇ ಬತ್ತಿ ತಂದು ದೀಪ ಹಚ್ಚೋದು. ಮತ್ತು ಅಲ್ಲಿ ಆಶ್ರಮದ ಪರಿಸರದಲ್ಲಿನೂ ದೀಪವನ್ನು ಹಚ್ಚೋದು. ಇಲ್ಲಿನೂ ಎಷ್ಟು ನಮಗೆ ಸಾಧ್ಯ ಆಗ್ತದೆ ಅಷ್ಟು ಆ ದಾರಿ ಮೇಲೆ. ಆನಂತರ ಇಲ್ಲಿ ನಾವು ಸಾಮೂಹಿಕವಾಗಿ ಎಲ್ಲರೂ ಕೈಯಲ್ಲಿ ದೀಪವನ್ನು ಇಟ್ಟುಕೊಂಡು ಮಂಗಳಾರತಿಯನ್ನು ಮಾಡೋದು. ಅದಕ್ಕಾಗಿ ನೀವೆಲ್ಲರೂ ದೀಪ ತೆಗೆದುಕೊಂಡು ಕಾರ್ಯಕ್ರಮ ಪ್ರಾರಂಭ ಆಯಿತು ಅಂದರೆ ಮಧ್ಯದಲ್ಲಿ ಆ ದೀಪೋತ್ಸವ ಕಾರ್ಯಕ್ರಮವನ್ನು ನಾವೆಲ್ಲರೂ ಮಾಡೋಣ. ಅದು ಅಪ್ಪುಗಳಿಗೆ ದೀಪವನ್ನು ಬೆಳಗುವ ಮುಖಾಂತರ ನಾವು ನಮನಗಳನ್ನು ಸಲ್ಲಿಸೋದು. ಅದು ನಾಳೆಯ ಕಾರ್ಯಕ್ರಮ. ಅದು ನಾಡ್ದು ಬೆಳಗ್ಗೆ ಕಾರ್ಯಕ್ರಮ ಇರ್ತದೆ. 6 ಗಂಟೆಗೆ ಸರಿಯಾಗಿ ಶುರು ಆಗ್ತೈತಿ. ಥಂಡಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಇರ್ತದೆ, ಆದರೂ ಸಹಿತ ಇಲ್ಲೇನು ನಿಮಗೆ ಯಾರಿಗೆ ಬಹಳ ಥಂಡಿ ಹತ್ತೋದಿಲ್ಲ. ಆದ್ದರಿಂದ ನೀವು ಬೇಗ ಮನೆಯಿಂದ ಬರಬೇಕು. ಇಲ್ಲಿ ಈ ಪರಿಸರದಲ್ಲೇ ಎಲ್ಲ ವ್ಯವಸ್ಥೆ ಮಾಡಿರ್ತದೆ, ಮುಳ್ಳಿರ್ತಾವೆ, ನೋಡ್ಕೊಂಡು ಎಲ್ಲ ಕಡೆ ಕೂಡಬೇಕು. 6 ಗಂಟೆಯಿಂದ 7 ಗಂಟೆ ತನಕ ಜಪಯೋಗ, 7 ಗಂಟೆಯಿಂದ ಪ್ರವಚನ ಇರ್ತೈತಿ, 8 ಗಂಟೆಗೆ ಪೂಜೆ ಇರ್ತದೆ, 9 ಗಂಟೆಗೆ ನಾವು ಅಲ್ಲಿ ದಾರಿ ಮೇಲೆ ಅಪ್ಪುಗಳದ ಭಾವಚಿತ್ರವನ್ನು ಚೌಕಿ ಮೇಲೆ ಇಟ್ಟುಕೊಂಡು ಅಲ್ಲಿ ಹೋಗೋದು. ವಾದ್ಯಗಳ ಮುಖಾಂತರ ಎಲ್ಲ ಅಲ್ಲಿ ಹೂ ಹಾಕೋದು. ಅವಾಗ ನೀವು ಬರುವಾಗ, ನಾಡ್ದು ಬೆಳಗ್ಗೆ ಬರುವಾಗ, ಜಪಯಜ್ಞಕ್ಕೆ ಬರುವಾಗ ಹೂವನ್ನು ತೆಗೆದುಕೊಂಡು ಬರಬೇಕು. ಹೂವು ಅಥವಾ ಪತ್ರಿ ಮನೆಯಿಂದ ಏನಾದರೂ ತೆಗೆದುಕೊಂಡು ಬರಬೇಕು. ಆನಂತರ ಪುರುಷರೆಲ್ಲರೂ ಬರುವವರು ನಾಡ್ದು 1 ದಿವಸನೇ ಕೊನೆ ಪಕ್ಷ ನೀವು ಯಾವಾಗಲೂ ಹಾಕ್ರಿ ಅಥವಾ ಹಾಕದೇ ಇರ್ರಿ. ನಾಡ್ದು 1 ದಿವಸ ಬರುವಾಗ ಎಲ್ಲರೂ ಟೊಪ್ಪಿಗೆ ಹಾಕ್ಕೊಂಡು ಬರಬೇಕು. ಟೊಪ್ಪಿಗೆ ಹಾಕ್ಕೊಂಡು ಬಂದರೆ ಜಪಯೋಗಕ್ಕೆ ಕೂಡಬೇಕು. ಅದು ಉತ್ಸವ. ಆದ್ದರಿಂದ ನೀವು ಅದನ್ನು ಮಾಡಬೇಕು. ಮತ್ತು ಹೆಣ್ಮಕ್ಳೆಲ್ಲರೂ ಈಗ ಹೇಗೆ ನಿಮ್ಮ ಪಾರಂಪರಿಕ ವಸ್ತ್ರ ಅದ ಅದನ್ನು ತೊಟ್ಟುಕೊಂಡು ಎಲ್ಲರೂ ಶಿಸ್ತಾಗಿ ಬರಬೇಕು. 1 ತಾಸು ನಾವು 1 ಕೋಟಿ ಜಪಯೋಗವನ್ನು ಮಾಡೋರದವಿ. ಅದು ನಮ್ಮ ಮನಸ್ಸಿನ ಮೇಲೆ ಭಾರಿ ಪರಿಣಾಮವನ್ನು ಬೀರ್ತದೆ. ಅದನ್ನೊಂದು ನಾವು ಕೆಲಸ ಮಾಡೋದು. ಮತ್ತು ಇವತ್ತು ರಕ್ತದಾನ ಶಿಬಿರವನ್ನು ಇಲ್ಲಿ ಆಶ್ರಮದಲ್ಲಿ ಮಾಡಿತ್ತು. ನಾವು ತರುಣರಾದವರೆಲ್ಲರೂ ರಕ್ತದಾನವನ್ನು ಮಾಡಬೇಕು ಅಂತ ಹೇಳಿ ಈಗಾಗಲೇ 100ಕ್ಕಿಂತ ಸಂಖ್ಯೆ ಹೆಚ್ಚಾಗೈತಿ ಅಂತ ಈಗ ಹೇಳಿದರು. ಇನ್ನೂ ಯಾರ್ಯಾರು ಉಳಿದರಿ ಅವರೆಲ್ಲರೂ ಈಗ ಹೋಗುವಾಗ ಅವ್ರ ಡಾಕ್ಟ್ರುಗಳೆಲ್ಲರೂ ಇನ್ನೂ ಕೊಡ್ತಾರೆ.
ನೀವು ಯಾರ್ಯಾರು ಕೊಟ್ಟಿಲ್ಲ ನಿಮ್ದೆಲ್ಲ ತೊಗೊಂಡು ಹೋಗ್ಬೇಕಂತ ಕೊಟ್ಟಾರ, ಬಿಡುದಿಲ್ಲ ಅಂತ ಅವ್ರು ಹೇಳಕತ್ತಾರೆ. ಅದಕ್ಕೆ ಹಿರಿಯರಿದ್ರೆ ಏನು ಪರವಾಗಿಲ್ಲ, ನೀವೇನು ಕೊಡೋ ಅವಶ್ಯಕತೆ ಇಲ್ಲ. ತರುಣರು ಯಾರ್ಯಾರು ಅದಾರಿ ಅವರೆಲ್ಲರೂ ರಕ್ತದಾನವನ್ನು ಮಾಡಲೇಬೇಕು. ನೋಡ್ರಿ, ಈಗ ನಾನು ಮಾಡೇನಿ, ಕೈ ಕಾಣ್ತದ ನಿಮಗೆ, ನಂದು ರಕ್ತ ಕಡಿಮೆ ಐತಿ ಅಂದರು. ಮತ್ತಿನ್ನು ನಾನೇ ಆಶ್ರಮದಾಗ ಇಟ್ಟೇನೆ ಅಂದ್ರೆ ನಾನೇ ಮಾಡಲಿಲ್ಲ ಅಂತಂದ್ರೆ ಉಳ್ದವ್ರು ಹೆಂಗೆ ಮಾಡ್ತಾರಂತ ಮೊದಲು ನಾನೇ ಮಾಡೇನಿ. ನಂದು 350 ಗ್ರಾಮ್ ತೆಗೆದುಕೊಂಡು ಬಳಕಣ ಮತ್ತು ಅವ್ರಿಗೆಲ್ಲರೂ ತೆಗೆದುಕೊಂಡಾರ. ಅದಕ್ಕೆ ನೀವು ಯಾರೂ ತಪ್ಪಿಸೋಂಗಿಲ್ಲ, ಅದನ್ನೊಂದು ಸೂಚನೆಯನ್ನು ಪಾಲಿಸಬೇಕು. ಇವತ್ತು ಆರೋಗ್ಯ ಗೋಷ್ಠಿ ಇತ್ತು, ಆರೋಗ್ಯ ಸಿರಿ, ಬಹಳ ಅದ್ಭುತ ಕಾರ್ಯಕ್ರಮ ನಡೀತು. ನಮ್ಮ ಎಂಡಿಗೇರಿ ಅವರು ಅದಾರಲ್ಲ, ಅವರು ವಿಜಯಪುರದಲ್ಲಿ ಬಹಳ ಪ್ರಸಿದ್ಧ ವೈದ್ಯರು. ಎಂಡಿಗೇರಿ ಅವರು, ಅವ್ರದ್ದು ಆಧ್ಯಾತ್ಮಿಕ ಒಂದು ಸಂಬಂಧ ಹೇಗೆ ಅಂತಂದ್ರೆ, ಇವರು ಮುತ್ಯಾರು ಮಲ್ಲಿಕಾರ್ಜುನಪ್ಪಗಳ ಶಿಷ್ಯ. ಅವಾಗ ಮಲ್ಲಿಕಾರ್ಜುನಪ್ಪಗಳದು ಒಂದು ಊರಿನಲ್ಲಿ 6 ತಿಂಗಳದು ಪ್ರವಚನ ನಡೀತಿತ್ತು. ಒಂದು ವೇಳೆ ಒಂದು ಊರಿಗೆ ಅವ್ರು ಹೋಗಬೇಕಾಗಿತ್ತು ಅಂದ್ರೆ ಆ ಊರಿಗೆ ಹೋಗಿ ಮೊದಲ ಒಬ್ಬರು ಎಲ್ಲ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದು, ಇಂಥ ಊರಿಗೆ ಅಲ್ಲಿ ಕಾರ್ಯಕ್ರಮ ಅಂತ ಹೇಳಿ ಅದನ್ನೆಲ್ಲ ಆಯೋಜನೆ ಯಾರು ಮಾಡ್ತಿದ್ರು ಅಂದರೆ ಇವರು ಮುತ್ಯಾರು ಮಾಡ್ತಿದ್ರು, ಎಂಡಿಗೇರಿ ಅಂತ ಹೇಳಿ, ಎಂಡಿಗೇರಿ ಅಜ್ಜಾರ್ ಅಂತ ಕರಿತಿದ್ರು ಅವ್ರಿಗೆ. ಅವ್ರನ್ನ ಮುಂದೆ ಕೂಡಿಸಿಕೊಂಡು ಅವರು ಮಲ್ಲಿಕಾರ್ಜುನಪ್ಪಗಳು ಪ್ರವಚನವನ್ನು ಹೇಳುವವರು. ಮಧ್ಯದಲ್ಲಿ ಕೇಳ್ತಿದ್ರು, ಏನಪ್ಪ ಎಂಡಿಗೇರಿ ತಿಳಿತೇನೆ ನಿನಗೆ ಅಂತ ಕೇಳ್ತಿದ್ರು. ಅಂಥ ಒಂದು ಕುಟುಂಬ ಅವ್ರದ್ದು. ಈಗ ಅವರು ಒಳ್ಳೆಯ ಡಾಕ್ಟರ್ ಆಗಿದ್ದಾರೆ. ಅವರು ಸ್ವಲ್ಪ ಮಾತನ್ನು ಹೇಳಿದ್ದಾರೆ. ಈ ಎಲುಬು ಮತ್ತು ಕೀಲುಗಳ ತಜ್ಞರವರು, ಅವರು ಬಂದು ಒಳ್ಳೆಯ ಮಾತುಗಳನ್ನು ಹೇಳಿದ್ದಾರೆ. ಆನಂತರ ನಮ್ಮ ಪ್ರಭುಗೌಡ ಪಾಟೀಲ್ರವರು, ಅವರು ಬಹಳ ವಿಶೇಷ ವೈದ್ಯರವರು. ಅವರು ವಿಶೇಷವಾಗಿ ಅನುಗ್ರಹ ಕಣ್ಣಿನ ಆಸ್ಪತ್ರೆ ಅಂತ ವಿಜಯಪುರದಲ್ಲಿ ಐತಿ. ಅದರ ಮುಖಾಂತರ ಸಾವಿರಾರಲ್ಲ ಲಕ್ಷಾಂತರ ಜನರಿಗೆ ಕಣ್ಣನ್ನು ಕೊಡುವಂಥ ಕಾರ್ಯವನ್ನು ಅವರು ಮಾಡ್ತಾ ಇದ್ದಾರೆ. ಮತ್ತು ಅದರ ಜೊತೆಗೆ ದೇವರ ಹಿಪ್ಪರಿಗೆ ಆ ಭಾಗದಲ್ಲಿ ಸಾಮಾಜಿಕ ಕೆಲಸಗಳು ಭಾಳ ಅವರು, ಆಶ್ರಮದ ಮೇಲೆ, ಸ್ವಾಮೀಜಿಗಳ ಮೇಲೆ, ಆಧ್ಯಾತ್ಮದ ಜೊತೆಗೆ ಎಷ್ಟು ಅವ್ರದ್ದು ಸಂಬಂಧ ಅಂತಂದ್ರೆ ನಮಗೆ ಅದನ್ನೆಲ್ಲ ಶಬ್ದದಲ್ಲಿ ವರ್ಣಿಸಲಿಕ್ಕೇ ಬರೋದಿಲ್ಲ. ಅಷ್ಟು ಒಳ್ಳೆಯ ಅವರು ವೈದ್ಯರದಾರ. ಅವರು ಸಹಿತ ತಮಗೆಲ್ಲ ಮಾತುಗಳನ್ನು ಹೇಳಿದರು. ಆನಂತರ ನಮ್ಮ ಇದೇ ಭಾಗದ ವೈದ್ಯರು ಅರಳಿಯವರಂತೂ ಯಾರಿಗೂ ಪರಿಚಯ ಇಲ್ಲ. ಅವರು ಜತ್ತ ತಾಲೂಕದಾಗ ಅಷ್ಟೇ ಅಲ್ಲ, ಇಡೀ ಭಾಗದಲ್ಲೆಲ್ಲ ಮನೆಗೆ ಅವ್ರ ಹೆಸರು ಗೊತ್ತದ. ಅರಳಿ ಡಾಕ್ಟರ್ ಅಂತಂದ್ರೆ ಎಲ್ಲರಿಗೂ ಪರಿಚಯ. ಅವ್ರನ್ನ ಬರೀ ಹೆಣ್ಮಕ್ಳು ಡಾಕ್ಟರ್ ಅದಾರಂತ ಅಷ್ಟೇ ಹೇಳಿದರು, ಆದರೆ ಹೆಣ್ಮಕ್ಳ ಮುಖಾಂತರ ಗಂಡಾಳಿಗೂ ಪರಿಚಯ ಆಗ್ಯಾರ ಭಾಳ ಜನ. ಅವರು ಇನ್ನೂ ಬಹಳ ಚಂದ ಮಾತನಾಡ್ತಾರೆ. ಅವರು ಬಹಳ ಆದರ್ಶ ವೈದ್ಯರು, ಮಾದರಿಯ ವೈದ್ಯರು. ಅವರೆಲ್ಲ ನಿಮಗೆ ಒಳ್ಳೆಯ ಮಾತುಗಳನ್ನು ನಗನಗಿಸ್ತಾ ಒಂದು ಕೆಲವು ವಿಚಾರಗಳನ್ನು ಹೇಳಿದ್ದಾರೆ. ಅವುಗಳನ್ನೆಲ್ಲ ನೀವು ಪಾಲಿಸಬೇಕು, ಆರೋಗ್ಯವನ್ನು ಪಡೆದುಕೊಳ್ಬೇಕು. ನಾವು ಅವ್ರಿಗೆ ಹಂಗೆ ಮೇಲಿನ ಮೇಲೆ ಹೇಳ್ತಾ ಇರ್ತೀವಿ. ಯಾರು ಹೋಗಿರ್ತಾರ ನಮಗೂ ಹೇಳ್ತಾರೆ, ರೊಕ್ಕ ಕಡಿಮೆ ಮಾಡಂತ ಹೇಳ್ರಿ ಡಾಕ್ಟರ್ ಅವ್ರಿಗೆ ಅಂತ. ನಾವು ಡಾಕ್ಟರ್ ಅವ್ರಿಗೆ ಹೇಳ್ತೀವಿ, ಇವ್ರು ನಮಗೆ ಕೊನೆಗೆ ಫೋನ್ ಹಚ್ಚಿ ಹೇಳ್ತಾರೆ, 2,000 ರೂಪಾಯಿ ಕಡಿಮೆ ಮಾಡಿ ನೋಡ್ರಿ, 5,000 ರೂಪಾಯಿ ಕಡಿಮೆ ಮಾಡಿ ನೋಡ್ರಿ. ಅದಕ್ಕೆ ಬಡವರಿಗೆ ಅವ್ರು ಹೊಟ್ಟೆ ರೊಕ್ಕ ತೊಗೋಬಾರ್ದು ಅಂತ ನಮ್ದೊಂದು ಮನವಿ ಐತೆ ಅವ್ರಿಗೆ. ಶ್ರೀಮಂತರಿಗೆ ರೊಕ್ಕ ತೊಗೊಳ್ಳೋದು, ಯಾರು ಬಡವರು ಅದಾರ ಅಂತ ಅವ್ರದ್ದು ಉತ್ತಾರ ನೋಡ್ರಿ, ಅವ್ರದ್ದು ಆಧಾರ್ ಕಾರ್ಡ್ ನೋಡ್ರಿ, ಅವ್ರ ಮನಿ ನೋಡ್ರಿ. ಈಗ ಅಂಥವ್ರು ಯಾರೂ ಬಡವರು ಸಿಗೋದಿಲ್ಲ ಅಂತ ಅವ್ರು ಹೇಳ್ತಾರೆ. ಸಿಗ್ತಾರೆ, ಇನ್ನೂ ಸಾಕಷ್ಟು ಜನ ಬಡವರು ಇರ್ತಾರೆ. ಈಗ ಅವ್ರಿಗೆಲ್ಲ ಅನುಕೂಲತೆ ಐತಿ, ಸಾಕಷ್ಟು ಅವರು ಎಲ್ಲ ಆಧ್ಯಾತ್ಮಿಕ ಜೀವನ ಅದ. ಬಡವರಿದ್ದರು ಅಂತಂದ್ರೆ ಅವರಿಗೆ ಹಣವನ್ನು ತೆಗೆದುಕೊಳ್ಳೋದಿಲ್ಲ. ಅದೇ ಒಂದು ದೊಡ್ಡ ಸೇವಾ, ಅದೇ ಒಂದು ಪೂಜೆ. ಅದು ನಮಗೆ ಅದು ಸಿಗುತ್ತೈತಿ, ನಾವೇ ಅದನ್ನು ಪಡ್ಕೊಳ್ಬೇಕು. ಈಗ ನಾವೆಲ್ಲ ಹೇಗೆ ಭಾವಿಸಬೇಕು ಅಂತಂದ್ರೆ, ನಮಗೆ ಯಾರ್ಯಾರು ವೈರಿಗಳದಾರ, ನಮಗೆ ಯಾರ್ಯಾರು ಶತ್ರುಗಳದಾರ, ನಮಗೆ ಕಾಡ್ತಾರ, ನಮಗೆ ತ್ರಾಸ ಕೊಡ್ತಾರ ಅಂತ ನಾವು ಅಂತಿರ್ತೀವಿ. ಯಾರೂ ನಮಗೆ ಬೇರೆದವ್ರು ಕಾಡೋದಿಲ್ಲ, ನಮಗೆ ಯಾರೂ ಬೇರೆ ತ್ರಾಸ ಕೊಡೋದಿಲ್ಲ. ನಮಗೆ ಯಾವುದು ತ್ರಾಸ ಕೊಡ್ತೈತಿ ಅಂದರೆ ನಾವು ಹಿಂದೆ ಮಾಡಿದಂಥ ಕರ್ಮಣಿ ನಮಗೆ ತ್ರಾಸ ಕೊಡ್ತೈತಿ. ನಮಗೆ ಯಾರು ನಮಗೆ ಶತ್ರುಗಳು ಅಂತಂದ್ರೆ ನಮಗೆ ಹಿಂದೆ ಮಾಡಿದಂಥ ಕರ್ಮಣಿ ನಮಗೆ ಶತ್ರು. ನಮ್ಮ ಪುಣ್ಯ ಎಲ್ಲಿ ತನಕ ಗಟ್ಟಿರ್ತದ ಅಲ್ಲಿ ತನಕ ಮೃತ್ಯು ಸಹಿತ ನಮ್ಮ ಹತ್ತಿರ ಬರೋದಿಲ್ಲ. ಇದು ನಮಗೆ ವಿಶ್ವಾಸ ಇರಬೇಕು. ನಿಮಗೆ ಮೃತ್ಯು ಅವ ಬಹಳ ಕೆಡಕದಾನಂತ ನಾವು ಇಟ್ಕೊಳ್ತೀವಿ. ಅವ ಏನು ಮಾಡ್ಬೇಕು ಪಾಪ, ಅವ ನಮ್ಮ ಪುಣ್ಯದ ಹೇಳ್ತ ಅಂದ್ರೆ ಇವತ್ತು ನೋಡಪ್ಪ ಇವಂದು ನೀವು ಪ್ರಾಣ ತೆಗಿಬೇಕು ಅಂತಂದ್ರೆ ಅವನು ಪ್ರಾಣ ತೆಗಿತಾನೆ. ಪುಣ್ಯ ಇರುವವರೆಗೆ ನಮಗೆ ಯಾರೂ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ.
ಆ ಪುಣ್ಯವನ್ನು ಹೆಂಗೆ ಗಳಿಸೋದು ಅಂತಂದ್ರೆ ಹಿಂಗೆ ಗಳಿಸೋದು. ನಾವು ಇಂಥದೊಂದು ಆಯುಷ್ಯವನ್ನು ಪಡೆದೀವಿ, ಆರೋಗ್ಯವನ್ನು, ದೇಹವನ್ನು ಪಡೆದೀವಿ. ಯಾಕೆ ಪಡೆದೀವಿ ನಾವು ಇಂಥದನ್ನೇ? ನಾವು ಪುರುಷರಾಗಿಯೋ ಸ್ತ್ರೀ ಆಗಿನೋ ಬಡವರಾಗಿನೋ ಶ್ರೀಮಂತರಾಗಿಯೋ ಹುಟ್ಟಿದ್ದೀವಿ. ಯಾರೋ ಒಬ್ಬ ಪ್ರೈಮ್ ಮಿನಿಸ್ಟರ್ ಆದ, ಒಬ್ಬ ರಾಷ್ಟ್ರಪತಿ ಆಗ್ತಾನೆ. ಯಾಕೆ ಇದೆಲ್ಲ ಆಗ್ತೈತಿ? ಬರೇ ನಮ್ಮ ಕರ್ತೃತ್ವದ ಮೇಲೆ ಇತ್ತು ಅಂತಂದ್ರೆ, ಬರೀ ಪಾಂಡಿತ್ಯದ ಮೇಲೆ ಇತ್ತು ಅಂತಂದ್ರೆ ಎಲ್ಲರೂ ಆಗ್ತಿದ್ರು. ಯಾಕೆ ಅದು ಆಗ್ತಿಲ್ಲ ಅಂತಂದ್ರೆ ನಮ್ಮದು ಹಿಂದೆ ಏನಾದರೂ ಪುಣ್ಯದ ಗಂಟ ಇರ್ತದೆ. ಅದಕ್ಕಾಗಿ ನಾವು ಈಗಲೇ ಒಂದಿಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಬೇಕು. ಹಾಗೆ ಅವರು ಸಹಿತ ಬಹಳಷ್ಟು ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ನಾಳೆನೇ ಅವ್ರದ್ದು ಹುಟ್ಟುವ ಹಬ್ಬ ಅದ. ನಾಳೆ ಅಲ್ರಿ ಡಾಕ್ಟರ್ ಸಾಹೇಬ್ರ? ನಾಳೆ ಎಷ್ಟು ತಾರೀಕು ರೀ? 9ನೇ ತಾರೀಕನೇ ಡಾಕ್ಟರ್ ಸಾಹೇಬ್ರದ್ದು ಹುಟ್ಟು ಹಬ್ಬ ಅದ. ಅವರಿಗೆ ನಾವು ಇವತ್ತನೇ ಶುಭಾಶಯಗಳನ್ನು ಹೇಳೋಣ ಅಂತೇಳಿ ನಾನು ಭಾವಿಸ್ತೇನೆ. ಅವರು ಹೀಗೆ ನಗನಗುತ್ತಾ ಇರಲಿ, ಆರೋಗ್ಯವಂತರಾಗಿರಲಿ, ಆಯುಷ್ಯವಂತರಾಗಿರಲಿ ಅಂಥೇಳಿ ಆಶಿಸೋಣ. ಆನಂತರ ನಮ್ಮ ಸುಭಾಷ್ ಬಾಪು ಅವರು ಸಹಿತ ಬಹಳ ದೂರದಿಂದ ಬಂದು ಇದನ್ನೆಲ್ಲ ನೋಡಿ ಸಂತೋಷಪಟ್ಟು ಹೋಗಿದ್ದಾರೆ. ಅವರಿಗೆ ಇನ್ನು ಇವತ್ತು ನೀವೆಲ್ಲರೂ ಇಲ್ಲಿಂದ ಸ್ವಲ್ಪ ಎಲ್ಲರೇ ಹೋಗೋದಾಯ್ತಂದ್ರೆ ಹೋಗ್ರಿ, ಅಥವಾ ಯಾರೇ ಸಣ್ಣ ಮಕ್ಕಳು ಪ್ರಸಾದದ ತೆಗೆದುಕೊಳ್ಳೋರಿದ್ರೆ ಪ್ರಸಾದ ತೆಗೆದುಕೊಳ್ರಿ. ಆದರೆ ಕಾರ್ಯಕ್ರಮ ಇಲ್ಲಿಗೆ ಮುಗಿಯುವುದಿಲ್ಲ. ಇದು ಇನ್ನೂ ಒಂದು 2 ತಾಸು ಕಾರ್ಯಕ್ರಮ ನಡೀತದೆ. ಅದು ನಮ್ಮ ಬಸವಾನಂದ ಸ್ವಾಮೀಜಿ ಅವರು ಇಲ್ಲಿ ಬಾಲ್ಗಾಂವದ ಎಲ್ಲ ವಿದ್ಯಾರ್ಥಿಗಳು ಶಿಕ್ಷಕರು ಕೂಡಿ ಬಸವೇಶ್ವರ ನಾಟಕ ಮಾಡ್ಯಾರ. ಆ ನಾಟಕವನ್ನು ನೀವು ನೋಡಲೇಬೇಕು. ಅವರು ಒಂದು ತಿಂಗಳದಿಂದ ಪರಿಶ್ರಮ ಮಾಡ್ಯಾರ. ಬಹಳ ಜನರಿಗೆ ನಾವು ಏನು ಕೇಳ್ತಿರ್ತೀವಿ, ಏನು ಹೇಳ್ತಿರ್ತೀವಿ ಗೊತ್ತೇ ಆಗೋದಿಲ್ಲ. ಎಷ್ಟೋ ದೂರಿಂದ, ಧಾರವಾಡದಿಂದ, ಗದಗದಿಂದ ಅವ್ರು 4 ತಾಸು ಪ್ರವಾಸ ಮಾಡಿ ಬಂದಿರ್ತಾರೆ. ಸ್ವಾಮಿಗಳೇ ಇರಲಿ ಅಥವಾ ಅತಿಥಿಗಳೇ ಇರಲಿ. ನಾವು ಒಂದು 10 ನಿಮಿಷ ತಡ ಆಯಿತು ಅಂದ್ರೆ ಅಲಿಗಾಡ್ಲಿಕ್ಕೆ ಶುರು ಮಾಡ್ತೀವಿ. ಅವ್ರು 10 ನಿಮಿಷ ಹೇಳಾಕನೆ 4 ತಾಸು ಪ್ರವಾಸ ಮಾಡಿ ಬಂದಿರ್ತಾರೆ. ಅವ್ರದ್ದು ಹೆಂಗಿರ್ತದೆ ಹೇಳ್ರಿ? 4 ತಾಸು ಬರ್ಬೇಕಾದ್ರೆ ಗಾಳ್ಯಾಗ ಹಾರ್ಕೊಂತ ಬರ್ತಾರೆ. ಅವ್ರು ಧಾರವಾಡದಿಂದ ಬರ್ಬೇಕಾದ್ರೆ 5 ತಾಸು ಬೇಕು. 5 ತಾಸು ಹೋಗಾಕ, 5 ತಾಸು ಬರಲಿಕ್ಕೆ. 5 ತಾಸು ಬಂದು ಅವ್ರು 10 ನಿಮಿಷ ಹೇಳ್ತಿರ್ತಾರೆ. ಹೇಳೋದ್ರಾಗ ನೀವು ಅಲಿಗಾಡಕ್ಕೆ ಶುರು ಮಾಡ್ತೀವಿ. ಹಾಗೆ ಮಾಡೋಂಗಿಲ್ಲ. ಅದಕ್ಕೆ ಈಗ ಅವತ್ತು ಅವರು ಬಹಳ ಪ್ರಯತ್ನ ಮಾಡಿ ಆ ಸಣ್ಣ ಸಣ್ಣ ಹುಡುಗರಿಗೆಲ್ಲ ತೀಡಿ ಕಲಿಸಿ ನಾಟಕವನ್ನು ತಯಾರು ಮಾಡ್ಯಾರ. ಆ ನಾಟಕವನ್ನು ನೀವೆಲ್ಲರೂ ನೋಡ್ಬೇಕಾದ್ರೆ ಎಷ್ಟೊತ್ತಾಗ್ತದೆ ಅಷ್ಟೊತ್ತನ್ನು ನೋಡೋದು. ನಾಳೆ ಬೆಳಿಗ್ಗೆ ಅಂತೂ ಏನೂ ಕಾರ್ಯಕ್ರಮ ಇರೋದಿಲ್ಲ. ನಾಳೆ ಸಾಯಂಕಾಲ ಮಾತ್ರ 5 ಗಂಟೆಗೆ ಸರಿಯಾಗಿ ಬರಬೇಕು. ಕತ್ತಲೆ ಆಗೋದ್ರೊಳಗೆ ನಾವು ಕಾರ್ಯಕ್ರಮವನ್ನು ಮುಗಿಸೋದು. ಕತ್ತಲೆ ಆದ ನಂತರ ದೀಪೋತ್ಸವವನ್ನು ಮಾಡೋದು. ಬೇಗ ಅವತ್ತೆಲ್ಲರೂ ಮನೆಗೆ ಹೋಗಿ ಮತ್ತೆ 10ನೇ ತಾರೀಕು ಬೆಳಗ್ಗೆ ನಾವು 6 ಗಂಟೆಗೆ ಇಲ್ಲಿ ಬರಬೇಕಾಗಿರೋದ್ರಿಂದ ನಾಳೆ ನಾವು ರಾತ್ರಿ ತಡ ಮಾಡೋದಿಲ್ಲ. ಅದಕ್ಕಾಗಿ ತಾವೆಲ್ಲರೂ ಸಹಕರಿಸಬೇಕು. ಬಹಳ ದೂರದಿಂದ ಬಂದಿದ್ದೀರಿ, ಬಹಳ ಸಂತೋಷ. ಇಂಥ ಅಡವಿಯಲ್ಲಿ ನೀವು ಇಷ್ಟು ಜನ ಎಲ್ಲ ಕೂಡ್ತೀರಿ, ಇಲ್ಲಿ ಏನೂ ವ್ಯವಸ್ಥೆ ಇಲ್ಲ. ಎಲ್ಲರೂ ಯಾಕೆ ಬರ್ತೀರಿ ಅಂತಂದ್ರೆ ನಿಮ್ಮನ್ನು ಸಿದ್ದೇಶ್ವರ ಅಪ್ಪಗಳ ಶಕ್ತಿ ಕರೆಸ್ತಾರೆ. ಇಲ್ಲಿ ಯಾರು ಸುಮ್ಮನೆ ಬರೋದಿಲ್ಲ. ಈಗಂತೂ ಯಾರಿಗೂ ಯಾವುದರಲ್ಲಿನೂ ಕೊರತೆ ಇಲ್ಲ. ಎಲ್ಲ ನೋಡಲಿಕ್ಕೆ, ಕೇಳಲಿಕ್ಕೆ ಮನೆಯಾಗನೇ ಸಾಕಷ್ಟು ಅನುಕೂಲತೆ ಇದ್ದರೂ ಕೂಡ ದೂರದಿಂದ ಎಲ್ಲೆಲ್ಲೋ ಸುತ್ತಮುತ್ತಲ ಎಲ್ಲ ಊರುಗಳಿಂದ ನೀವೆಲ್ಲ ಬರ್ತೀರಲ್ಲ. ಅದು ಎದಕ್ಕೆ ಅಂತಂದ್ರೆ ಅಪ್ಪಗಳದೊಂದು ಶಕ್ತಿ ಅದ. ಅವರಿಲ್ಲಿ 3 ತಿಂಗಳು 10 ದಿವಸ ಇಲ್ಲೇ ಇದ್ದರು ಮತ್ತು ಕೊನೆಗೆ ಇಲ್ಲೇ ಇರಬೇಕು ಅಂತ ಬಯಸಿದ್ರು. ಅವರ ಒಂದು ದಿವ್ಯ ಶಕ್ತಿನೇ ಇಲ್ಲಿ ಕೆಲಸ ಮಾಡ್ತಾ ಇರೋದು. ಅವರ ನಿರಾಭಾರತ್ವ ಜೀವನ ಬಹಳ ಅದ್ಭುತವಾದದ್ದು. ಅದಕ್ಕೆ ನಾಳೆ ನಾವು ಅವ್ರಿಗೆ ಯಾವಾಗ ಹೂವು ಹಾಕ್ತೀವಿ ಅಲ್ಲಿಗೇ ಕಾರ್ಯಕ್ರಮ ಪೂರ್ಣ ಆಗೋದು. ಅದಕ್ಕಾಗಿ ತಾವು ಇನ್ನೂ ಜಪಯಜ್ಞಕ್ಕೆ ಯಾರ್ಯಾರು ರಿಜಿಸ್ಟ್ರೇಷನ್ ಮಾಡಿಸಿಲ್ಲ, ನೋಂದಣಿ ಮಾಡಿಸಿಲ್ಲ, ನಿಮ್ಮ ಊರವರಲ್ಲೇ ಯಾರ್ಯಾರಿಗೆ ಅದ್ರ ಜವಾಬ್ದಾರಿ ಕೊಟ್ಟದ ಅದರದೆಲ್ಲ ನೋಂದಣಿಯನ್ನು ಮಾಡಿಸ್ರಿ. ಮತ್ತು ಬರುವಾಗ ರುದ್ರಾಕ್ಷಿ ಕೊಟ್ಟಿರ್ತಾರೆ, ಆ ರುದ್ರಾಕ್ಷಿಯನ್ನು ತೆಗೆದುಕೊಂಡು ಬರಬೇಕು. ಇಲ್ಲಿ ಬಂದಾಗ ನೀವು ತೆಗೆದುಕೊಂಡಿರಲಿಲ್ಲ ಅಂದರೆ ಇಲ್ಲಿತ್ತು ಅಂದರೆ ರುದ್ರಾಕ್ಷಿಯನ್ನು ತೆಗೆದುಕೊಳ್ರಿ. ವಿಭೂತಿಯನ್ನು ಕೊಟ್ಟಿರ್ತಾರೆ, ಭಾಳ ಶುದ್ಧವಾದಂಥ ವಿಭೂತಿ, ಆಕಳ ಸಗಣಿಯಿಂದ ತಯಾರು ಮಾಡಿರುವಂಥ ವಿಭೂತಿಯನ್ನು ತರಿಸ್ಯದ. ಆ ವಿಭೂತಿಯನ್ನು ನೀವು ಹಚ್ಕೊಂಡು ಇರಬೇಕು. ಮನೆಯಲ್ಲಿನೂ ಅದನ್ನು ಹಚ್ಕೊಳ್ಳೋದು. ಆನಂತರ ಇಲ್ಲಿನೂ ಸಹಿತ ಜಪಯಜ್ಞಕ್ಕೆ ಕೂಡುವಾಗ ಹಚ್ಕೊಳ್ಬೇಕು. ಇಲ್ಲಿ ಅದನ್ನು ಕೂಡುವಂಥ ವ್ಯವಸ್ಥೆ ಮಾಡಿದ್ದಾರೆ. ಅವುಗಳನ್ನೆಲ್ಲ ಮಾಡ್ತೀರಿ. ಮತ್ತು ನಮ್ಮ ಇವತ್ತು ಪೂಜ್ಯರು ಬಂದಿದ್ದಾರೆ, ಮಹಾಂತ ಸ್ವಾಮೀಜಿ ಅಂತ ಹೇಳಿ. ಬಹಳ ಅದ್ಭುತವಾದಂಥ ಸಾಧನೆಯನ್ನು ಅವರು ಬದಾಮಿ ಹತ್ತಿರ ಅವ್ರದ್ದೊಂದು ಆಶ್ರಮ ಅದು. ನಮ್ಮ ಗೆಳೆಯರವರು, ಮಿತ್ರರು, ಅವರು ಇವತ್ತು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮಗೆಲ್ಲ ಒಳ್ಳೆಯ ಮಾತುಗಳನ್ನು ಹೇಳಿದ್ದಾರೆ. ಅವರಿಗೂ ಸಹಿತ ನಾವು ಅಭಿನಂದನೆಯನ್ನು ಸಲ್ಲಿಸೋಣ. ಕೊನೆಗೆ
ಈಗ ನಾಟಕ ಪ್ರಸಾದ ಇವತ್ತು ಬಾಲ್ಗಾಂವ್ ಗ್ರಾಮಸ್ಥರೆಲ್ಲರೂ ಕೂಡಿ ಪ್ರಸಾದ ಮಾಡಿಸಿದ್ದಾರೆ. ದಿನಾಲು ಒಂದೊಂದು ಊರದವ್ರದವ್ರೆಲ್ಲರೂ ಮಾಡಿಸ್ತಾ ಇದ್ದೀರಿ. ದಿವಸ ತುಂಬ ಇವತ್ತು ಪ್ರಸಾದ ಇತ್ತು, ಎಲ್ಲ ಬಹಳಷ್ಟು ಜನ ಬಂದಿದ್ದಾರೆ. ನಾಳಿನೂ ಕೂಡ ದಿನದ ತುಂಬ ಪ್ರಸಾದ ವ್ಯವಸ್ಥೆ ಇರ್ತದೆ ಮತ್ತು ನಾಡ್ದು ಕೂಡ ದಿವಸ ತುಂಬನೂ ಅದರ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಎಲ್ಲ ಹಿರಿಯರು ಅವ್ರವ್ರ ಊರದವರೆಲ್ಲರೂ ಮಾಡ್ತಾ ಇದ್ದಾರೆ. ನಮ್ಮ ಆರ್ ಕೆ ಪಾಟೀಲ್ ಸರ್ ಸಹಿತ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಉಳಿದಂತೆ ಎಲ್ಲ ಭಾಳಷ್ಟು ಜನ ಹಿರಿಯರು ಬಂದಾರ, ಬದುಕುಣಿಕೆಯಿಂದ ಬಂದಿದ್ದಾರೆ. ಒಂದೇ ಊರು ಯಾವುದೇ ತೆಗೆದುಕೊಳ್ಳುವುದಿಲ್ಲ, ಸುತ್ತಮುತ್ತಲು ಅನೇಕ ಊರುಗಳು. ನೀವು ನಿಮ್ಮ ಊರವ್ರು ನೋಡಿದ್ರಿ ಅಂತಂದರೆ ಆ ಊರವ್ನವ್ರು ಬಹಳ ಕಡಿಮೆ ಅನ್ನಿಸ್ತದೆ. ಆದರೆ ಎಲ್ಲ ಊರದವ್ರು ಕೂಡಿದಾಗ ಸಾವಿರಾರು ಸಂಖ್ಯೆ ಆಯಿತು. ಭಾಳಷ್ಟು ದೂರದಿಂದ ತಾವೆಲ್ಲರೂ ಬಂದಿದ್ದೀರಿ. ತಾವೆಲ್ಲ ಈಗ ಶಾಂತ ರೀತಿಯಿಂದ ಯಾರ್ಯಾರಿಗೆ ಕುಳಿತುಕೊಳ್ಳಿಕ್ಕೆ ಸಾಧ್ಯದ ಕುಳಿತುಕೊಡ್ರಿ. ಸ್ವಲ್ಪ ಎಲ್ಲರೂ ಹೋಗಿ ಬರಬೇಕು ಅಂತಂದ್ರೆ ಹೋಗಿ ಬರ್ರಿ. ಆದರೆ ನಾಟಕ ಪ್ರಾರಂಭ ಆಗ್ತದೆ. ಪ್ರಾರಂಭ ಆದ ಬಳಿಕ ಯಾರೂ ಹೇಳುವ ಹಾಗಿಲ್ಲ. ಎಲ್ಲರಿಗೂ ನಮಸ್ಕಾರ. ಪ್ರಸಾದ ಯಾರು ಮಾಡಿಲ್ಲ ತಾವು ಪ್ರಸಾದ ಮಾಡಿ ಬಂದು ಕೂಡುವುದು ಸೂಕ್ತ. ಮತ್ತು ಯುವಕರಲ್ಲಿ ಬ್ಲಡ್ ಡೊನೇಷನ್ ಕ್ಯಾಂಪ್ ಇನ್ನೂ ಚಾಲು ಅದ. ಯಾರು ಆಸಕ್ತಿ ಉಳ್ಳವರು ನಮಗಾಗಿ ಇನ್ನೂ ಅದು ಬ್ಲಡ್ ಡೊನೇಷನ್ ಕ್ಯಾಂಪ್ ಚಾಲು ಅದ. ನಾವು ಬ್ಲಡ್ ಯಾರು ಡೊನೇಟ್ ಮಾಡ್ಬೇಕಂತೀರಿ ಅವರು ಮಾಡ್ಬೋದು. ಮತ್ತು ಯಾರು ಪ್ರಸಾದ ಮಾಡಿಲ್ಲ ಅವರು ಪ್ರಸಾದವನ್ನು ತೆಗೆದುಕೊಂಡು ಬಂದು ಇಲ್ಲಿ ಕೂಡಬೇಕಂತೇಳಿ ತಮ್ಮಲ್ಲಿ ವಿನಂತಿ ಅದ. ಗತಿಯನ್ನು ಮನವೇ, ಗುರುವೇ ಗತಿಯನ್ನು ಮನವೇ, ತತ್ವ ಗುರುವಿನ ಪದಕ್ಕಿಂತ ಪೆರತೊಂದು ಘನವೇ, ಪೆರತೊಂದು ಘನವೇ, ಗುರುವೇ ಗತಿಯನ್ನು ಮನವೇ, ತತ್ವ ಗುರುವಿನ ಪದಕ್ಕಿಂತ ಪೆರತೊಂದು ಘನವೇ, ಪೆರತೊಂದು ಘನವೇ, ಗುರುವೇ ಗತಿಯನ್ನು ಮನವೇ. ಮರೆವೆ ಇಮ್ಮರುಳನಾಗಿರುವೆ, ಮರೆವೆ ಇಮ್ಮರುಳನಾಗಿರುವೆ, ಮೂಳೆ ನರ ಮಾಂಸ ತನುವ ತಾನೆಂಬುದು ತರವೇ, ತಾನೆಂಬುದು ತರವೇ, ಅರಿಯದೆ ಹಿಂದೆ ನೊಂದಿರುವೆ, ಮುಂದೆ ಕೊರತೆ ಇಲ್ಲದ ನಿಜಾನಂದದೋಳಿರುವೆ, ಆನಂದದೋಳಿರುವೆ, ಗುರುವೇ ಗತಿಯನ್ನು ಮನವೇ. ಧನ ಧಾನ್ಯ ಬಂಧು ಭಾಗ್ಯಗಳು, ಧನ ಧಾನ್ಯ ಬಂಧು ಭಾಗ್ಯಗಳು, ನಿನ್ನ ಘನವನಿನರಿಯದ ಮಾಯಾ ಕಾರ್ಯಗಳು, ಮಾಯಾ ಕಾರ್ಯಗಳು, ಕೊನೆಗಾಣದಿರುವ ದುಃಖಗಳು, ಅಲ್ಲಿ ಮನವಿಟ್ಟ ನರನಿಗೆ ಬಿಡದು ಕೋಣಗಳು, ಬಿಡದು
ತಿಳಿವ ಸಾಹಸವ ತನ್ನ ತಿಳಿವ ಸಾಹಸವ ಬಿಟ್ಟು ನೀನೆಂದು ದೃಶ್ಯವಾಗುವ ಬೀದಿ ಕಸವ ಧ್ಯಾನಿಸುತ್ತಿರುವ ಮಾನಸವ ಬಿಟ್ಟು ನೀನೆಯಾದರೆ ಸೇವಿಸುವೆ ಸಿದ್ಧರಸವ ಶ್ರೀ ಗುರು ಸಿದ್ಧರಸವ ಗುರುವೇ ಗತಿಯನ್ನು ಮನವೇ ಕುರುಹಿಲ್ಲವದು ಶೂನ್ಯವಲ್ಲ ಕುರುಹಿಲ್ಲವದು ಶೂನ್ಯವಲ್ಲ ನಿತ್ಯ ನಿರತಿಶಯಾನಂದ ನುಡಿಯೊಳಗಿಲ್ಲ ಪರವಾದಿ ಇದನೇನ ಬಲ್ಲ ಅಲ್ಲಿ ಗುರು ಶಂಕರನ ಬಿಟ್ಟು ಪೆರತೆಂಬೋದಿಲ್ಲ ಗುರುವೇ ಗತಿಯನ್ನು ಮನವೇ ಗುರುವೇ ಗತಿಯನ್ನು ಮನವೇ ಗುರುವೇ ಗತಿಯನ್ನು ಮನವೇ ತತ್ವ ಗುರುವಿನ ಪದಕ್ಕಿಂತ ಪೆರತೊಂದು ಘನವೇ ಗುರುವೇ ಗತಿಯನ್ನು ಮನವೇ ತತ್ವ ಗುರುವಿನ ಪದಕ್ಕಿಂತ ಪೆರತೊಂದು ಘನವೇ ಗುರುವೇ ಗತಿಯನ್ನು ಮನವೇ ಗುರುವೇ ಗತಿಯನ್ನು ಮನವೇ ಗುರುವೇ ಗತಿಯನ್ನು ಮನವೇ ತತ್ವ ಗುರುವಿನ ಪದಕ್ಕಿಂತ ಪೆರತೊಂದು ಘನವೇ ಗುರುವೇ ಗತಿಯನ್ನು ಮನವೇ ತತ್ವ ಗುರುವಿನ ಪದಕ್ಕಿಂತ ಪೆರತೊಂದು ಘನವೇ ಗುರುವೇ ಗತಿಯನ್ನು ಮನವೇ
ಬಗೆಯದೆ ಹಿಂದೆ ನೊಂದಿರುವೆ ಮುಂದೆ ಕೊರತೆ ಇಲ್ಲದ ನಿಜಾನಂದದೋಳಿರುವೆ ಆನಂದದೋಳಿರುವೆ ಗುರುವೇ ಗತಿಯನ್ನು ಮನವೇ ಧನ ಧಾನ್ಯ ಬಂಧು ಭಾಗ್ಯಗಳು